ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಲವ್ 360 ಇದು 2022ರ ಇಂಡಿಯನ್ ಕನ್ನಡ ಲ್ಯಾಂಗ್ವೇಜ್ ರೊಮ್ಯಾಂಟಿಕ್ ಕ್ರೈಮ್ ಥ್ರಿಲ್ಲರ್ ಚಿತ್ರವಾಗಿದ್ದು, ಈ ಚಿತ್ರದಲ್ಲಿ ಡೆಬ್ಯೂಟ್ ಆಗಿ ಪ್ರವೀಣ್ ಕುಮಾರ್ ಮತ್ತು ರಚನಾ ಇಂದರ್ ಅವರು ನಟಿಸಿದ್ದಾರೆ. ಈ ಚಿತ್ರದ ಕಥೆ ನೋಡುವುದಾದರೆ, ರಾಮ್ ಮತ್ತು ಜಾನಕಿ ಚಿಕ್ಕ ವಯಸ್ಸಿನಲ್ಲಿ ಅನಾಥಾಶ್ರಮದಲ್ಲಿ ಬಾಲ್ಯದಿಂದ ಸ್ನೇಹಿತರು. ಅವರು ಅತ್ಯಂತ ಚುಕ್ಕಿ ಪ್ರೇಮಿಗಳಾಗಿ ಬೆಳೆಯುತ್ತಾರೆ. ಜಾನು ವಾಸ್ತವವಾಗಿ ಸೆಲೆಕ್ಟಿವ್ ಮೆಮೊರಿ ನಷ್ಟದಿಂದ ಬಳಲುತ್ತಾಳೆ ಮತ್ತು ರಾಮ್ ಅವಳ ಮಾನಸಿಕ ಸ್ಥಿತಿಯನ್ನು ಸುಧಾರಿಸಲು ಪ್ರಯತ್ನಿಸುತ್ತಾನೆ ಮತ್ತು ಅತ್ಯಂತ ಉತ್ಸಾಹದಿಂದ ಯಾರಿಂದಲೂ ಅವಳನ್ನು ರಕ್ಷಿಸುತ್ತಾನೆ. ಜಾನು ಭರತನಾಟ್ಯದಲ್ಲಿ ಆಸಕ್ತಿ ಹೊಂದುತ್ತಾಳೆ ಮತ್ತು ರಾಮ್ ಅವಳನ್ನು ಶಾಲೆಗೆ ಸೇರಿಸುತ್ತಾನೆ. ಹೇಗಾದರೂ ಜಾನು ತನ್ನ ಸಹಪಾಠಿ ವಿಭಾ ಶ್ರೀಮಂತ ಹುಡುಗಿಯನ್ನು ಕೊಂದ ಆರೋಪ ಮಾಡಿದಾಗ ವಿಷಯಗಳು ವಿನಾಶಕಾರಿ ತಿರುವು ಪಡೆಯುತ್ತವೆ. ರಾಮ್ ತನ್ನ ತನಿಖೆಯನ್ನು ಪ್ರಾರಂಭಿಸುತ್ತಾನೆ ಮತ್ತು ವಿಭಾಳ ಗೆಳೆಯ ವಿಕ್ಕಿ ಟ್ರಕ್ ಪೆಡ್ಲರ್ ಎಂದು ಶಂಕಿಸುತ್ತಾನೆ ಮತ್ತು ಅವನನ್ನು ವಿಚಾರಣೆ ಕೋಣೆಗೆ ಕರೆತರುತ್ತಾನೆ. ವಿಭಾ ತನ್ನ ತಂದೆ ಇನ್ನೊಬ್ಬ ಮಹಿಳೆಯೊಂದಿಗೆ ವಿವಾಹೋತ್ತರ ಸಂಬಂಧವನ್ನು ಹೊಂದಿದ್ದರಿಂದ ವಿಭಾ ತನ್ನ ಸಂಪತ್ತನ್ನು ಆನುವಂಶಿಕವಾಗಿ ಪಡೆಯಲು ತನ್ನ ತಂದೆಯನ್ನು ಕೊಲ್ಲಲು ಯೋಚಿಸುತ್ತಾಳೆ ಎಂದು ವಿಕ್ಕಿ ಬಹಿರಂಗಪಡಿಸುತ್ತಾನೆ. ಆದರೆ ವಿಕ್ಕಿ ಈ ಆಲೋಚನೆಯಿಂದ ಹಿಂದೆ ಸರಿದನು. ಇದು ಅವರ ನಡುವೆ ಮುರಿದು ನಡೆದ ಜಗಳಕ್ಕಾಗಿ ವಿಭಾಳನ್ನು ಕ್ಷಮೆ ಕೇಳಲು ಜಾನು ಬಂದಳು. ಅದ್ಯಾಗೋ ವಿಭಾ ಕಿಂಚತ್ತೂ ಗಮನ ಕೊಡುವುದಿಲ್ಲ ಮತ್ತು ಅವಳನ್ನು ಮಾನಸಿಕ ಎಂದು ಕರೆಯುತ್ತಾಳೆ. ಇದು ಜಾನುವನ್ನು ಕೆರಳಿಸುತ್ತದೆ ಮತ್ತು ವಿಭಾಳ ಬುರುಡೆಯನ್ನು ಬಂಡೆಯಿಂದ ಪುಡಿ ಮಾಡಿ ಕೊಲ್ಲುತ್ತದೆ. ಇದನ್ನು ತಿಳಿದ ನಂತರ ರಾಮ್ ವಿಚಲಿತನಾಗುತ್ತಾನೆ. ನಂತರ ವಿಕ್ಕಿಯ ಸ್ನೇಹಿತನು ಲೈಂಗಿಕತೆಗೆ ಬದಲಾಗಿ ಜಾನುವನ್ನು ಉಳಿಸಲು ಸಹಾಯ ಮಾಡು ಎಂದು ಹೇಳುತ್ತಾನೆ. ಕೋಪಗೊಂಡ ರಾಮ್ ವಿಕ್ಕಿಯ ಸ್ನೇಹಿತನನ್ನು ಕೊಂದು ಸಮುದ್ರದಲ್ಲಿ ಎಸೆಯುತ್ತಾನೆ ಮತ್ತು ವಿಕ್ಕಿಯನ್ನು ಕೊಲ್ಲಲು ಬಂಧಿಸುವಲ್ಲಿ ಯಶಸ್ವಿಯಾಗುತ್ತಾನೆ. ಜಾನು ಬಿಡುಗಡೆಯಾಗುತ್ತದೆ ಮತ್ತು ರಾಮ್ ಅಂತಿಮವಾಗಿ ಜಾನು ಜೊತೆ ಅವರ ಹೊಸ ಮನೆಗೆ ತೆರಳುತ್ತಾನೆ. ಇದು ಲವ್ 360 ಚಿತ್ರದ ಸಾರಾಂಶ. ಈ ರೀತಿ ಲೇಟೆಸ್ಟ್ ಚಿತ್ರಗಳ ಸಾರಾಂಶಗಳಿಗಾಗಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು. ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಲವ್ 360 ಇದು 2022ರ ಇಂಡಿಯನ್ ಕನ್ನಡ ಲ್ಯಾಂಗ್ವೇಜ್ ರೊಮ್ಯಾಂಟಿಕ್ ಕ್ರೈಮ್ ಥ್ರಿಲ್ಲರ್ ಚಿತ್ರವಾಗಿದ್ದು, ಈ ಚಿತ್ರದಲ್ಲಿ ಡೆಬ್ಯೂಟ್ ಆಗಿ ಪ್ರವೀಣ್ ಕುಮಾರ್ ಮತ್ತು ರಚನಾ ಇಂದರ್ ಅವರು ನಟಿಸಿದ್ದಾರೆ. ಈ ಚಿತ್ರದ ಕಥೆ ನೋಡುವುದಾದರೆ, ರಾಮ್ ಮತ್ತು ಜಾನಕಿ ಚಿಕ್ಕ ವಯಸ್ಸಿನಲ್ಲಿ ಅನಾಥಾಶ್ರಮದಲ್ಲಿ ಬಾಲ್ಯದಿಂದ ಸ್ನೇಹಿತರು. ಅವರು ಅತ್ಯಂತ ಚುಕ್ಕಿ ಪ್ರೇಮಿಗಳಾಗಿ ಬೆಳೆಯುತ್ತಾರೆ. ಜಾನು ವಾಸ್ತವವಾಗಿ ಸೆಲೆಕ್ಟಿವ್ ಮೆಮೊರಿ ನಷ್ಟದಿಂದ ಬಳಲುತ್ತಾಳೆ ಮತ್ತು ರಾಮ್ ಅವಳ ಮಾನಸಿಕ ಸ್ಥಿತಿಯನ್ನು ಸುಧಾರಿಸಲು ಪ್ರಯತ್ನಿಸುತ್ತಾನೆ ಮತ್ತು ಅತ್ಯಂತ ಉತ್ಸಾಹದಿಂದ ಯಾರಿಂದಲೂ ಅವಳನ್ನು ರಕ್ಷಿಸುತ್ತಾನೆ. ಜಾನು ಭರತನಾಟ್ಯದಲ್ಲಿ ಆಸಕ್ತಿ ಹೊಂದುತ್ತಾಳೆ ಮತ್ತು ರಾಮ್ ಅವಳನ್ನು ಶಾಲೆಗೆ ಸೇರಿಸುತ್ತಾನೆ. ಹೇಗಾದರೂ ಜಾನು ತನ್ನ ಸಹಪಾಠಿ ವಿಭಾ ಶ್ರೀಮಂತ ಹುಡುಗಿಯನ್ನು ಕೊಂದ ಆರೋಪ ಮಾಡಿದಾಗ ವಿಷಯಗಳು ವಿನಾಶಕಾರಿ ತಿರುವು ಪಡೆಯುತ್ತವೆ. ರಾಮ್ ತನ್ನ ತನಿಖೆಯನ್ನು ಪ್ರಾರಂಭಿಸುತ್ತಾನೆ ಮತ್ತು ವಿಭಾಳ ಗೆಳೆಯ ವಿಕ್ಕಿ ಟ್ರಕ್ ಪೆಡ್ಲರ್ ಎಂದು ಶಂಕಿಸುತ್ತಾನೆ ಮತ್ತು ಅವನನ್ನು ವಿಚಾರಣೆ ಕೋಣೆಗೆ ಕರೆತರುತ್ತಾನೆ. ವಿಭಾ ತನ್ನ ತಂದೆ ಇನ್ನೊಬ್ಬ ಮಹಿಳೆಯೊಂದಿಗೆ ವಿವಾಹೋತ್ತರ ಸಂಬಂಧವನ್ನು ಹೊಂದಿದ್ದರಿಂದ ವಿಭಾ ತನ್ನ ಸಂಪತ್ತನ್ನು ಆನುವಂಶಿಕವಾಗಿ ಪಡೆಯಲು ತನ್ನ ತಂದೆಯನ್ನು ಕೊಲ್ಲಲು ಯೋಚಿಸುತ್ತಾಳೆ ಎಂದು ವಿಕ್ಕಿ ಬಹಿರಂಗಪಡಿಸುತ್ತಾನೆ. ಆದರೆ ವಿಕ್ಕಿ ಈ ಆಲೋಚನೆಯಿಂದ ಹಿಂದೆ ಸರಿದನು. ಇದು ಅವರ ನಡುವೆ ಮುರಿದು ಬೀಳಲು ಕಾರಣವಾಗುತ್ತದೆ. ನಂತರ ರಾಮ್ ವಿಕ್ಕಿಯ ಸ್ನೇಹಿತನನ್ನು ಭೇಟಿಯಾಗುತ್ತಾನೆ. ಅವನು ವಿಕ್ಕಿ ಮತ್ತು ವಿಭಜಿಸಲು ಕಾರಣ ಎಂದು ಹೇಳುತ್ತಾನೆ. ವಿಕ್ಕಿ ಹೊರಟು ಹೋದಾಗ ತರಗತಿಯಲ್ಲಿ ನಡೆದ ಜಗಳಕ್ಕಾಗಿ ವಿಭಾಳನ್ನು ಕ್ಷಮೆ ಕೇಳಲು
ಜಾನು ಬಂದಳು. ಅದ್ಯಾಗೋ ವಿಭಾ ಕಿಂಚತ್ತೂ ಗಮನ ಕೊಡುವುದಿಲ್ಲ ಮತ್ತು ಅವಳನ್ನು ಮಾನಸಿಕ ಎಂದು ಕರೆಯುತ್ತಾಳೆ. ಇದು ಜಾನುವನ್ನು ಕೆರಳಿಸುತ್ತದೆ ಮತ್ತು ವಿಭಾಳ ಬುರುಡೆಯನ್ನು ಬಂಡೆಯಿಂದ ಪುಡಿ ಮಾಡಿ ಕೊಲ್ಲುತ್ತದೆ. ಇದನ್ನು ತಿಳಿದ ನಂತರ ರಾಮ್ ವಿಚಲಿತನಾಗುತ್ತಾನೆ. ನಂತರ ವಿಕ್ಕಿಯ ಸ್ನೇಹಿತನು ಲೈಂಗಿಕತೆಗೆ ಬದಲಾಗಿ ಜಾನುವನ್ನು ಉಳಿಸಲು ಸಹಾಯ ಮಾಡು ಎಂದು ಹೇಳುತ್ತಾನೆ. ಕೋಪಗೊಂಡ ರಾಮ್ ವಿಕ್ಕಿಯ ಸ್ನೇಹಿತನನ್ನು ಕೊಂದು ಸಮುದ್ರದಲ್ಲಿ ಎಸೆಯುತ್ತಾನೆ ಮತ್ತು ವಿಕ್ಕಿಯನ್ನು ಕೊಲ್ಲಲು ಬಂಧಿಸುವಲ್ಲಿ ಯಶಸ್ವಿಯಾಗುತ್ತಾನೆ. ಜಾನು ಬಿಡುಗಡೆಯಾಗುತ್ತಾರೆ ಮತ್ತು ರಾಮ್ ಅಂತಿಮವಾಗಿ ಜಾನು ಜೊತೆ ಅವರ ಹೊಸ ಮನೆಗೆ ತೆರಳುತ್ತಾನೆ. ಇದು ಲವ್ 360 ಚಿತ್ರದ ಸಾರಾಂಶ. ಈ ರೀತಿ ಲೇಟೆಸ್ಟ್ ಚಿತ್ರಗಳ ಸಾರಾಂಶಗಳಿಗಾಗಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದ. ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ? ಲವ್ 360 ಇದು 2022ರ ಇಂಡಿಯನ್ ಕನ್ನಡ ಲ್ಯಾಂಗ್ವೇಜ್ ರೊಮ್ಯಾಂಟಿಕ್ ಕ್ರೈಮ್ ಥ್ರಿಲ್ಲರ್ ಚಿತ್ರವಾಗಿದ್ದು, ಈ ಚಿತ್ರದಲ್ಲಿ ಡೆಬ್ಯೂಟ್ ಆಗಿ ಪ್ರವೀಣ್ ಕುಮಾರ್ ಮತ್ತು ರಚನಾ ಇಂದರ್ ಅವರು ನಟಿಸಿದ್ದಾರೆ. ಈ ಚಿತ್ರದ ಕಥೆ ನೋಡುವುದಾದರೆ, ರಾಮ್ ಮತ್ತು ಜಾನಕಿ ಚಿಕ್ಕ ವಯಸ್ಸಿನಲ್ಲಿ ಅನಾಥಾಶ್ರಮದಲ್ಲಿ ಬಾಲ್ಯದಿಂದ ಸ್ನೇಹಿತರು. ಅವರು ಅತ್ಯಂತ ಚುಕ್ಕಿ ಪ್ರೇಮಿಗಳಾಗಿ ಬೆಳೆಯುತ್ತಾರೆ. ಜಾನು ವಾಸ್ತವವಾಗಿ ಸೆಲೆಕ್ಟಿವ್ ಮೆಮೊರಿ ನಷ್ಟದಿಂದ ಬಳಲುತ್ತಾಳೆ ಮತ್ತು ರಾಮ್ ಅವಳ ಮಾನಸಿಕ ಸ್ಥಿತಿಯನ್ನು ಸುಧಾರಿಸಲು ಪ್ರಯತ್ನಿಸುತ್ತಾನೆ ಮತ್ತು ಅತ್ಯಂತ ಉತ್ಸಾಹದಿಂದ ಯಾರಿಂದಲೂ ಅವಳನ್ನು ರಕ್ಷಿಸುತ್ತಾನೆ. ಜಾನು ಭರತನಾಟ್ಯದಲ್ಲಿ ಆಸಕ್ತಿ ಹೊಂದುತ್ತಾಳೆ ಮತ್ತು ರಾಮ್ ಅವಳನ್ನು ಶಾಲೆಗೆ ಸೇರಿಸುತ್ತಾನೆ. ಹೇಗಾದರೂ ಜಾನು ತನ್ನ ಸಹಪಾಠಿ ವಿಭಾ ಶ್ರೀಮಂತ ಹುಡುಗಿಯನ್ನು ಕೊಂದ ಆರೋಪ ಮಾಡಿದಾಗ ವಿಷಯಗಳು ವಿನಾಶಕಾರಿ ತಿರುವು ಪಡೆಯುತ್ತವೆ. ರಾಮ್ ತನ್ನ ತನಿಖೆಯನ್ನು ಪ್ರಾರಂಭಿಸುತ್ತಾನೆ ಮತ್ತು ವಿಭಾಳ ಗೆಳೆಯ ವಿಕ್ಕಿ ಟ್ರಕ್ ಪೆಡ್ಲರ್ ಎಂದು ಶಂಕಿಸುತ್ತಾನೆ ಮತ್ತು ಅವನನ್ನು ವಿಚಾರಣೆ ಕೋಣೆಗೆ ಕರೆತರುತ್ತಾನೆ. ವಿಭಾ ತನ್ನ ತಂದೆ ಇನ್ನೊಬ್ಬ ಮಹಿಳೆಯೊಂದಿಗೆ ವಿವಾಹೋತ್ತರ ಸಂಬಂಧವನ್ನು ಹೊಂದಿದ್ದರಿಂದ ವಿಭಾ ತನ್ನ ಸಂಪತ್ತನ್ನು ಆನುವಂಶಿಕವಾಗಿ ಪಡೆಯಲು ತನ್ನ ತಂದೆಯನ್ನು ಕೊಲ್ಲಲು ಯೋಚಿಸುತ್ತಾಳೆ ಎಂದು ವಿಕ್ಕಿ ಬಹಿರಂಗಪಡಿಸುತ್ತಾನೆ. ಆದರೆ ವಿಕ್ಕಿ ಈ ಆಲೋಚನೆಯಿಂದ ಹಿಂದೆ ಸರಿದ ಮಾನಸಿಕ ಎಂದು ಕರೆಯುತ್ತಾಳೆ. ಇದು ಜಾನುವನ್ನು ಕೆರಳಿಸುತ್ತದೆ ಮತ್ತು ವಿಭಾಳ ಬುರುಡೆಯನ್ನು ಬಂಡೆಯಿಂದ ಪುಡಿ ಮಾಡಿ ಕೊಲ್ಲುತ್ತದೆ. ಇದನ್ನು ತಿಳಿದ ನಂತರ ರಾಮ್ ವಿಚಲಿತನಾಗುತ್ತಾನೆ. ನಂತರ ವಿಕ್ಕಿಯ ಸ್ನೇಹಿತನು ಲೈಂಗಿಕತೆಗೆ ಬದಲಾಗಿ ಜಾನುವನ್ನು ಉಳಿಸಲು ಸಹಾಯ ಮಾಡು ಎಂದು ಹೇಳುತ್ತಾನೆ. ಕೋಪಗೊಂಡ ರಾಮ್ ವಿಕ್ಕಿಯ ಸ್ನೇಹಿತನನ್ನು ಕೊಂದು ಸಮುದ್ರದಲ್ಲಿ ಎಸೆಯುತ್ತಾನೆ ಮತ್ತು ವಿಕ್ಕಿಯನ್ನು ಕೊಲ್ಲಲು ಬಂಧಿಸುವಲ್ಲಿ ಯಶಸ್ವಿಯಾಗುತ್ತಾನೆ. ಜಾನು ಬಿಡುಗಡೆಯಾಗುತ್ತಾರೆ ಮತ್ತು ರಾಮ್ ಅಂತಿಮವಾಗಿ ಜಾನು ಜೊತೆ ಅವರ ಹೊಸ ಮನೆಗೆ ತೆರಳುತ್ತಾನೆ. ಇದು ಲವ್ 360 ಚಿತ್ರದ ಸಾರಾಂಶ. ಈ ರೀತಿ ಲೇಟೆಸ್ಟ್ ಚಿತ್ರಗಳ ಸಾರಾಂಶಗಳಿಗಾಗಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದ. ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ? ಲವ್ 360 ಇದು 2022ರ ಇಂಡಿಯನ್ ಕನ್ನಡ ಲ್ಯಾಂಗ್ವೇಜ್ ರೊಮ್ಯಾಂಟಿಕ್ ಕ್ರೈಮ್ ಥ್ರಿಲ್ಲರ್ ಚಿತ್ರವಾಗಿದ್ದು, ಈ ಚಿತ್ರದಲ್ಲಿ ಡೆಬ್ಯೂಟ್ ಆಗಿ ಪ್ರವೀಣ್ ಕುಮಾರ್ ಮತ್ತು ರಚನಾ ಇಂದರ್ ಅವರು ನಟಿಸಿದ್ದಾರೆ. ಈ ಚಿತ್ರದ ಕಥೆ ನೋಡುವುದಾದರೆ, ರಾಮ್ ಮತ್ತು ಜಾನಕಿ ಚಿಕ್ಕ ವಯಸ್ಸಿನಲ್ಲಿ ಅನಾಥಾಶ್ರಮದಲ್ಲಿ ಬಾಲ್ಯದಿಂದ ಸ್ನೇಹಿತರು. ಅವರು ಅತ್ಯಂತ ಚುಕ್ಕಿ ಪ್ರೇಮಿಗಳಾಗಿ ಬೆಳೆಯುತ್ತಾರೆ. ಜಾನು ವಾಸ್ತವವಾಗಿ ಸೆಲೆಕ್ಟಿವ್ ಮೆಮೊರಿ ನಷ್ಟದಿಂದ ಬಳಲುತ್ತಾಳೆ
ಮತ್ತು ರಾಮ್ ಅವಳ ಮಾನಸಿಕ ಸ್ಥಿತಿಯನ್ನು ಸುಧಾರಿಸಲು ಪ್ರಯತ್ನಿಸುತ್ತಾನೆ ಮತ್ತು ಅತ್ಯಂತ ಉತ್ಸಾಹದಿಂದ ಯಾರಿಂದಲೂ ಅವಳನ್ನು ರಕ್ಷಿಸುತ್ತಾನೆ. ಜಾನು ಭರತನಾಟ್ಯದಲ್ಲಿ ಆಸಕ್ತಿ ಹೊಂದುತ್ತಾಳೆ ಮತ್ತು ರಾಮ್ ಅವಳನ್ನು ಶಾಲೆಗೆ ಸೇರಿಸುತ್ತಾನೆ. ಹೇಗಾದರೂ ಜಾನು ತನ್ನ ಸಹಪಾಠಿ ವಿಭಾ ಶ್ರೀಮಂತ ಹುಡುಗಿಯನ್ನು ಕೊಂದ ಆರೋಪ ಮಾಡಿದಾಗ ವಿಷಯಗಳು ವಿನಾಶಕಾರಿ ತಿರುವು ಪಡೆಯುತ್ತವೆ. ರಾಮ್ ತನ್ನ ತನಿಖೆಯನ್ನು ಪ್ರಾರಂಭಿಸುತ್ತಾನೆ ಮತ್ತು ವಿಭಾಳ ಗೆಳೆಯ ವಿಕ್ಕಿ ಟ್ರಕ್ ಪೆಡ್ಲರ್ ಎಂದು ಶಂಕಿಸುತ್ತಾನೆ ಮತ್ತು ಅವನನ್ನು ವಿಚಾರಣೆ ಕೋಣೆಗೆ ಕರೆತರುತ್ತಾನೆ. ವಿಭಾ ತನ್ನ ತಂದೆ ಇನ್ನೊಬ್ಬ ಮಹಿಳೆಯೊಂದಿಗೆ ವಿವಾಹೋತ್ತರ ಸಂಬಂಧವನ್ನು ಹೊಂದಿದ್ದರಿಂದ ವಿಭಾ ತನ್ನ ಸಂಪತ್ತನ್ನು ಆನುವಂಶಿಕವಾಗಿ ಪಡೆಯಲು ತನ್ನ ತಂದೆಯನ್ನು ಕೊಲ್ಲಲು ಯೋಚಿಸುತ್ತಾಳೆ ಎಂದು ವಿಕ್ಕಿ ಬಹಿರಂಗಪಡಿಸುತ್ತಾನೆ. ಆದರೆ ವಿಕ್ಕಿ ಈ ಆಲೋಚನೆಯಿಂದ ಹಿಂದೆ ಸರಿದನು. ಇದು ಅವರ ನಡುವೆ ಮುರಿದು ಬೀಳಲು ಕಾರಣವಾಗುತ್ತದೆ. ನಂತರ ರಾಮ್ ವಿಕ್ಕಿಯ ಸ್ನೇಹಿತನನ್ನು ಭೇಟಿಯಾಗುತ್ತಾನೆ. ಅವನು ವಿಕ್ಕಿ ಮತ್ತು ವಿಭಜಿಸಲು ಕಾರಣ ಎಂದು ಹೇಳುತ್ತಾನೆ. ವಿಕ್ಕಿ ಹೊರಟು ಹೋದಾಗ ತರಗತಿಯಲ್ಲಿ ನಡೆದ ಜಗಳಕ್ಕಾಗಿ ವಿಭಾಳನ್ನು ಕ್ಷಮೆ ಕೇಳಲು ಜಾನು ಬಂದಳು. ಅದ್ಯಾಗೋ ವಿಭಾ ಕಿಂಚತ್ತೂ ಗಮನ ಕೊಡುವುದಿಲ್ಲ ಮತ್ತು ಅವಳನ್ನು ಮಾನಸಿಕ ಎಂದು ಕರೆಯುತ್ತಾಳೆ. ಇದು ಜಾನುವನ್ನು ಕೆರಳಿಸುತ್ತದೆ ಮತ್ತು ವಿಭಾಳ ಬುರುಡೆಯನ್ನು ಬಂಡೆಯಿಂದ ಪುಡಿ ಮಾಡಿ ಕೊಲ್ಲುತ್ತದೆ. ಇದನ್ನು ತಿಳಿದ ನಂತರ ರಾಮ್ ವಿಚಲಿತನಾಗುತ್ತಾನೆ. ನಂತರ ವಿಕ್ಕಿಯ ಸ್ನೇಹಿತನು ಲೈಂಗಿಕತೆಗೆ ಬದಲಾಗಿ ಜಾನುವನ್ನು ಉಳಿಸಲು ಸಹಾಯ ಮಾಡು ಎಂದು ಹೇಳುತ್ತಾನೆ. ಕೋಪಗೊಂಡ ರಾಮ್ ವಿಕ್ಕಿಯ ಸ್ನೇಹಿತನನ್ನು ಕೊಂದು ಸಮುದ್ರದಲ್ಲಿ ಎಸೆಯುತ್ತಾನೆ ಮತ್ತು ವಿಕ್ಕಿಯನ್ನು ಕೊಲ್ಲಲು ಬಂಧಿಸುವಲ್ಲಿ ಯಶಸ್ವಿಯಾಗುತ್ತಾನೆ. ಜಾನು ಬಿಡುಗಡೆಯಾಗುತ್ತಾರೆ ಮತ್ತು ರಾಮ್ ಅಂತಿಮವಾಗಿ ಜಾನು ಜೊತೆ ಅವರ ಹೊಸ ಮನೆಗೆ ತೆರಳುತ್ತಾನೆ. ಇದು ಲವ್ 360 ಚಿತ್ರದ ಸಾರಾಂಶ. ಈ ರೀತಿ ಲೇಟೆಸ್ಟ್ ಚಿತ್ರಗಳ ಸಾರಾಂಶಗಳಿಗಾಗಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು. ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಲವ್ 360 ಇದು 2022ರ ಇಂಡಿಯನ್ ಕನ್ನಡ ಲ್ಯಾಂಗ್ವೇಜ್ ರೊಮ್ಯಾಂಟಿಕ್ ಕ್ರೈಮ್ ಥ್ರಿಲ್ಲರ್ ಚಿತ್ರವಾಗಿದ್ದು, ಈ ಚಿತ್ರದಲ್ಲಿ ಡೆಬ್ಯೂಟ್ ಆಗಿ ಪ್ರವೀಣ್ ಕುಮಾರ್ ಮತ್ತು ರಚನಾ ಇಂದರ್ ಅವರು ನಟಿಸಿದ್ದಾರೆ. ಈ ಚಿತ್ರದ ಕಥೆ ನೋಡುವುದಾದರೆ, ರಾಮ್ ಮತ್ತು ಜಾನಕಿ ಚಿಕ್ಕ ವಯಸ್ಸಿನಲ್ಲಿ ಅನಾಥಾಶ್ರಮದಲ್ಲಿ ಬಾಲ್ಯದಿಂದ ಸ್ನೇಹಿತರು. ಅವರು ಅತ್ಯಂತ ಚುಕ್ಕಿ ಪ್ರೇಮಿಗಳಾಗಿ ಬೆಳೆಯುತ್ತಾರೆ. ಜಾನು ವಾಸ್ತವವಾಗಿ ಸೆಲೆಕ್ಟಿವ್ ಮೆಮೊರಿ ನಷ್ಟದಿಂದ ಬಳಲುತ್ತಾಳೆ ಮತ್ತು ರಾಮ್ ಅವಳ ಮಾನಸಿಕ ಸ್ಥಿತಿಯನ್ನು ಸುಧಾರಿಸಲು ಪ್ರಯತ್ನಿಸುತ್ತಾನೆ ಮತ್ತು ಅತ್ಯಂತ ಉತ್ಸಾಹದಿಂದ ಯಾರಿಂದಲೂ ಅವಳನ್ನು ರಕ್ಷಿಸುತ್ತಾನೆ. ಜಾನು ಭರತನಾಟ್ಯದಲ್ಲಿ ಆಸಕ್ತಿ ಹೊಂದುತ್ತಾಳೆ ಮತ್ತು ರಾಮ್ ಅವಳನ್ನು ಶಾಲೆಗೆ ಸೇರಿಸುತ್ತಾನೆ. ಹೇಗಾದರೂ ಜಾನು ತನ್ನ ಸಹಪಾಠಿ ವಿಭಾ ಶ್ರೀಮಂತ ಹುಡುಗಿಯನ್ನು ಕೊಂದ ಆರೋಪ ಮಾಡಿದಾಗ ವಿಷಯಗಳು ವಿನಾಶಕಾರಿ ತಿರುವು ಪಡೆಯುತ್ತವೆ. ರಾಮ್ ತನ್ನ ತನಿಖೆಯನ್ನು ಪ್ರಾರಂಭಿಸುತ್ತಾನೆ ಮತ್ತು ವಿಭಾಳ ಗೆಳೆಯ ವಿಕ್ಕಿ ಟ್ರಕ್ ಪೆಡ್ಲರ್ ಎಂದು ಶಂಕಿಸುತ್ತಾನೆ ಮತ್ತು ಅವನನ್ನು ವಿಚಾರಣೆ ಕೋಣೆಗೆ ಕರೆತರುತ್ತಾನೆ. ವಿಭಾ ತನ್ನ ತಂದೆ ಇನ್ನೊಬ್ಬ ಮಹಿಳೆಯೊಂದಿಗೆ ವಿವಾಹೋತ್ತರ ಸಂಬಂಧವನ್ನು ಹೊಂದಿದ್ದರಿಂದ ವಿಭಾ ತನ್ನ ಸಂಪತ್ತನ್ನು ಆನುವಂಶಿಕವಾಗಿ ಪಡೆಯಲು ತನ್ನ ತಂದೆಯನ್ನು ಕೊಲ್ಲಲು ಯೋಚಿಸುತ್ತಾಳೆ ಎಂದು ವಿಕ್ಕಿ ಬಹಿರಂಗಪಡಿಸುತ್ತಾನೆ. ಆದರೆ ವಿಕ್ಕಿ ಈ ಆಲೋಚನೆಯಿಂದ ಹಿಂದೆ ಸರಿದನು. ಇದು ಅವರ ನಡುವೆ ಮುರಿದು ಬೀಳಲು ಕಾರಣವಾಗುತ್ತದೆ. ನಂತರ ರಾಮ್ ವಿಕ್ಕಿಯ ಸ್ನೇಹಿತನನ್ನು ಭೇಟಿಯಾಗುತ್ತಾನೆ. ಅವನು ವಿಕ್ಕಿ ಮತ್ತು ವಿಭಜಿಸಲು ಕಾರಣ ಎಂದು ಹೇಳುತ್ತಾನೆ. ವಿಕ್ಕಿ ಹೊರಟು ಹೋದಾಗ ತರಗತಿಯಲ್ಲಿ ನಡೆದ ಜಗಳಕ್ಕಾಗಿ ವಿಭಾಳನ್ನು ಕ್ಷಮೆ ಕೇಳಲು ಜಾನು ಬಂದಳು. ಅದ್ಯಾಗೋ ವಿಭಾ ಕಿಂಚತ್ತೂ ಗಮನ ಕೊಡುವುದಿಲ್ಲ ಮತ್ತು ಅವಳನ್ನು ಮಾನಸಿಕ ಎಂದು ಕರೆಯುತ್ತಾಳೆ. ಇದು ಜಾನುವನ್ನು ಕೆರಳಿಸುತ್ತದೆ ಮತ್ತು ವಿಭಾಳ ಬುರುಡೆಯನ್ನು ಬಂಡೆಯಿಂದ ಪುಡಿ ಮಾಡಿ ಕೊಲ್ಲುತ್ತದೆ. ಇದನ್ನು ತಿಳಿದ ನಂತರ ರಾಮ್ ವಿಚಲಿತನಾಗುತ್ತಾನೆ. ನಂತರ ವಿಕ್ಕಿಯ ಸ್ನೇಹಿತನು ಲೈಂಗಿಕತೆಗೆ ಬದಲಾಗಿ ಜಾನುವನ್ನು ಉಳಿಸಲು ಸಹಾಯ ಮಾಡು ಎಂದು ಹೇಳುತ್ತಾನೆ. ಕೋಪಗೊಂಡ ರಾಮ್ ವಿಕ್ಕಿಯ ಸ್ನೇಹಿತನನ್ನು ಕೊಂದು ಸಮುದ್ರದಲ್ಲಿ ಎಸೆಯುತ್ತಾನೆ
ಮತ್ತು ವಿಕ್ಕಿಯನ್ನು ಕೊಲ್ಲಲು ಬಂಧಿಸುವಲ್ಲಿ ಯಶಸ್ವಿಯಾಗುತ್ತಾನೆ. ಜಾನು ಬಿಡುಗಡೆಯಾಗುತ್ತಾನೆ ಮತ್ತು ರಾಮ್ ಅಂತಿಮವಾಗಿ ಜಾನು ಜೊತೆ ಅವರ ಹೊಸ ಮನೆಗೆ ತೆರಳುತ್ತಾನೆ. ಇದು ಲವ್ 360 ಚಿತ್ರದ ಸಾರಾಂಶ. ಈ ರೀತಿ ಲೇಟೆಸ್ಟ್ ಚಿತ್ರಗಳ ಸಾರಾಂಶಗಳಿಗಾಗಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದ. ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಲವ್ 360 ಇದು 2022ರ ಇಂಡಿಯನ್ ಕನ್ನಡ ಲ್ಯಾಂಗ್ವೇಜ್ ರೊಮ್ಯಾಂಟಿಕ್ ಕ್ರೈಮ್ ಥ್ರಿಲ್ಲರ್ ಚಿತ್ರವಾಗಿದ್ದು, ಈ ಚಿತ್ರದಲ್ಲಿ ಡೆಬ್ಯೂಟ್ ಆಗಿ ಪ್ರವೀಣ್ ಕುಮಾರ್ ಮತ್ತು ರಚನಾ ಇಂದರ್ ಅವರು ನಟಿಸಿದ್ದಾರೆ. ಈ ಚಿತ್ರದ ಕಥೆ ನೋಡುವುದಾದರೆ, ರಾಮ್ ಮತ್ತು ಜಾನಕಿ ಚಿಕ್ಕ ವಯಸ್ಸಿನಲ್ಲಿ ಅನಾಥಾಶ್ರಮದಲ್ಲಿ ಬಾಲ್ಯದಿಂದ ಸ್ನೇಹಿತರು. ಅವರು ಅತ್ಯಂತ ಚುಕ್ಕಿ ಪ್ರೇಮಿಗಳಾಗಿ ಬೆಳೆಯುತ್ತಾರೆ. ಜಾನು ವಾಸ್ತವವಾಗಿ ಸೆಲೆಕ್ಟಿವ್ ಮೆಮೊರಿ ನಷ್ಟದಿಂದ ಬಳಲುತ್ತಾಳೆ ಮತ್ತು ರಾಮ್ ಅವಳ ಮಾನಸಿಕ ಸ್ಥಿತಿಯನ್ನು ಸುಧಾರಿಸಲು ಪ್ರಯತ್ನಿಸುತ್ತಾನೆ ಮತ್ತು ಅತ್ಯಂತ ಉತ್ಸಾಹದಿಂದ ಯಾರಿಂದಲೂ ಅವಳನ್ನು ರಕ್ಷಿಸುತ್ತಾನೆ. ಜಾನು ಭರತನಾಟ್ಯದಲ್ಲಿ ಆಸಕ್ತಿ ಹೊಂದುತ್ತಾಳೆ ಮತ್ತು ರಾಮ್ ಅವಳನ್ನು ಶಾಲೆಗೆ ಸೇರಿಸುತ್ತಾನೆ. ಹೇಗಾದರೂ ಜಾನು ತನ್ನ ಸಹಪಾಠಿ ವಿಭಾ ಶ್ರೀಮಂತ ಹುಡುಗಿಯನ್ನು ಕೊಂದ ಆರೋಪ ಮಾಡಿದಾಗ ವಿಷಯಗಳು ವಿನಾಶಕಾರಿ ತಿರುವು ಪಡೆಯುತ್ತವೆ. ರಾಮ್ ತನ್ನ ತನಿಖೆಯನ್ನು ಪ್ರಾರಂಭಿಸುತ್ತಾನೆ ಮತ್ತು ವಿಭಾಳ ಗೆಳೆಯ ವಿಕ್ಕಿ ಟ್ರಕ್ ಪೆಡ್ಲರ್ ಎಂದು ಶಂಕಿಸುತ್ತಾನೆ ಮತ್ತು ಅವನನ್ನು ವಿಚಾರಣೆ ಕೋಣೆಗೆ ಕರೆತರುತ್ತಾನೆ. ವಿಭಾ ತನ್ನ ತಂದೆ ಇನ್ನೊಬ್ಬ ಮಹಿಳೆಯೊಂದಿಗೆ ವಿವಾಹೋತ್ತರ ಸಂಬಂಧವನ್ನು ಹೊಂದಿದ್ದರಿಂದ ವಿಭಾ ತನ್ನ ಸಂಪತ್ತನ್ನು ಆನುವಂಶಿಕವಾಗಿ ಪಡೆಯಲು ತನ್ನ ತಂದೆಯನ್ನು ಕೊಲ್ಲಲು ಯೋಚಿಸುತ್ತಾಳೆ ಎಂದು ವಿಕ್ಕಿ ಬಹಿರಂಗಪಡಿಸುತ್ತಾನೆ. ಆದರೆ ವಿಕ್ಕಿ ಈ ಆಲೋಚನೆಯಿಂದ ಹಿಂದೆ ಸರಿದರು. ಇದು ಅವರ ನಡುವೆ ಮುರಿದು ಬೀಳಲು ಕಾರಣವಾಗುತ್ತದೆ. ನಂತರ ರಾಮ್ ವಿಕ್ಕಿಯ ಸ್ನೇಹಿತನನ್ನು ಭೇಟಿಯಾಗುತ್ತಾನೆ. ಅವನು ವಿಕ್ಕಿ ಮತ್ತು ವಿಭಜಿಸಲು ಕಾರಣ ಎಂದು ಹೇಳುತ್ತಾನೆ. ವಿಕ್ಕಿ ಹೊರಟು ಹೋದಾಗ ತರಗತಿಯಲ್ಲಿ ನಡೆದ ಜಗಳಕ್ಕಾಗಿ ವಿಭಾಳನ್ನು ಕ್ಷಮೆ ಕೇಳಲು ಜಾನು ಬಂದಳು. ಆದಾಗ್ಯೂ ವಿಭಾ ಕಿಂಚಿತ್ತೂ ಗಮನ ಕೊಡುವುದಿಲ್ಲ ಮತ್ತು ಅವಳನ್ನು ಮಾನಸಿಕ ಎಂದು ಕರೆಯುತ್ತಾಳೆ. ಇದು ಜಾನುವನ್ನು ಕೆರಳಿಸುತ್ತದೆ ಮತ್ತು ವಿಭಾಳ ಬುರುಡೆಯನ್ನು ಬಂಡೆಯಿಂದ ಪುಡಿ ಮಾಡಿ ಕೊಲ್ಲುತ್ತದೆ. ಇದನ್ನು ತಿಳಿದ ನಂತರ ರಾಮ್ ವಿಚಲಿತನಾಗುತ್ತಾನೆ. ನಂತರ ವಿಕ್ಕಿಯ ಸ್ನೇಹಿತನು ಲೈಂಗಿಕತೆಗೆ ಬದಲಾಗಿ ಜಾನುವನ್ನು ಉಳಿಸಲು ಸಹಾಯ ಮಾಡೆಂದು ಹೇಳುತ್ತಾನೆ. ಕೋಪಗೊಂಡ ರಾಮ್ ವಿಕ್ಕಿಯ ಸ್ನೇಹಿತನನ್ನು ಕೊಂದು ಸಮುದ್ರದಲ್ಲಿ ಎಸೆಯುತ್ತಾನೆ ಮತ್ತು ವಿಕ್ಕಿಯನ್ನು ಕೊಲ್ಲಲು ಬಂಧಿಸುವಲ್ಲಿ ಯಶಸ್ವಿಯಾಗುತ್ತಾನೆ. ಜಾನು ಬಿಡುಗಡೆಯಾಗುತ್ತಾನೆ ಮತ್ತು ರಾಮ್ ಅಂತಿಮವಾಗಿ ಜಾನು ಜೊತೆ ಅವರ ಹೊಸ ಮನೆಗೆ ತೆರಳುತ್ತಾನೆ. ಇದು ಲವ್ 360 ಚಿತ್ರದ ಸಾರಾಂಶ. ಈ ರೀತಿ ಲೇಟೆಸ್ಟ್ ಚಿತ್ರಗಳ ಸಾರಾಂಶಗಳಿಗಾಗಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದ. ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಲವ್ 360 ಇದು 2022ರ ಇಂಡಿಯನ್ ಕನ್ನಡ ಲ್ಯಾಂಗ್ವೇಜ್ ರೊಮ್ಯಾಂಟಿಕ್ ಕ್ರೈಮ್ ಥ್ರಿಲ್ಲರ್ ಚಿತ್ರವಾಗಿದ್ದು, ಈ ಚಿತ್ರದಲ್ಲಿ ಡೆಬ್ಯೂಟ್ ಆಗಿ ಪ್ರವೀಣ್ ಕುಮಾರ್ ಮತ್ತು ರಚನಾ ಇಂದರ್ ಅವರು ನಟಿಸಿದ್ದಾರೆ. ಈ ಚಿತ್ರದ ಕಥೆ ನೋಡುವುದಾದರೆ, ರಾಮ್ ಮತ್ತು ಜಾನಕಿ ಚಿಕ್ಕ ವಯಸ್ಸಿನಲ್ಲಿ ಅನಾಥಾಶ್ರಮದಲ್ಲಿ ಬಾಲ್ಯದಿಂದ ಸ್ನೇಹಿತರು. ಅವರು ಅತ್ಯಂತ ಚುಕ್ಕಿ ಪ್ರೇಮಿಗಳಾಗಿ ಬೆಳೆಯುತ್ತಾರೆ. ಜಾನು ವಾಸ್ತವವಾಗಿ ಸೆಲೆಕ್ಟಿವ್ ಮೆಮೊರಿ ನಷ್ಟದಿಂದ ಬಳಲುತ್ತಾಳೆ ಮತ್ತು ರಾಮ್ ಅವಳ ಮಾನಸಿಕ ಸ್ಥಿತಿಯನ್ನು ಸುಧಾರಿಸಲು ಪ್ರಯತ್ನಿಸುತ್ತಾನೆ ಮತ್ತು ಅತ್ಯಂತ ಉತ್ಸಾಹದಿಂದ ಯಾರಿಂದಲೂ ಅವಳನ್ನು ರಕ್ಷಿಸುತ್ತಾನೆ. ಜಾನು ಭರತನಾಟ್ಯದಲ್ಲಿ ಆಸಕ್ತಿ ಹೊಂದುತ್ತಾಳೆ ಮತ್ತು ರಾಮ್ ಅವಳನ್ನು ಶಾಲೆಗೆ ಸೇರಿಸುತ್ತಾನೆ. ಹೇಗಾದರೂ ಜಾನು ತನ್ನ ಸಹಪಾಠಿ ವಿಭಾ ಶ್ರೀಮಂತ ಹುಡುಗಿಯನ್ನು ಕೊಂದ ಆರೋಪ ಮಾಡಿದಾಗ ವಿಷಯಗಳು ವಿನಾಶಕಾರಿ ತಿರುವು ಪಡೆಯುತ್ತವೆ. ರಾಮ್ ತನ್ನ ತನಿಖೆಯನ್ನು ಪ್ರಾರಂಭಿಸುತ್ತಾನೆ ಮತ್ತು ವಿಭಾಳ ಗೆಳೆಯ ವಿಕ್ಕಿ
ಡ್ರಗ್ ಪೆಡ್ಲರ್ ಎಂದು ಶಂಕಿಸುತ್ತಾನೆ ಮತ್ತು ಅವನನ್ನು ವಿಚಾರಣೆ ಕೋಣೆಗೆ ಕರೆತರುತ್ತಾನೆ. ವಿಭಾ ತನ್ನ ತಂದೆ ಇನ್ನೊಬ್ಬ ಮಹಿಳೆಯೊಂದಿಗೆ ವಿವಾಹೋತ್ತರ ಸಂಬಂಧವನ್ನು ಹೊಂದಿದ್ದರಿಂದ ವಿಭಾ ತನ್ನ ಸಂಪತ್ತನ್ನು ಆನುವಂಶಿಕವಾಗಿ ಪಡೆಯಲು ತನ್ನ ತಂದೆಯನ್ನು ಕೊಲ್ಲಲು ಯೋಚಿಸುತ್ತಾಳೆ ಎಂದು ವಿಕ್ಕಿ ಬಹಿರಂಗಪಡಿಸುತ್ತಾನೆ. ಆದರೆ ವಿಕ್ಕಿ ಈ ಆಲೋಚನೆಯಿಂದ ಹಿಂದೆ ಸರಿದನು. ಇದು ಅವರ ನಡುವೆ ಮುರಿದು ಬೀಳಲು ಕಾರಣವಾಗುತ್ತದೆ. ನಂತರ ರಾಮ್ ವಿಕ್ಕಿಯ ಸ್ನೇಹಿತನನ್ನು ಭೇಟಿಯಾಗುತ್ತಾನೆ. ಅವನು ವಿಕ್ಕಿ ಮತ್ತು ವಿಭಜಿಸಲು ಕಾರಣ ಎಂದು ಹೇಳುತ್ತಾನೆ. ವಿಕ್ಕಿ ಹೊರಟು ಹೋದಾಗ ತರಗತಿಯಲ್ಲಿ ನಡೆದ ಜಗಳಕ್ಕಾಗಿ ವಿಭಾಳನ್ನು ಕ್ಷಮೆ ಕೇಳಲು ಜಾನು ಬಂದಳು. ಆದಾಗ್ಯೂ ವಿಭಾ ಕಿಂಚಿತ್ತೂ ಗಮನ ಕೊಡುವುದಿಲ್ಲ ಮತ್ತು ಅವಳನ್ನು ಮಾನಸಿಕ ಎಂದು ಕರೆಯುತ್ತಾಳೆ. ಇದು ಜಾನುವನ್ನು ಕೆರಳಿಸುತ್ತದೆ ಮತ್ತು ವಿಭಾಳ ಬುರುಡೆಯನ್ನು ಬಂಡೆಯಿಂದ ಪುಡಿ ಮಾಡಿ ಕೊಲ್ಲುತ್ತದೆ. ಇದನ್ನು ತಿಳಿದ ನಂತರ ರಾಮ್ ವಿಚಲಿತನಾಗುತ್ತಾನೆ. ನಂತರ ವಿಕ್ಕಿಯ ಸ್ನೇಹಿತನು ಲೈಂಗಿಕತೆಗೆ ಬದಲಾಗಿ ಜಾನುವನ್ನು ಉಳಿಸಲು ಸಹಾಯ ಮಾಡು ಎಂದು ಹೇಳುತ್ತಾನೆ. ಕೋಪಗೊಂಡ ರಾಮ್ ವಿಕ್ಕಿಯ ಸ್ನೇಹಿತನನ್ನು ಕೊಂದು ಸಮುದ್ರದಲ್ಲಿ ಎಸೆಯುತ್ತಾನೆ ಮತ್ತು ವಿಕ್ಕಿಯನ್ನು ಕೊಲ್ಲಲು ಬಂಧಿಸುವಲ್ಲಿ ಯಶಸ್ವಿಯಾಗುತ್ತಾನೆ. ಜಾನು ಬಿಡುಗಡೆಯಾಗುತ್ತಾರೆ ಮತ್ತು ರಾಮ್ ಅಂತಿಮವಾಗಿ ಜಾನು ಜೊತೆ ಅವರ ಹೊಸ ಮನೆಗೆ ತೆರಳುತ್ತಾನೆ. ಇದು ಲವ್ 360 ಚಿತ್ರದ ಸಾರಾಂಶ. ಈ ರೀತಿ ಲೇಟೆಸ್ಟ್ ಚಿತ್ರಗಳ ಸಾರಾಂಶಗಳಿಗಾಗಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು. ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಲವ್ 360 ಇದು 2022ರ ಇಂಡಿಯನ್ ಕನ್ನಡ ಲ್ಯಾಂಗ್ವೇಜ್ ರೊಮ್ಯಾಂಟಿಕ್ ಕ್ರೈಮ್ ಥ್ರಿಲ್ಲರ್ ಚಿತ್ರವಾಗಿದ್ದು, ಈ ಚಿತ್ರದಲ್ಲಿ ಡೆಬ್ಯೂಟ್ ಆಗಿ ಪ್ರವೀಣ್ ಕುಮಾರ್ ಮತ್ತು ರಚನಾ ಇಂದರ್ ಅವರು ನಟಿಸಿದ್ದಾರೆ. ಈ ಚಿತ್ರದ ಕಥೆ ನೋಡುವುದಾದರೆ, ರಾಮ್ ಮತ್ತು ಜಾನಕಿ ಚಿಕ್ಕ ವಯಸ್ಸಿನಲ್ಲಿ ಅನಾಥಾಶ್ರಮದಲ್ಲಿ ಬಾಲ್ಯದಿಂದ ಸ್ನೇಹಿತರು. ಅವರು ಅತ್ಯಂತ ಚುಕ್ಕಿ ಪ್ರೇಮಿಗಳಾಗಿ ಬೆಳೆಯುತ್ತಾರೆ. ಜಾನು ವಾಸ್ತವವಾಗಿ ಸೆಲೆಕ್ಟಿವ್ ಮೆಮೊರಿ ನಷ್ಟದಿಂದ ಬಳಲುತ್ತಾಳೆ ಮತ್ತು ರಾಮ್ ಅವಳ ಮಾನಸಿಕ ಸ್ಥಿತಿಯನ್ನು ಸುಧಾರಿಸಲು ಪ್ರಯತ್ನಿಸುತ್ತಾನೆ ಮತ್ತು ಅತ್ಯಂತ ಉತ್ಸಾಹದಿಂದ ಯಾರಿಂದಲೂ ಅವಳನ್ನು ರಕ್ಷಿಸುತ್ತಾನೆ. ಜಾನು ಭರತನಾಟ್ಯದಲ್ಲಿ ಆಸಕ್ತಿ ಹೊಂದುತ್ತಾಳೆ ಮತ್ತು ರಾಮ್ ಅವಳನ್ನು ಶಾಲೆಗೆ ಸೇರಿಸುತ್ತಾನೆ. ಹೇಗಾದರೂ ಜಾನು ತನ್ನ ಸಹಪಾಠಿ ವಿಭಾ ಶ್ರೀಮಂತ ಹುಡುಗಿಯನ್ನು ಕೊಂದ ಆರೋಪ ಮಾಡಿದಾಗ ವಿಷಯಗಳು ವಿನಾಶಕಾರಿ ತಿರುವು ಪಡೆಯುತ್ತವೆ. ರಾಮ್ ತನ್ನ ತನಿಖೆಯನ್ನು ಪ್ರಾರಂಭಿಸುತ್ತಾನೆ ಮತ್ತು ವಿಭಾಳ ಗೆಳೆಯ ವಿಕ್ಕಿ ಡ್ರಗ್ ಪೆಡ್ಲರ್ ಎಂದು ಶಂಕಿಸುತ್ತಾನೆ ಮತ್ತು ಅವನನ್ನು ವಿಚಾರಣೆ ಕೋಣೆಗೆ ಕರೆತರುತ್ತಾನೆ. ವಿಭಾ ತನ್ನ ತಂದೆ ಇನ್ನೊಬ್ಬ ಮಹಿಳೆಯೊಂದಿಗೆ ವಿವಾಹೋತ್ತರ ಸಂಬಂಧವನ್ನು ಹೊಂದಿದ್ದರಿಂದ ವಿಭಾ ತನ್ನ ಸಂಪತ್ತನ್ನು ಆನುವಂಶಿಕವಾಗಿ ಪಡೆಯಲು ತನ್ನ ತಂದೆಯನ್ನು ಕೊಲ್ಲಲು ಯೋಚಿಸುತ್ತಾಳೆ ಎಂದು ವಿಕ್ಕಿ ಬಹಿರಂಗಪಡಿಸುತ್ತಾನೆ. ಆದರೆ ವಿಕ್ಕಿ ಈ ಆಲೋಚನೆಯಿಂದ ಹಿಂದೆ ಸರಿದನು. ಇದು ಅವರ ನಡುವೆ ಮುರಿದು ಬೀಳಲು ಕಾರಣವಾಗುತ್ತದೆ. ನಂತರ ರಾಮ್ ವಿಕ್ಕಿಯ ಸ್ನೇಹಿತನನ್ನು ಭೇಟಿಯಾಗುತ್ತಾನೆ. ಅವನು ವಿಕ್ಕಿ ಮತ್ತು ವಿಭಜಿಸಲು ಕಾರಣ ಎಂದು ಹೇಳುತ್ತಾನೆ. ವಿಕ್ಕಿ ಹೊರಟು ಹೋದಾಗ ತರಗತಿಯಲ್ಲಿ ನಡೆದ ಜಗಳಕ್ಕಾಗಿ ವಿಭಾಳನ್ನು ಕ್ಷಮೆ ಕೇಳಲು ಜಾನು ಬಂದಳು. ಆದಾಗ್ಯೂ ವಿಭಾ ಕಿಂಚಿತ್ತೂ ಗಮನ ಕೊಡುವುದಿಲ್ಲ ಮತ್ತು ಅವಳನ್ನು ಮಾನಸಿಕ ಎಂದು ಕರೆಯುತ್ತಾಳೆ. ಇದು ಜಾನುವನ್ನು ಕೆರಳಿಸುತ್ತದೆ ಮತ್ತು ವಿಭಾಳ ಬುರುಡೆಯನ್ನು ಬಂಡೆಯಿಂದ ಪುಡಿ ಮಾಡಿ ಕೊಲ್ಲುತ್ತದೆ. ಇದನ್ನು ತಿಳಿದ ನಂತರ ರಾಮ್ ವಿಚಲಿತನಾಗುತ್ತಾನೆ. ನಂತರ ವಿಕ್ಕಿಯ ಸ್ನೇಹಿತನು ಲೈಂಗಿಕತೆಗೆ ಬದಲಾಗಿ ಜಾನುವನ್ನು ಉಳಿಸಲು ಸಹಾಯ ಮಾಡು ಎಂದು ಹೇಳುತ್ತಾನೆ. ಕೋಪಗೊಂಡ ರಾಮ್ ವಿಕ್ಕಿಯ ಸ್ನೇಹಿತನನ್ನು ಕೊಂದು ಸಮುದ್ರದಲ್ಲಿ ಎಸೆಯುತ್ತಾನೆ ಮತ್ತು ವಿಕ್ಕಿಯನ್ನು ಕೊಲ್ಲಲು ಬಂಧಿಸುವಲ್ಲಿ ಯಶಸ್ವಿಯಾಗುತ್ತಾನೆ. ಜಾನು ಬಿಡುಗಡೆಯಾಗುತ್ತಾರೆ ಮತ್ತು ರಾಮ್ ಅಂತಿಮವಾಗಿ ಜಾನು ಜೊತೆ ಅವರ ಹೊಸ ಮನೆಗೆ ತೆರಳುತ್ತಾನೆ. ಇದು ಲವ್ 360 ಚಿತ್ರದ ಸಾರಾಂಶ. ಈ ರೀತಿ ಲೇಟೆಸ್ಟ್ ಚಿತ್ರಗಳ ಸಾರಾಂಶಗಳಿಗಾಗಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.
ನಮಸ್ಕಾರ ನಮಸ್ಕಾರ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಲವ್ 360 ಇದು 2022ರ ಇಂಡಿಯನ್ ಕನ್ನಡ ಲ್ಯಾಂಗ್ವೇಜ್ ರೊಮ್ಯಾಂಟಿಕ್ ಕ್ರೈಮ್ ಥ್ರಿಲ್ಲರ್ ಚಿತ್ರವಾಗಿದ್ದು, ಈ ಚಿತ್ರದಲ್ಲಿ ಡೆಬ್ಯೂಟ್ ಆಗಿ ಪ್ರವೀಣ್ ಕುಮಾರ್ ಮತ್ತು ರಚನಾ ಇಂದರ್ ಅವರು ನಟಿಸಿದ್ದಾರೆ. ಈ ಚಿತ್ರದ ಕಥೆ ನೋಡುವುದಾದರೆ, ರಾಮ್ ಮತ್ತು ಜಾನಕಿ ಚಿಕ್ಕ ವಯಸ್ಸಿನಲ್ಲಿ ಅನಾಥಾಶ್ರಮದಲ್ಲಿ ಬಾಲ್ಯದಿಂದ ಸ್ನೇಹಿತರು. ಅವರು ಅತ್ಯಂತ ಚುಕ್ಕಿ ಪ್ರೇಮಿಗಳಾಗಿ ಬೆಳೆಯುತ್ತಾರೆ. ಜಾನು ವಾಸ್ತವವಾಗಿ ಸೆಲೆಕ್ಟಿವ್ ಮೆಮೊರಿ ನಷ್ಟದಿಂದ ಬಳಲುತ್ತಾಳೆ ಮತ್ತು ರಾಮ್ ಅವಳ ಮಾನಸಿಕ ಸ್ಥಿತಿಯನ್ನು ಸುಧಾರಿಸಲು ಪ್ರಯತ್ನಿಸುತ್ತಾನೆ ಮತ್ತು ಅತ್ಯಂತ ಉತ್ಸಾಹದಿಂದ ಯಾರಿಂದಲೂ ಅವಳನ್ನು ರಕ್ಷಿಸುತ್ತಾನೆ. ಜಾನು ಭರತನಾಟ್ಯದಲ್ಲಿ ಆಸಕ್ತಿ ಹೊಂದುತ್ತಾಳೆ ಮತ್ತು ರಾಮ್ ಅವಳನ್ನು ಶಾಲೆಗೆ ಸೇರಿಸುತ್ತಾನೆ. ಹೇಗಾದರೂ ಜಾನು ವಿಕ್ಕಿ ಟ್ರಕ್ ಪೆಡ್ಲರ್ ಎಂದು ಶಂಕಿಸುತ್ತಾನೆ ಮತ್ತು ಅವನನ್ನು ವಿಚಾರಣೆ ಕೋಣೆಗೆ ಕರೆತರುತ್ತಾನೆ. ವಿಭಾ ತನ್ನ ತಂದೆ ಇನ್ನೊಬ್ಬ ಮಹಿಳೆಯೊಂದಿಗೆ ವಿವಾಹೋತ್ತರ ಸಂಬಂಧವನ್ನು ಹೊಂದಿದ್ದರಿಂದ ವಿಭಾ ತನ್ನ ಸಂಪತ್ತನ್ನು ಆನುವಂಶಿಕವಾಗಿ ಪಡೆಯಲು ತನ್ನ ತಂದೆಯನ್ನು ಕೊಲ್ಲಲು ಯೋಚಿಸುತ್ತಾಳೆ ಎಂದು ವಿಕ್ಕಿ ಬಹಿರಂಗಪಡಿಸುತ್ತಾನೆ. ಆದರೆ ವಿಕ್ಕಿ ಈ ಆಲೋಚನೆಯಿಂದ ಹಿಂದೆ ಸರಿದನು. ಇದು ಅವರ ನಡುವೆ ಮುರಿದು ಬೀಳಲು ಕಾರಣವಾಗುತ್ತದೆ. ನಂತರ ರಾಮ್ ವಿಕ್ಕಿಯ ಸ್ನೇಹಿತನನ್ನು ಭೇಟಿಯಾಗುತ್ತಾನೆ. ಅವನು ವಿಕ್ಕಿ ಮತ್ತು ವಿಭಜಿಸಲು ಕಾರಣ ಎಂದು ಹೇಳುತ್ತಾನೆ. ವಿಕ್ಕಿ ಹೊರಟು ಹೋದಾಗ ತರಗತಿಯಲ್ಲಿ ನಡೆದ ಜಗಳಕ್ಕಾಗಿ ವಿಭಾಳನ್ನು ಕ್ಷಮೆ ಕೇಳಲು ಜಾನು ಬಂದಳು. ಅದ್ಯಾಗೋ ವಿಭಾ ಕಿಂಚತ್ತೂ ಗಮನ ಕೊಡುವುದಿಲ್ಲ ಮತ್ತು ಅವಳನ್ನು ಮಾನಸಿಕ ಎಂದು ಕರೆಯುತ್ತಾಳೆ. ಇದು ಜಾನುವನ್ನು ಕೆರಳಿಸುತ್ತದೆ ಮತ್ತು ವಿಭಾಳ ಬುರುಡೆಯನ್ನು ಬಂಡೆಯಿಂದ ಪುಡಿ ಮಾಡಿ ಕೊಲ್ಲುತ್ತದೆ. ಇದನ್ನು ತಿಳಿದ ನಂತರ ರಾಮ್ ವಿಚಲಿತನಾಗುತ್ತಾನೆ. ನಂತರ ವಿಕ್ಕಿಯ ಸ್ನೇಹಿತನು ಲೈಂಗಿಕತೆಗೆ ಬದಲಾಗಿ ಜಾನುವನ್ನು ಉಳಿಸಲು ಸಹಾಯ ಮಾಡು ಎಂದು ಹೇಳುತ್ತಾನೆ. ಕೋಪಗೊಂಡ ರಾಮ್ ವಿಕ್ಕಿಯ ಸ್ನೇಹಿತನನ್ನು ಕೊಂದು ಸಮುದ್ರದಲ್ಲಿ ಎಸೆಯುತ್ತಾನೆ ಮತ್ತು ವಿಕ್ಕಿಯನ್ನು ಕೊಲ್ಲಲು ಬಂಧಿಸುವಲ್ಲಿ ಯಶಸ್ವಿಯಾಗುತ್ತಾನೆ. ಜಾನು ಬಿಡುಗಡೆಯಾಗುತ್ತಾರೆ ಮತ್ತು ರಾಮ್ ಅಂತಿಮವಾಗಿ ಜಾನು ಜೊತೆ ಅವರ ಹೊಸ ಮನೆಗೆ ತೆರಳುತ್ತಾನೆ. ಇದು ಲವ್ 360 ಚಿತ್ರದ ಸಾರಾಂಶ. ಈ ರೀತಿ ಲೇಟೆಸ್ಟ್ ಚಿತ್ರಗಳ ಸಾರಾಂಶಗಳಿಗಾಗಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು. ನಮಸ್ಕಾರ ನಮಸ್ಕಾರ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಲವ್ 360 ಇದು 2022ರ ಇಂಡಿಯನ್ ಕನ್ನಡ ಲ್ಯಾಂಗ್ವೇಜ್ ರೊಮ್ಯಾಂಟಿಕ್ ಕ್ರೈಮ್ ಥ್ರಿಲ್ಲರ್ ಚಿತ್ರವಾಗಿದ್ದು, ಈ ಚಿತ್ರದಲ್ಲಿ ಡೆಬ್ಯೂಟ್ ಆಗಿ ಪ್ರವೀಣ್ ಕುಮಾರ್ ಮತ್ತು ರಚನಾ ಇಂದರ್ ಅವರು ನಟಿಸಿದ್ದಾರೆ. ಈ ಚಿತ್ರದ ಕಥೆ ನೋಡುವುದಾದರೆ, ರಾಮ್ ಮತ್ತು ಜಾನಕಿ ಚಿಕ್ಕ ವಯಸ್ಸಿನಲ್ಲಿ ಅನಾಥಾಶ್ರಮದಲ್ಲಿ ಬಾಲ್ಯದಿಂದ ಸ್ನೇಹಿತರು. ಅವರು ಅತ್ಯಂತ ಚುಕ್ಕಿ ಪ್ರೇಮಿಗಳಾಗಿ ಬೆಳೆಯುತ್ತಾರೆ. ಜಾನು ವಾಸ್ತವವಾಗಿ ಸೆಲೆಕ್ಟಿವ್ ಮೆಮೊರಿ ನಷ್ಟದಿಂದ ಬಳಲುತ್ತಾಳೆ ಮತ್ತು ರಾಮ್ ಅವಳ ಮಾನಸಿಕ ಸ್ಥಿತಿಯನ್ನು ಸುಧಾರಿಸಲು ಪ್ರಯತ್ನಿಸುತ್ತಾನೆ ಮತ್ತು ಅತ್ಯಂತ ಉತ್ಸಾಹದಿಂದ ಯಾರಿಂದಲೂ ಅವಳನ್ನು ರಕ್ಷಿಸುತ್ತಾನೆ. ಜಾನು ಭರತನಾಟ್ಯದಲ್ಲಿ ಆಸಕ್ತಿ ಹೊಂದುತ್ತಾಳೆ ಮತ್ತು ರಾಮ್ ಅವಳನ್ನು ಶಾಲೆಗೆ ಸೇರಿಸುತ್ತಾನೆ. ಹೇಗಾದರೂ ಜಾನು ತನ್ನ ಸಹಪಾಠಿ ವಿಭಾ ಶ್ರೀಮಂತ ಹುಡುಗಿಯನ್ನು ಕೊಂದ ಆರೋಪ ಮಾಡಿದಾಗ ವಿಷಯಗಳು ವಿನಾಶಕಾರಿ ತಿರುವು ಪಡೆಯುತ್ತವೆ. ರಾಮ್ ತನ್ನ ತನಿಖೆಯನ್ನು ಪ್ರಾರಂಭಿಸುತ್ತಾನೆ ಮತ್ತು ವಿಭಾಳ ಗೆಳೆಯ ವಿಕ್ಕಿ ಟ್ರಕ್ ಪೆಡ್ಲರ್ ಎಂದು ಶಂಕಿಸುತ್ತಾನೆ ಮತ್ತು ಅವನನ್ನು ವಿಚಾರಣೆ ಕೋಣೆಗೆ ಕರೆತರುತ್ತಾನೆ. ವಿಭಾ ತನ್ನ ತಂದೆ ಇನ್ನೊಬ್ಬ ಮಹಿಳೆಯೊಂದಿಗೆ ವಿವಾಹೋತ್ತರ ಸಂಬಂಧವನ್ನು ಹೊಂದಿದ್ದರಿಂದ ವಿಭಾ ತನ್ನ ಸಂಪತ್ತನ್ನು ಆನುವಂಶಿಕವಾಗಿ ಪಡೆಯಲು ತನ್ನ ತಂದೆಯನ್ನು ಕೊಲ್ಲಲು ಯೋಚಿಸುತ್ತಾಳೆ ಎಂದು ವಿಕ್ಕಿ ಬಹಿರಂಗಪಡಿಸುತ್ತಾನೆ. ಆದರೆ ವಿಕ್ಕಿ ಈ ಆಲೋಚನೆಯಿಂದ ಹಿಂದೆ ಸರಿದನು. ಇದು ಅವರ ನಡುವೆ ಮುರಿದು ಬೀಳಲು ಕಾರಣವಾಗುತ್ತದೆ. ನಂತರ ರಾಮ್ ವಿಕ್ಕಿಯ ಸ್ನೇಹಿತನನ್ನು ಭೇಟಿಯಾಗುತ್ತಾನೆ. ಅವನು ವಿಕ್ಕಿ ಮತ್ತು ವಿಭಜಿಸಲು ಕಾರಣ ಎಂದು ಹೇಳುತ್ತಾನೆ. ವಿಕ್ಕಿ ಹೊರಟು ಹೋದಾಗ ತರಗತಿಯಲ್ಲಿ ನಡೆದ ಜಗಳಕ್ಕಾಗಿ ವಿಭಾಳನ್ನು ಕ್ಷಮೆ ಕೇಳಲು
ಜಾನು ಬಂದಳು. ಅದ್ಯಾಗೋ ವಿಭಾ ಕಿಂಚಿತ್ತೂ ಗಮನ ಕೊಡುವುದಿಲ್ಲ ಮತ್ತು ಅವಳನ್ನು ಮಾನಸಿಕ ಎಂದು ಕರೆಯುತ್ತಾಳೆ. ಇದು ಜಾನುವನ್ನು ಕೆರಳಿಸುತ್ತದೆ ಮತ್ತು ವಿಭಾಳ ಬುರುಡೆಯನ್ನು ಬಂಡೆಯಿಂದ ಪುಡಿ ಮಾಡಿ ಕೊಲ್ಲುತ್ತದೆ. ಇದನ್ನು ತಿಳಿದ ನಂತರ ರಾಮ್ ವಿಚಲಿತನಾಗುತ್ತಾನೆ. ನಂತರ ವಿಕ್ಕಿಯ ಸ್ನೇಹಿತನು ಲೈಂಗಿಕತೆಗೆ ಬದಲಾಗಿ ಜಾನುವನ್ನು ಉಳಿಸಲು ಸಹಾಯ ಮಾಡು ಎಂದು ಹೇಳುತ್ತಾನೆ. ಕೋಪಗೊಂಡ ರಾಮ್ ವಿಕ್ಕಿಯ ಸ್ನೇಹಿತನನ್ನು ಕೊಂದು ಸಮುದ್ರದಲ್ಲಿ ಎಸೆಯುತ್ತಾನೆ ಮತ್ತು ವಿಕ್ಕಿಯನ್ನು ಕೊಲ್ಲಲು ಬಂಧಿಸುವಲ್ಲಿ ಯಶಸ್ವಿಯಾಗುತ್ತಾನೆ. ಜಾನು ಬಿಡುಗಡೆಯಾಗುತ್ತಾರೆ ಮತ್ತು ರಾಮ್ ಅಂತಿಮವಾಗಿ ಜಾನು ಜೊತೆ ಅವರ ಹೊಸ ಮನೆಗೆ ತೆರಳುತ್ತಾನೆ. ಇದು ಲವ್ 360 ಚಿತ್ರದ ಸಾರಾಂಶ. ಈ ರೀತಿ ಲೇಟೆಸ್ಟ್ ಚಿತ್ರಗಳ ಸಾರಾಂಶಗಳಿಗಾಗಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು. ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಲವ್ 360 ಇದು 2022ರ ಇಂಡಿಯನ್ ಕನ್ನಡ ಲ್ಯಾಂಗ್ವೇಜ್ ರೊಮ್ಯಾಂಟಿಕ್ ಕ್ರೈಮ್ ಥ್ರಿಲ್ಲರ್ ಚಿತ್ರವಾಗಿದ್ದು, ಈ ಚಿತ್ರದಲ್ಲಿ ಡೆಬ್ಯೂಟ್ ಆಗಿ ಪ್ರವೀಣ್ ಕುಮಾರ್ ಮತ್ತು ರಚನಾ ಇಂದರ್ ಅವರು ನಟಿಸಿದ್ದಾರೆ. ಈ ಚಿತ್ರದ ಕಥೆ ನೋಡುವುದಾದರೆ, ರಾಮ್ ಮತ್ತು ಜಾನಕಿ ಚಿಕ್ಕ ವಯಸ್ಸಿನಲ್ಲಿ ಅನಾಥಾಶ್ರಮದಲ್ಲಿ ಬಾಲ್ಯದಿಂದ ಸ್ನೇಹಿತರು. ಅವರು ಅತ್ಯಂತ ಚುಕ್ಕಿ ಪ್ರೇಮಿಗಳಾಗಿ ಬೆಳೆಯುತ್ತಾರೆ. ಜಾನು ವಾಸ್ತವವಾಗಿ ಸೆಲೆಕ್ಟಿವ್ ಮೆಮೊರಿ ನಷ್ಟದಿಂದ ಬಳಲುತ್ತಾಳೆ ಮತ್ತು ರಾಮ್ ಅವಳ ಮಾನಸಿಕ ಸ್ಥಿತಿಯನ್ನು ಸುಧಾರಿಸಲು ಪ್ರಯತ್ನಿಸುತ್ತಾನೆ ಮತ್ತು ಅತ್ಯಂತ ಉತ್ಸಾಹದಿಂದ ಯಾರಿಂದಲೂ ಅವಳನ್ನು ರಕ್ಷಿಸುತ್ತಾನೆ. ಜಾನು ಭರತನಾಟ್ಯದಲ್ಲಿ ಆಸಕ್ತಿ ಹೊಂದುತ್ತಾಳೆ ಮತ್ತು ರಾಮ್ ಅವಳನ್ನು ಶಾಲೆಗೆ ಸೇರಿಸುತ್ತಾನೆ. ಹೇಗಾದರೂ ಜಾನು ತನ್ನ ಸಹಪಾಠಿ ವಿಭಾ ಶ್ರೀಮಂತ ಹುಡುಗಿಯನ್ನು ಕೊಂದ ಆರೋಪ ಮಾಡಿದಾಗ ವಿಷಯಗಳು ವಿನಾಶಕಾರಿ ತಿರುವು ಪಡೆಯುತ್ತವೆ. ರಾಮ್ ತನ್ನ ತನಿಖೆಯನ್ನು ಪ್ರಾರಂಭಿಸುತ್ತಾನೆ ಮತ್ತು ವಿಭಾಳ ಗೆಳೆಯ ವಿಕ್ಕಿ ಟ್ರಕ್ ಪೆಡ್ಲರ್ ಎಂದು ಶಂಕಿಸುತ್ತಾನೆ ಮತ್ತು ಅವನನ್ನು ವಿಚಾರಣೆ ಕೋಣೆಗೆ ಕರೆತರುತ್ತಾನೆ. ವಿಭಾ ತನ್ನ ತಂದೆ ಇನ್ನೊಬ್ಬ ಮಹಿಳೆಯೊಂದಿಗೆ ವಿವಾಹೋತ್ತರ ಸಂಬಂಧವನ್ನು ಹೊಂದಿದ್ದರಿಂದ ವಿಭಾ ತನ್ನ ಸಂಪತ್ತನ್ನು ಆನುವಂಶಿಕವಾಗಿ ಪಡೆಯಲು ತನ್ನ ತಂದೆಯನ್ನು ಕೊಲ್ಲಲು ಯೋಚಿಸುತ್ತಾಳೆ ಎಂದು ವಿಕ್ಕಿ ಬಹಿರಂಗಪಡಿಸುತ್ತಾನೆ. ಆದರೆ ವಿಕ್ಕಿ ಈ ಆಲೋಚನೆಯಿಂದ ಹಿಂದೆ ಸರಿದನು. ಇದು ಅವರ ನಡುವೆ ಮುರಿದು ಬೀಳಲು ಕಾರಣವಾಗುತ್ತದೆ. ನಂತರ ರಾಮ್ ವಿಕ್ಕಿಯ ಸ್ನೇಹಿತನನ್ನು ಭೇಟಿಯಾಗುತ್ತಾನೆ. ಅವನು ವಿಕ್ಕಿ ಮತ್ತು ವಿಭಜಿಸಲು ಕಾರಣ ಎಂದು ಹೇಳುತ್ತಾನೆ. ವಿಕ್ಕಿ ಹೊರಟು ಹೋದಾಗ ತರಗತಿಯಲ್ಲಿ ನಡೆದ ಜಗಳಕ್ಕಾಗಿ ವಿಭಾಳನ್ನು ಕ್ಷಮೆ ಕೇಳಲು ಜಾನು ಬಂದಳು. ಅದ್ಯಾಗೋ ವಿಭಾ ಕಿಂಚಿತ್ತೂ ಗಮನ ಕೊಡುವುದಿಲ್ಲ ಮತ್ತು ಅವಳನ್ನು ಮಾನಸಿಕ ಎಂದು ಕರೆಯುತ್ತಾಳೆ. ಇದು ಜಾನುವನ್ನು ಕೆರಳಿಸುತ್ತದೆ ಮತ್ತು ವಿಭಾಳ ಬುರುಡೆಯನ್ನು ಬಂಡೆಯಿಂದ ಪುಡಿ ಮಾಡಿ ಕೊಲ್ಲುತ್ತದೆ. ಇದನ್ನು ತಿಳಿದ ನಂತರ ರಾಮ್ ವಿಚಲಿತನಾಗುತ್ತಾನೆ. ನಂತರ ವಿಕ್ಕಿಯ ಸ್ನೇಹಿತನು ಲೈಂಗಿಕತೆಗೆ ಬದಲಾಗಿ ಜಾನುವನ್ನು ಉಳಿಸಲು ಸಹಾಯ ಮಾಡು ಎಂದು ಹೇಳುತ್ತಾನೆ. ಕೋಪಗೊಂಡ ರಾಮ್ ವಿಕ್ಕಿಯ ಸ್ನೇಹಿತನನ್ನು ಕೊಂದು ಸಮುದ್ರದಲ್ಲಿ ಎಸೆಯುತ್ತಾನೆ ಮತ್ತು ವಿಕ್ಕಿಯನ್ನು ಕೊಲ್ಲಲು ಬಂಧಿಸುವಲ್ಲಿ ಯಶಸ್ವಿಯಾಗುತ್ತಾನೆ. ಜಾನು ಬಿಡುಗಡೆಯಾಗುತ್ತಾರೆ ಮತ್ತು ರಾಮ್ ಅಂತಿಮವಾಗಿ ಜಾನು ಜೊತೆ ಅವರ ಹೊಸ ಮನೆಗೆ ತೆರಳುತ್ತಾನೆ. ಇದು ಲವ್ 360 ಚಿತ್ರದ ಸಾರಾಂಶ. ಈ ರೀತಿ ಲೇಟೆಸ್ಟ್ ಚಿತ್ರಗಳ ಸಾರಾಂಶಗಳಿಗಾಗಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು. ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಲವ್ 360 ಇದು 2022ರ ಇಂಡಿಯನ್ ಕನ್ನಡ ಲ್ಯಾಂಗ್ವೇಜ್ ರೊಮ್ಯಾಂಟಿಕ್ ಕ್ರೈಮ್ ಥ್ರಿಲ್ಲರ್ ಚಿತ್ರವಾಗಿದ್ದು, ಈ ಚಿತ್ರದಲ್ಲಿ ಡೆಬ್ಯೂಟ್ ಆಗಿ ಪ್ರವೀಣ್ ಕುಮಾರ್ ಮತ್ತು ರಚನಾ ಇಂದರ್ ಅವರು ನಟಿಸಿದ್ದಾರೆ. ಈ ಚಿತ್ರದ ಕಥೆ ನೋಡುವುದಾದರೆ, ರಾಮ್ ಮತ್ತು ಜಾನಕಿ ಚಿಕ್ಕ ವಯಸ್ಸಿನಲ್ಲಿ ಅನಾಥಾಶ್ರಮದಲ್ಲಿ ಬಾಲ್ಯದಿಂದ ಸ್ನೇಹಿತರು. ಅವರು ಅತ್ಯಂತ ಚುಕ್ಕಿ ಪ್ರೇಮಿಗಳಾಗಿ ಬೆಳೆಯುತ್ತಾರೆ. ಜಾನು ವಾಸ್ತವವಾಗಿ ಸೆಲೆಕ್ಟಿವ್ ಮೆಮೊರಿ ನಷ್ಟದಿಂದ ಬಳಲುತ್ತಾಳೆ
ಮತ್ತು ರಾಮ್ ಅವಳ ಮಾನಸಿಕ ಸ್ಥಿತಿಯನ್ನು ಸುಧಾರಿಸಲು ಪ್ರಯತ್ನಿಸುತ್ತಾನೆ ಮತ್ತು ಅತ್ಯಂತ ಉತ್ಸಾಹದಿಂದ ಯಾರಿಂದಲೂ ಅವಳನ್ನು ರಕ್ಷಿಸುತ್ತಾನೆ. ಜಾನು ಭರತನಾಟ್ಯದಲ್ಲಿ ಆಸಕ್ತಿ ಹೊಂದುತ್ತಾಳೆ ಮತ್ತು ರಾಮ್ ಅವಳನ್ನು ಶಾಲೆಗೆ ಸೇರಿಸುತ್ತಾನೆ. ಹೇಗಾದರೂ ಜಾನು ತನ್ನ ಸಹಪಾಠಿ ವಿಭಾ ಶ್ರೀಮಂತ ಹುಡುಗಿಯನ್ನು ಕೊಂದ ಆರೋಪ ಮಾಡಿದಾಗ ವಿಷಯಗಳು ವಿನಾಶಕಾರಿ ತಿರುವು ಪಡೆಯುತ್ತವೆ. ರಾಮ್ ತನ್ನ ತನಿಖೆಯನ್ನು ಪ್ರಾರಂಭಿಸುತ್ತಾನೆ ಮತ್ತು ವಿಭಾಳ ಗೆಳೆಯ ವಿಕ್ಕಿ ಡ್ರಗ್ ಪೆಡ್ಲರ್ ಎಂದು ಶಂಕಿಸುತ್ತಾನೆ ಮತ್ತು ಅವನನ್ನು ವಿಚಾರಣೆ ಕೋಣೆಗೆ ಕರೆತರುತ್ತಾನೆ. ವಿಭಾ ತನ್ನ ತಂದೆ ಇನ್ನೊಬ್ಬ ಮಹಿಳೆಯೊಂದಿಗೆ ವಿವಾಹೋತ್ತರ ಸಂಬಂಧವನ್ನು ಹೊಂದಿದ್ದರಿಂದ ವಿಭಾ ತನ್ನ ಸಂಪತ್ತನ್ನು ಆನುವಂಶಿಕವಾಗಿ ಪಡೆಯಲು ತನ್ನ ತಂದೆಯನ್ನು ಕೊಲ್ಲಲು ಯೋಚಿಸುತ್ತಾಳೆ ಎಂದು ವಿಕ್ಕಿ ಬಹಿರಂಗಪಡಿಸುತ್ತಾನೆ. ಆದರೆ ವಿಕ್ಕಿ ಈ ಆಲೋಚನೆಯಿಂದ ಹಿಂದೆ ಸರಿದನು. ಇದು ಅವರ ನಡುವೆ ಮುರಿದು ಬೀಳಲು ಕಾರಣವಾಗುತ್ತದೆ. ನಂತರ ರಾಮ್ ವಿಕ್ಕಿಯ ಸ್ನೇಹಿತನನ್ನು ಭೇಟಿಯಾಗುತ್ತಾನೆ. ಅವನು ವಿಕ್ಕಿ ಮತ್ತು ವಿಭಜಿಸಲು ಕಾರಣ ಎಂದು ಹೇಳುತ್ತಾನೆ. ವಿಕ್ಕಿ ಹೊರಟು ಹೋದಾಗ ತರಗತಿಯಲ್ಲಿ ನಡೆದ ಜಗಳಕ್ಕಾಗಿ ವಿಭಾಳನ್ನು ಕ್ಷಮೆ ಕೇಳಲು ಜಾನು ಬಂದಳು. ಅದ್ಯಾಗೋ ವಿಭಾ ಕಿಂಚತ್ತೂ ಗಮನ ಕೊಡುವುದಿಲ್ಲ ಮತ್ತು ಅವಳನ್ನು ಮಾನಸಿಕ ಎಂದು ಕರೆಯುತ್ತಾಳೆ. ಇದು ಜಾನುವನ್ನು ಕೆರಳಿಸುತ್ತದೆ ಮತ್ತು ವಿಭಾಳ ಬುರುಡೆಯನ್ನು ಬಂಡೆಯಿಂದ ಪುಡಿ ಮಾಡಿ ಕೊಲ್ಲುತ್ತದೆ. ಇದನ್ನು ತಿಳಿದ ನಂತರ ರಾಮ್ ವಿಚಲಿತನಾಗುತ್ತಾನೆ. ನಂತರ ವಿಕ್ಕಿಯ ಸ್ನೇಹಿತನು ಲೈಂಗಿಕತೆಗೆ ಬದಲಾಗಿ ಜಾನುವನ್ನು ಉಳಿಸಲು ಸಹಾಯ ಮಾಡು ಎಂದು ಹೇಳುತ್ತಾನೆ. ಕೋಪಗೊಂಡ ರಾಮ್ ವಿಕ್ಕಿಯ ಸ್ನೇಹಿತನನ್ನು ಕೊಂದು ಸಮುದ್ರದಲ್ಲಿ ಎಸೆಯುತ್ತಾನೆ ಮತ್ತು ವಿಕ್ಕಿಯನ್ನು ಕೊಲ್ಲಲು ಬಂಧಿಸುವಲ್ಲಿ ಯಶಸ್ವಿಯಾಗುತ್ತಾನೆ. ಜಾನು ಬಿಡುಗಡೆಯಾಗುತ್ತಾರೆ ಮತ್ತು ರಾಮ್ ಅಂತಿಮವಾಗಿ ಜಾನು ಜೊತೆ ಅವರ ಹೊಸ ಮನೆಗೆ ತೆರಳುತ್ತಾನೆ. ಇದು ಲವ್ 360 ಚಿತ್ರದ ಸಾರಾಂಶ. ಈ ರೀತಿ ಲೇಟೆಸ್ಟ್ ಚಿತ್ರಗಳ ಸಾರಾಂಶಗಳಿಗಾಗಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು. ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಲವ್ 360 ಇದು 2022ರ ಇಂಡಿಯನ್ ಕನ್ನಡ ಲ್ಯಾಂಗ್ವೇಜ್ ರೊಮ್ಯಾಂಟಿಕ್ ಕ್ರೈಮ್ ಥ್ರಿಲ್ಲರ್ ಚಿತ್ರವಾಗಿದ್ದು, ಈ ಚಿತ್ರದಲ್ಲಿ ಡೆಬ್ಯೂಟ್ ಆಗಿ ಪ್ರವೀಣ್ ಕುಮಾರ್ ಮತ್ತು ರಚನಾ ಇಂದರ್ ಅವರು ನಟಿಸಿದ್ದಾರೆ. ಈ ಚಿತ್ರದ ಕಥೆ ನೋಡುವುದಾದರೆ, ರಾಮ್ ಮತ್ತು ಜಾನಕಿ ಚಿಕ್ಕ ವಯಸ್ಸಿನಲ್ಲಿ ಅನಾಥಾಶ್ರಮದಲ್ಲಿ ಬಾಲ್ಯದಿಂದ ಸ್ನೇಹಿತರು. ಅವರು ಅತ್ಯಂತ ಚುಕ್ಕಿ ಪ್ರೇಮಿಗಳಾಗಿ ಬೆಳೆಯುತ್ತಾರೆ. ಜಾನು ವಾಸ್ತವವಾಗಿ ಸೆಲೆಕ್ಟಿವ್ ಮೆಮೊರಿ ನಷ್ಟದಿಂದ ಬಳಲುತ್ತಾಳೆ ಮತ್ತು ರಾಮ್ ಅವಳ ಮಾನಸಿಕ ಸ್ಥಿತಿಯನ್ನು ಸುಧಾರಿಸಲು ಪ್ರಯತ್ನಿಸುತ್ತಾನೆ ಮತ್ತು ಅತ್ಯಂತ ಉತ್ಸಾಹದಿಂದ ಯಾರಿಂದಲೂ ಅವಳನ್ನು ರಕ್ಷಿಸುತ್ತಾನೆ. ಜಾನು ಭರತನಾಟ್ಯದಲ್ಲಿ ಆಸಕ್ತಿ ಹೊಂದುತ್ತಾಳೆ ಮತ್ತು ರಾಮ್ ಅವಳನ್ನು ಶಾಲೆಗೆ ಸೇರಿಸುತ್ತಾನೆ. ಹೇಗಾದರೂ ಜಾನು ತನ್ನ ಸಹಪಾಠಿ ವಿಭಾ ಶ್ರೀಮಂತ ಹುಡುಗಿಯನ್ನು ಕೊಂದ ಆರೋಪ ಮಾಡಿದಾಗ ವಿಷಯಗಳು ವಿನಾಶಕಾರಿ ತಿರುವು ಪಡೆಯುತ್ತವೆ. ರಾಮ್ ತನ್ನ ತನಿಖೆಯನ್ನು ಪ್ರಾರಂಭಿಸುತ್ತಾನೆ ಮತ್ತು ವಿಭಾಳ ಗೆಳೆಯ ವಿಕ್ಕಿ ಡ್ರಗ್ ಪೆಡ್ಲರ್ ಎಂದು ಶಂಕಿಸುತ್ತಾನೆ ಮತ್ತು ಅವನನ್ನು ವಿಚಾರಣೆ ಕೋಣೆಗೆ ಕರೆತರುತ್ತಾನೆ. ವಿಭಾ ತನ್ನ ತಂದೆ ಇನ್ನೊಬ್ಬ ಮಹಿಳೆಯೊಂದಿಗೆ ವಿವಾಹೋತ್ತರ ಸಂಬಂಧವನ್ನು ಹೊಂದಿದ್ದರಿಂದ ವಿಭಾ ತನ್ನ ಸಂಪತ್ತನ್ನು ಆನುವಂಶಿಕವಾಗಿ ಪಡೆಯಲು ತನ್ನ ತಂದೆಯನ್ನು ಕೊಲ್ಲಲು ಯೋಚಿಸುತ್ತಾಳೆ ಎಂದು ವಿಕ್ಕಿ ಬಹಿರಂಗಪಡಿಸುತ್ತಾನೆ. ಆದರೆ ವಿಕ್ಕಿ ಈ ಆಲೋಚನೆಯಿಂದ ಹಿಂದೆ ಸರಿದನು. ಇದು ಅವರ ನಡುವೆ ಮುರಿದು ಬೀಳಲು ಕಾರಣವಾಗುತ್ತದೆ. ನಂತರ ರಾಮ್ ವಿಕ್ಕಿಯ ಸ್ನೇಹಿತನನ್ನು ಭೇಟಿಯಾಗುತ್ತಾನೆ. ಅವನು ವಿಕ್ಕಿ ಮತ್ತು ವಿಭಜಿಸಲು ಕಾರಣ ಎಂದು ಹೇಳುತ್ತಾನೆ. ವಿಕ್ಕಿ ಹೊರಟು ಹೋದಾಗ ತರಗತಿಯಲ್ಲಿ ನಡೆದ ಜಗಳಕ್ಕಾಗಿ ವಿಭಾಳನ್ನು ಕ್ಷಮೆ ಕೇಳಲು ಜಾನು ಬಂದಳು. ಅದ್ಯಾಗೋ ವಿಭಾ ಕಿಂಚತ್ತೂ ಗಮನ ಕೊಡುವುದಿಲ್ಲ ಮತ್ತು ಅವಳನ್ನು ಮಾನಸಿಕ ಎಂದು ಕರೆಯುತ್ತಾಳೆ. ಇದು ಜಾನುವನ್ನು ಕೆರಳಿಸುತ್ತದೆ ಮತ್ತು ವಿಭಾಳ ಬುರುಡೆಯನ್ನು ಬಂಡೆಯಿಂದ ಪುಡಿ ಮಾಡಿ ಕೊಲ್ಲುತ್ತದೆ. ಇದನ್ನು ತಿಳಿದ ನಂತರ ರಾಮ್ ವಿಚಲಿತನಾಗುತ್ತಾನೆ. ನಂತರ ವಿಕ್ಕಿಯ ಸ್ನೇಹಿತನು ಲೈಂಗಿಕತೆಗೆ ಬದಲಾಗಿ ಜಾನುವನ್ನು ಉಳಿಸಲು ಸಹಾಯ ಮಾಡು ಎಂದು ಹೇಳುತ್ತಾನೆ. ಕೋಪಗೊಂಡ ರಾಮ್ ವಿಕ್ಕಿಯ ಸ್ನೇಹಿತನನ್ನು ಕೊಂದು ಸಮುದ್ರದಲ್ಲಿ ಎಸೆಯುತ್ತಾನೆ
ಮತ್ತು ವಿಕ್ಕಿಯನ್ನು ಕೊಲ್ಲಲು ಬಂಧಿಸುವಲ್ಲಿ ಯಶಸ್ವಿಯಾಗುತ್ತಾನೆ. ಜಾನು ಬಿಡುಗಡೆಯಾಗುತ್ತಾನೆ ಮತ್ತು ರಾಮ್ ಅಂತಿಮವಾಗಿ ಜಾನು ಜೊತೆ ಅವರ ಹೊಸ ಮನೆಗೆ ತೆರಳುತ್ತಾನೆ. ಇದು ಲವ್ 360 ಚಿತ್ರದ ಸಾರಾಂಶ. ಈ ರೀತಿ ಲೇಟೆಸ್ಟ್ ಚಿತ್ರಗಳ ಸಾರಾಂಶಗಳಿಗಾಗಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದ. ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಲವ್ 360 ಇದು 2022ರ ಇಂಡಿಯನ್ ಕನ್ನಡ ಲ್ಯಾಂಗ್ವೇಜ್ ರೊಮ್ಯಾಂಟಿಕ್ ಕ್ರೈಮ್ ಥ್ರಿಲ್ಲರ್ ಚಿತ್ರವಾಗಿದ್ದು, ಈ ಚಿತ್ರದಲ್ಲಿ ಡೆಬ್ಯೂಟ್ ಆಗಿ ಪ್ರವೀಣ್ ಕುಮಾರ್ ಮತ್ತು ರಚನಾ ಇಂದರ್ ಅವರು ನಟಿಸಿದ್ದಾರೆ. ಈ ಚಿತ್ರದ ಕಥೆ ನೋಡುವುದಾದರೆ, ರಾಮ್ ಮತ್ತು ಜಾನಕಿ ಚಿಕ್ಕ ವಯಸ್ಸಿನಲ್ಲಿ ಅನಾಥಾಶ್ರಮದಲ್ಲಿ ಬಾಲ್ಯದಿಂದ ಸ್ನೇಹಿತರು. ಅವರು ಅತ್ಯಂತ ಚುಕ್ಕಿ ಪ್ರೇಮಿಗಳಾಗಿ ಬೆಳೆಯುತ್ತಾರೆ. ಜಾನು ವಾಸ್ತವವಾಗಿ ಸೆಲೆಕ್ಟಿವ್ ಮೆಮೊರಿ ನಷ್ಟದಿಂದ ಬಳಲುತ್ತಾಳೆ ಮತ್ತು ರಾಮ್ ಅವಳ ಮಾನಸಿಕ ಸ್ಥಿತಿಯನ್ನು ಸುಧಾರಿಸಲು ಪ್ರಯತ್ನಿಸುತ್ತಾನೆ ಮತ್ತು ಅತ್ಯಂತ ಉತ್ಸಾಹದಿಂದ ಯಾರಿಂದಲೂ ಅವಳನ್ನು ರಕ್ಷಿಸುತ್ತಾನೆ. ಜಾನು ಭರತನಾಟ್ಯದಲ್ಲಿ ಆಸಕ್ತಿ ಹೊಂದುತ್ತಾಳೆ ಮತ್ತು ರಾಮ್ ಅವಳನ್ನು ಶಾಲೆಗೆ ಸೇರಿಸುತ್ತಾನೆ. ಹೇಗಾದರೂ ಜಾನು ತನ್ನ ಸಹಪಾಠಿ ವಿಭಾ ಶ್ರೀಮಂತ ಹುಡುಗಿಯನ್ನು ಕೊಂದ ಆರೋಪ ಮಾಡಿದಾಗ ವಿಷಯಗಳು ವಿನಾಶಕಾರಿ ತಿರುವು ಪಡೆಯುತ್ತವೆ. ರಾಮ್ ತನ್ನ ತನಿಖೆಯನ್ನು ಪ್ರಾರಂಭಿಸುತ್ತಾನೆ ಮತ್ತು ವಿಭಾಳ ಗೆಳೆಯ ವಿಕ್ಕಿ ಡ್ರಗ್ ಪೆಡ್ಲರ್ ಎಂದು ಶಂಕಿಸುತ್ತಾನೆ ಮತ್ತು ಅವನನ್ನು ವಿಚಾರಣೆ ಕೋಣೆಗೆ ಕರೆತರುತ್ತಾನೆ. ವಿಭಾ ತನ್ನ ತಂದೆ ಇನ್ನೊಬ್ಬ ಮಹಿಳೆಯೊಂದಿಗೆ ವಿವಾಹೋತ್ತರ ಸಂಬಂಧವನ್ನು ಹೊಂದಿದ್ದರಿಂದ ವಿಭಾ ತನ್ನ ಸಂಪತ್ತನ್ನು ಆನುವಂಶಿಕವಾಗಿ ಪಡೆಯಲು ತನ್ನ ತಂದೆಯನ್ನು ಕೊಲ್ಲಲು ಯೋಚಿಸುತ್ತಾಳೆ ಎಂದು ವಿಕ್ಕಿ ಬಹಿರಂಗಪಡಿಸುತ್ತಾನೆ. ಆದರೆ ವಿಕ್ಕಿ ಈ ಆಲೋಚನೆಯಿಂದ ಹಿಂದೆ ಸರಿದನು. ಇದು ಅವರ ನಡುವೆ ಮುರಿದು ಬೀಳಲು ಕಾರಣವಾಗುತ್ತದೆ. ನಂತರ ರಾಮ್ ವಿಕ್ಕಿಯ ಸ್ನೇಹಿತನನ್ನು ಭೇಟಿಯಾಗುತ್ತಾನೆ. ಅವನು ವಿಕ್ಕಿ ಮತ್ತು ವಿಭಜಿಸಲು ಕಾರಣ ಎಂದು ಹೇಳುತ್ತಾನೆ. ವಿಕ್ಕಿ ಹೊರಟು ಹೋದಾಗ ತರಗತಿಯಲ್ಲಿ ನಡೆದ ಜಗಳಕ್ಕಾಗಿ ವಿಭಾಳನ್ನು ಕ್ಷಮೆ ಕೇಳಲು ಜಾನು ಬಂದಳು. ಅದ್ಯಾಗೋ ವಿಭಾ ಕಿಂಚತ್ತೂ ಗಮನ ಕೊಡುವುದಿಲ್ಲ ಮತ್ತು ಅವಳನ್ನು ಮಾನಸಿಕ ಎಂದು ಕರೆಯುತ್ತಾಳೆ. ಇದು ಜಾನುವನ್ನು ಕೆರಳಿಸುತ್ತದೆ ಮತ್ತು ವಿಭಾಳ ಬುರುಡೆಯನ್ನು ಬಂಡೆಯಿಂದ ಪುಡಿ ಮಾಡಿ ಕೊಲ್ಲುತ್ತದೆ. ಇದನ್ನು ತಿಳಿದ ನಂತರ ರಾಮ್ ವಿಚಲಿತನಾಗುತ್ತಾನೆ. ನಂತರ ವಿಕ್ಕಿಯ ಸ್ನೇಹಿತನು ಲೈಂಗಿಕತೆಗೆ ಬದಲಾಗಿ ಜಾನುವನ್ನು ಉಳಿಸಲು ಸಹಾಯ ಮಾಡು ಎಂದು ಹೇಳುತ್ತಾನೆ. ಕೋಪಗೊಂಡ ರಾಮ್ ವಿಕ್ಕಿಯ ಸ್ನೇಹಿತನನ್ನು ಕೊಂದು ಸಮುದ್ರದಲ್ಲಿ ಎಸೆಯುತ್ತಾನೆ ಮತ್ತು ವಿಕ್ಕಿಯನ್ನು ಕೊಲ್ಲಲು ಬಂಧಿಸುವಲ್ಲಿ ಯಶಸ್ವಿಯಾಗುತ್ತಾನೆ. ಜಾನು ಬಿಡುಗಡೆಯಾಗುತ್ತಾನೆ ಮತ್ತು ರಾಮ್ ಅಂತಿಮವಾಗಿ ಜಾನು ಜೊತೆ ಅವರ ಹೊಸ ಮನೆಗೆ ತೆರಳುತ್ತಾನೆ. ಇದು ಲವ್ 360 ಚಿತ್ರದ ಸಾರಾಂಶ. ಈ ರೀತಿ ಲೇಟೆಸ್ಟ್ ಚಿತ್ರಗಳ ಸಾರಾಂಶಗಳಿಗಾಗಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದ. ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಲವ್ 360 ಇದು 2022ರ ಇಂಡಿಯನ್ ಕನ್ನಡ ಲ್ಯಾಂಗ್ವೇಜ್ ರೊಮ್ಯಾಂಟಿಕ್ ಕ್ರೈಮ್ ಥ್ರಿಲ್ಲರ್ ಚಿತ್ರವಾಗಿದ್ದು, ಈ ಚಿತ್ರದಲ್ಲಿ ಡೆಬ್ಯೂಟ್ ಆಗಿ ಪ್ರವೀಣ್ ಕುಮಾರ್ ಮತ್ತು ರಚನಾ ಇಂದರ್ ಅವರು ನಟಿಸಿದ್ದಾರೆ. ಈ ಚಿತ್ರದ ಕಥೆ ನೋಡುವುದಾದರೆ, ರಾಮ್ ಮತ್ತು ಜಾನಕಿ ಚಿಕ್ಕ ವಯಸ್ಸಿನಲ್ಲಿ ಅನಾಥಾಶ್ರಮದಲ್ಲಿ ಬಾಲ್ಯದಿಂದ ಸ್ನೇಹಿತರು. ಅವರು ಅತ್ಯಂತ ಚುಕ್ಕಿ ಪ್ರೇಮಿಗಳಾಗಿ ಬೆಳೆಯುತ್ತಾರೆ. ಜಾನು ವಾಸ್ತವವಾಗಿ ಸೆಲೆಕ್ಟಿವ್ ಮೆಮೊರಿ ನಷ್ಟದಿಂದ ಬಳಲುತ್ತಾಳೆ ಮತ್ತು ರಾಮ್ ಅವಳ ಮಾನಸಿಕ ಸ್ಥಿತಿಯನ್ನು ಸುಧಾರಿಸಲು ಪ್ರಯತ್ನಿಸುತ್ತಾನೆ ಮತ್ತು ಅತ್ಯಂತ ಉತ್ಸಾಹದಿಂದ ಯಾರಿಂದಲೂ ಅವಳನ್ನು ರಕ್ಷಿಸುತ್ತಾನೆ. ಜಾನು ಭರತನಾಟ್ಯದಲ್ಲಿ ಆಸಕ್ತಿ ಹೊಂದುತ್ತಾಳೆ ಮತ್ತು ರಾಮ್ ಅವಳನ್ನು ಶಾಲೆಗೆ ಸೇರಿಸುತ್ತಾನೆ. ಹೇಗಾದರೂ ಜಾನು ತನ್ನ ಸಹಪಾಠಿ ವಿಭಾ ಶ್ರೀಮಂತ ಹುಡುಗಿಯನ್ನು ಕೊಂದ ಆರೋಪ ಮಾಡಿದಾಗ ವಿಷಯಗಳು ವಿನಾಶಕಾರಿ ತಿರುವು ಪಡೆಯುತ್ತವೆ. ರಾಮ್ ತನ್ನ ತನಿಖೆಯನ್ನು ಪ್ರಾರಂಭಿಸುತ್ತಾನೆ ಮತ್ತು ವಿಭಾಳ ಗೆಳೆಯ ವಿಕ್ಕಿ
ಡ್ರಗ್ ಪೆಡ್ಲರ್ ಎಂದು ಶಂಕಿಸುತ್ತಾನೆ ಮತ್ತು ಅವನನ್ನು ವಿಚಾರಣೆ ಕೋಣೆಗೆ ಕರೆತರುತ್ತಾನೆ. ವಿಭಾ ತನ್ನ ತಂದೆ ಇನ್ನೊಬ್ಬ ಮಹಿಳೆಯೊಂದಿಗೆ ವಿವಾಹೋತ್ತರ ಸಂಬಂಧವನ್ನು ಹೊಂದಿದ್ದರಿಂದ ವಿಭಾ ತನ್ನ ಸಂಪತ್ತನ್ನು ಆನುವಂಶಿಕವಾಗಿ ಪಡೆಯಲು ತನ್ನ ತಂದೆಯನ್ನು ಕೊಲ್ಲಲು ಯೋಚಿಸುತ್ತಾಳೆ ಎಂದು ವಿಕ್ಕಿ ಬಹಿರಂಗಪಡಿಸುತ್ತಾನೆ. ಆದರೆ ವಿಕ್ಕಿ ಈ ಆಲೋಚನೆಯಿಂದ ಹಿಂದೆ ಸರಿದನು. ಇದು ಅವರ ನಡುವೆ ಮುರಿದು ಬೀಳಲು ಕಾರಣವಾಗುತ್ತದೆ. ನಂತರ ರಾಮ್ ವಿಕ್ಕಿಯ ಸ್ನೇಹಿತನನ್ನು ಭೇಟಿಯಾಗುತ್ತಾನೆ. ಅವನು ವಿಕ್ಕಿ ಮತ್ತು ವಿಭಜಿಸಲು ಕಾರಣ ಎಂದು ಹೇಳುತ್ತಾನೆ. ವಿಕ್ಕಿ ಹೊರಟು ಹೋದಾಗ ತರಗತಿಯಲ್ಲಿ ನಡೆದ ಜಗಳಕ್ಕಾಗಿ ವಿಭಾಳನ್ನು ಕ್ಷಮೆ ಕೇಳಲು ಜಾನು ಬಂದಳು. ಅದ್ಯಾಗೋ ವಿಭಾ ಕಿಂಚತ್ತೂ ಗಮನ ಕೊಡುವುದಿಲ್ಲ ಮತ್ತು ಅವಳನ್ನು ಮಾನಸಿಕ ಎಂದು ಕರೆಯುತ್ತಾಳೆ. ಇದು ಜಾನುವನ್ನು ಕೆರಳಿಸುತ್ತದೆ ಮತ್ತು ವಿಭಾಳ ಬುರುಡೆಯನ್ನು ಬಂಡೆಯಿಂದ ಪುಡಿ ಮಾಡಿ ಕೊಲ್ಲುತ್ತದೆ. ಇದನ್ನು ತಿಳಿದ ನಂತರ ರಾಮ್ ವಿಚಲಿತನಾಗುತ್ತಾನೆ. ನಂತರ ವಿಕ್ಕಿಯ ಸ್ನೇಹಿತನು ಲೈಂಗಿಕತೆಗೆ ಬದಲಾಗಿ ಜಾನುವನ್ನು ಉಳಿಸಲು ಸಹಾಯ ಮಾಡು ಎಂದು ಹೇಳುತ್ತಾನೆ. ಕೋಪಗೊಂಡ ರಾಮ್ ವಿಕ್ಕಿಯ ಸ್ನೇಹಿತನನ್ನು ಕೊಂದು ಸಮುದ್ರದಲ್ಲಿ ಎಸೆಯುತ್ತಾನೆ ಮತ್ತು ವಿಕ್ಕಿಯನ್ನು ಕೊಲ್ಲಲು ಬಂಧಿಸುವಲ್ಲಿ ಯಶಸ್ವಿಯಾಗುತ್ತಾನೆ. ಜಾನು ಬಿಡುಗಡೆಯಾಗುತ್ತಾರೆ ಮತ್ತು ರಾಮ್ ಅಂತಿಮವಾಗಿ ಜಾನು ಜೊತೆ ಅವರ ಹೊಸ ಮನೆಗೆ ತೆರಳುತ್ತಾನೆ. ಇದು ಲವ್ 360 ಚಿತ್ರದ ಸಾರಾಂಶ. ಈ ರೀತಿ ಲೇಟೆಸ್ಟ್ ಚಿತ್ರಗಳ ಸಾರಾಂಶಗಳಿಗಾಗಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು. ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಲವ್ 360 ಇದು 2022ರ ಇಂಡಿಯನ್ ಕನ್ನಡ ಲ್ಯಾಂಗ್ವೇಜ್ ರೊಮ್ಯಾಂಟಿಕ್ ಕ್ರೈಮ್ ಥ್ರಿಲ್ಲರ್ ಚಿತ್ರವಾಗಿದ್ದು, ಈ ಚಿತ್ರದಲ್ಲಿ ಡೆಬ್ಯೂಟ್ ಆಗಿ ಪ್ರವೀಣ್ ಕುಮಾರ್ ಮತ್ತು ರಚನಾ ಇಂದರ್ ಅವರು ನಟಿಸಿದ್ದಾರೆ. ಈ ಚಿತ್ರದ ಕಥೆ ನೋಡುವುದಾದರೆ, ರಾಮ್ ಮತ್ತು ಜಾನಕಿ ಚಿಕ್ಕ ವಯಸ್ಸಿನಲ್ಲಿ ಅನಾಥಾಶ್ರಮದಲ್ಲಿ ಬಾಲ್ಯದಿಂದ ಸ್ನೇಹಿತರು. ಅವರು ಅತ್ಯಂತ ಚುಕ್ಕಿ ಪ್ರೇಮಿಗಳಾಗಿ ಬೆಳೆಯುತ್ತಾರೆ. ಜಾನು ವಾಸ್ತವವಾಗಿ ಸೆಲೆಕ್ಟಿವ್ ಮೆಮೊರಿ ನಷ್ಟದಿಂದ ಬಳಲುತ್ತಾಳೆ ಮತ್ತು ರಾಮ್ ಅವಳ ಮಾನಸಿಕ ಸ್ಥಿತಿಯನ್ನು ಸುಧಾರಿಸಲು ಪ್ರಯತ್ನಿಸುತ್ತಾನೆ ಮತ್ತು ಅತ್ಯಂತ ಉತ್ಸಾಹದಿಂದ ಯಾರಿಂದಲೂ ಅವಳನ್ನು ರಕ್ಷಿಸುತ್ತಾನೆ. ಜಾನು ಭರತನಾಟ್ಯದಲ್ಲಿ ಆಸಕ್ತಿ ಹೊಂದುತ್ತಾಳೆ ಮತ್ತು ರಾಮ್ ಅವಳನ್ನು ಶಾಲೆಗೆ ಸೇರಿಸುತ್ತಾನೆ. ಹೇಗಾದರೂ ಜಾನು ತನ್ನ ಸಹಪಾಠಿ ವಿಭಾ ಶ್ರೀಮಂತ ಹುಡುಗಿಯನ್ನು ಕೊಂದ ಆರೋಪ ಮಾಡಿದಾಗ ವಿಷಯಗಳು ವಿನಾಶಕಾರಿ ತಿರುವು ಪಡೆಯುತ್ತವೆ. ರಾಮ್ ತನ್ನ ತನಿಖೆಯನ್ನು ಪ್ರಾರಂಭಿಸುತ್ತಾನೆ ಮತ್ತು ವಿಭಾಳ ಗೆಳೆಯ ವಿಕ್ಕಿ ಡ್ರಗ್ ಪೆಡ್ಲರ್ ಎಂದು ಶಂಕಿಸುತ್ತಾನೆ ಮತ್ತು ಅವನನ್ನು ವಿಚಾರಣೆ ಕೋಣೆಗೆ ಕರೆತರುತ್ತಾನೆ. ವಿಭಾ ತನ್ನ ತಂದೆ ಇನ್ನೊಬ್ಬ ಮಹಿಳೆಯೊಂದಿಗೆ ವಿವಾಹೋತ್ತರ ಸಂಬಂಧವನ್ನು ಹೊಂದಿದ್ದರಿಂದ ವಿಭಾ ತನ್ನ ಸಂಪತ್ತನ್ನು ಆನುವಂಶಿಕವಾಗಿ ಪಡೆಯಲು ತನ್ನ ತಂದೆಯನ್ನು ಕೊಲ್ಲಲು ಯೋಚಿಸುತ್ತಾಳೆ ಎಂದು ವಿಕ್ಕಿ ಬಹಿರಂಗಪಡಿಸುತ್ತಾನೆ. ಆದರೆ ವಿಕ್ಕಿ ಈ ಆಲೋಚನೆಯಿಂದ ಹಿಂದೆ ಸರಿದನು. ಇದು ಅವರ ನಡುವೆ ಮುರಿದು ಬೀಳಲು ಕಾರಣವಾಗುತ್ತದೆ. ನಂತರ ರಾಮ್ ವಿಕ್ಕಿಯ ಸ್ನೇಹಿತನನ್ನು ಭೇಟಿಯಾಗುತ್ತಾನೆ. ಅವನು ವಿಕ್ಕಿ ಮತ್ತು ವಿಭಜಿಸಲು ಕಾರಣ ಎಂದು ಹೇಳುತ್ತಾನೆ. ವಿಕ್ಕಿ ಹೊರಟು ಹೋದಾಗ ತರಗತಿಯಲ್ಲಿ ನಡೆದ ಜಗಳಕ್ಕಾಗಿ ವಿಭಾಳನ್ನು ಕ್ಷಮೆ ಕೇಳಲು ಜಾನು ಬಂದಳು. ಅದ್ಯಾಗೋ ವಿಭಾ ಕಿಂಚತ್ತೂ ಗಮನ ಕೊಡುವುದಿಲ್ಲ ಮತ್ತು ಅವಳನ್ನು ಮಾನಸಿಕ ಎಂದು ಕರೆಯುತ್ತಾಳೆ. ಇದು ಜಾನುವನ್ನು ಕೆರಳಿಸುತ್ತದೆ ಮತ್ತು ವಿಭಾಳ ಬುರುಡೆಯನ್ನು ಬಂಡೆಯಿಂದ ಪುಡಿ ಮಾಡಿ ಕೊಲ್ಲುತ್ತದೆ. ಇದನ್ನು ತಿಳಿದ ನಂತರ ರಾಮ್ ವಿಚಲಿತನಾಗುತ್ತಾನೆ. ನಂತರ ವಿಕ್ಕಿಯ ಸ್ನೇಹಿತನು ಲೈಂಗಿಕತೆಗೆ ಬದಲಾಗಿ ಜಾನುವನ್ನು ಉಳಿಸಲು ಸಹಾಯ ಮಾಡು ಎಂದು ಹೇಳುತ್ತಾನೆ. ಕೋಪಗೊಂಡ ರಾಮ್ ವಿಕ್ಕಿಯ ಸ್ನೇಹಿತನನ್ನು ಕೊಂದು ಸಮುದ್ರದಲ್ಲಿ ಎಸೆಯುತ್ತಾನೆ ಮತ್ತು ವಿಕ್ಕಿಯನ್ನು ಕೊಲ್ಲಲು ಬಂಧಿಸುವಲ್ಲಿ ಯಶಸ್ವಿಯಾಗುತ್ತಾನೆ. ಜಾನು ಬಿಡುಗಡೆಯಾಗುತ್ತಾರೆ ಮತ್ತು ರಾಮ್ ಅಂತಿಮವಾಗಿ ಜಾನು ಜೊತೆ ಅವರ ಹೊಸ ಮನೆಗೆ ತೆರಳುತ್ತಾನೆ. ಇದು ಲವ್ 360 ಚಿತ್ರದ ಸಾರಾಂಶ. ಈ ರೀತಿ ಲೇಟೆಸ್ಟ್ ಚಿತ್ರಗಳ ಸಾರಾಂಶಗಳಿಗಾಗಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.
ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಲವ್ 360 ಇದು 2022ರ ಇಂಡಿಯನ್ ಕನ್ನಡ ಲ್ಯಾಂಗ್ವೇಜ್ ರೊಮ್ಯಾಂಟಿಕ್ ಕ್ರೈಮ್ ಥ್ರಿಲ್ಲರ್ ಚಿತ್ರವಾಗಿದ್ದು, ಈ ಚಿತ್ರದಲ್ಲಿ ಡೆಬ್ಯೂಟ್ ಆಗಿ ಪ್ರವೀಣ್ ಕುಮಾರ್ ಮತ್ತು ರಚನಾ ಇಂದರ್ ಅವರು ನಟಿಸಿದ್ದಾರೆ. ಈ ಚಿತ್ರದ ಕಥೆ ನೋಡುವುದಾದರೆ, ರಾಮ್ ಮತ್ತು ಜಾನಕಿ ಚಿಕ್ಕ ವಯಸ್ಸಿನಲ್ಲಿ ಅನಾಥಾಶ್ರಮದಲ್ಲಿ ಬಾಲ್ಯದಿಂದ ಸ್ನೇಹಿತರು. ಅವರು ಅತ್ಯಂತ ಚುಕ್ಕಿ ಪ್ರೇಮಿಗಳಾಗಿ ಬೆಳೆಯುತ್ತಾರೆ. ಜಾನು ವಾಸ್ತವವಾಗಿ ಸೆಲೆಕ್ಟಿವ್ ಮೆಮೊರಿ ನಷ್ಟದಿಂದ ಬಳಲುತ್ತಾಳೆ ಮತ್ತು ರಾಮ್ ಅವಳ ಮಾನಸಿಕ ಸ್ಥಿತಿಯನ್ನು ಸುಧಾರಿಸಲು ಪ್ರಯತ್ನಿಸುತ್ತಾನೆ ಮತ್ತು ಅತ್ಯಂತ ಉತ್ಸಾಹದಿಂದ ಯಾರಿಂದಲೂ ಅವಳನ್ನು ರಕ್ಷಿಸುತ್ತಾನೆ. ಜಾನು ಭರತನಾಟ್ಯದಲ್ಲಿ ಆಸಕ್ತಿ ಹೊಂದುತ್ತಾಳೆ ಮತ್ತು ರಾಮ್ ಅವಳನ್ನು ಶಾಲೆಗೆ ಸೇರಿಸುತ್ತಾನೆ. ಹೇಗಾದರೂ ಜಾನು ತನ್ನ ಸಹಪಾಠಿ ವಿಭಾ ಶ್ರೀಮಂತ ಹುಡುಗಿಯನ್ನು ಕೊಂದ ಆರೋಪ ಮಾಡಿದಾಗ ವಿಷಯಗಳು ವಿನಾಶಕಾರಿ ತಿರುವು ಪಡೆಯುತ್ತವೆ. ರಾಮ್ ತನ್ನ ತನಿಖೆಯನ್ನು ಪ್ರಾರಂಭಿಸುತ್ತಾನೆ ಮತ್ತು ವಿಭಾಳ ಗೆಳೆಯ ವಿಕ್ಕಿ ಟ್ರಕ್ ಪೆಡ್ಲರ್ ಎಂದು ಶಂಕಿಸುತ್ತಾನೆ ಮತ್ತು ಅವನನ್ನು ವಿಚಾರಣೆ ಕೋಣೆಗೆ ಕರೆತರುತ್ತಾನೆ. ವಿಭಾ ತನ್ನ ತಂದೆ ಇನ್ನೊಬ್ಬ ಮಹಿಳೆಯೊಂದಿಗೆ ವಿವಾಹೋತ್ತರ ಸಂಬಂಧವನ್ನು ಹೊಂದಿದ್ದರಿಂದ ವಿಭಾ ತನ್ನ ಸಂಪತ್ತನ್ನು ಆನುವಂಶಿಕವಾಗಿ ಪಡೆಯಲು ತನ್ನ ತಂದೆಯನ್ನು ಕೊಲ್ಲಲು ಯೋಚಿಸುತ್ತಾಳೆ ಎಂದು ವಿಕ್ಕಿ ಬಹಿರಂಗಪಡಿಸುತ್ತಾನೆ. ಆದರೆ ವಿಕ್ಕಿ ಈ ಆಲೋಚನೆಯಿಂದ ಹಿಂದೆ ಸರಿದನು. ಇದು ಅವರ ನಡುವೆ ಮುರಿದು ಬೀಳಲು ಕಾರಣವಾಗುತ್ತದೆ. ನಂತರ ರಾಮ್ ವಿಕ್ಕಿಯ ಸ್ನೇಹಿತನನ್ನು ಭೇಟಿಯಾಗುತ್ತಾನೆ. ಅವನು ವಿಕ್ಕಿ ಮತ್ತು ವಿಭಜಿಸಲು ಕಾರಣ ಎಂದು ಹೇಳುತ್ತಾನೆ. ವಿಕ್ಕಿ ಹೊರಟು ಹೋದಾಗ ತರಗತಿಯಲ್ಲಿ ನಡೆದ ಜಗಳಕ್ಕಾಗಿ ವಿಭಾಳನ್ನು ಕ್ಷಮೆ ಕೇಳಲು ಜಾನು ಬಂದಳು. ಅದ್ಯಾಗೋ ವಿಭಾ ಕಿಂಚತ್ತೂ ಗಮನ ಕೊಡುವುದಿಲ್ಲ ಮತ್ತು ಅವಳನ್ನು ಮಾನಸಿಕ ಎಂದು ಕರೆಯುತ್ತಾಳೆ. ಇದು ಜಾನುವನ್ನು ಕೆರಳಿಸುತ್ತದೆ ಮತ್ತು ವಿಭಾಳ ಬುರುಡೆಯನ್ನು ಬಂಡೆಯಿಂದ ಪುಡಿ ಮಾಡಿ ಕೊಲ್ಲುತ್ತದೆ. ಇದನ್ನು ತಿಳಿದ ನಂತರ ರಾಮ್ ವಿಚಲಿತನಾಗುತ್ತಾನೆ. ನಂತರ ವಿಕ್ಕಿಯ ಸ್ನೇಹಿತನು ಲೈಂಗಿಕತೆಗೆ ಬದಲಾಗಿ ಜಾನುವನ್ನು ಉಳಿಸಲು ಸಹಾಯ ಮಾಡು ಎಂದು ಹೇಳುತ್ತಾನೆ. ಕೋಪಗೊಂಡ ರಾಮ್ ವಿಕ್ಕಿಯ ಸ್ನೇಹಿತನನ್ನು ಕೊಂದು ಸಮುದ್ರದಲ್ಲಿ ಎಸೆಯುತ್ತಾನೆ ಮತ್ತು ವಿಕ್ಕಿಯನ್ನು ಕೊಲ್ಲಲು ಬಂಧಿಸುವಲ್ಲಿ ಯಶಸ್ವಿಯಾಗುತ್ತಾನೆ. ಜಾನು ಬಿಡುಗಡೆಯಾಗುತ್ತದೆ ಮತ್ತು ರಾಮ್ ಅಂತಿಮವಾಗಿ ಜಾನು ಜೊತೆ ಅವರ ಹೊಸ ಮನೆಗೆ ತೆರಳುತ್ತಾನೆ. ಇದು ಲವ್ 360 ಚಿತ್ರದ ಸಾರಾಂಶ. ಈ ರೀತಿ ಲೇಟೆಸ್ಟ್ ಚಿತ್ರಗಳ ಸಾರಾಂಶಗಳಿಗಾಗಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು. ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಲವ್ 360 ಇದು 2022ರ ಇಂಡಿಯನ್ ಕನ್ನಡ ಲ್ಯಾಂಗ್ವೇಜ್ ರೊಮ್ಯಾಂಟಿಕ್ ಕ್ರೈಮ್ ಥ್ರಿಲ್ಲರ್ ಚಿತ್ರವಾಗಿದ್ದು, ಈ ಚಿತ್ರದಲ್ಲಿ ಡೆಬ್ಯೂಟ್ ಆಗಿ ಪ್ರವೀಣ್ ಕುಮಾರ್ ಮತ್ತು ರಚನಾ ಇಂದರ್ ಅವರು ನಟಿಸಿದ್ದಾರೆ. ಈ ಚಿತ್ರದ ಕಥೆ ನೋಡುವುದಾದರೆ, ರಾಮ್ ಮತ್ತು ಜಾನಕಿ ಚಿಕ್ಕ ವಯಸ್ಸಿನಲ್ಲಿ ಅನಾಥಾಶ್ರಮದಲ್ಲಿ ಬಾಲ್ಯದಿಂದ ಸ್ನೇಹಿತರು. ಅವರು ಅತ್ಯಂತ ಚುಕ್ಕಿ ಪ್ರೇಮಿಗಳಾಗಿ ಬೆಳೆಯುತ್ತಾರೆ. ಜಾನು ವಾಸ್ತವವಾಗಿ ಸೆಲೆಕ್ಟಿವ್ ಮೆಮೊರಿ ನಷ್ಟದಿಂದ ಬಳಲುತ್ತಾಳೆ ಮತ್ತು ರಾಮ್ ಅವಳ ಮಾನಸಿಕ ಸ್ಥಿತಿಯನ್ನು ಸುಧಾರಿಸಲು ಪ್ರಯತ್ನಿಸುತ್ತಾನೆ ಮತ್ತು ಅತ್ಯಂತ ಉತ್ಸಾಹದಿಂದ ಯಾರಿಂದಲೂ ಅವಳನ್ನು ರಕ್ಷಿಸುತ್ತಾನೆ. ಜಾನು ಭರತನಾಟ್ಯದಲ್ಲಿ ಆಸಕ್ತಿ ಹೊಂದುತ್ತಾಳೆ ಮತ್ತು ರಾಮ್ ಅವಳನ್ನು ಶಾಲೆಗೆ ಸೇರಿಸುತ್ತಾನೆ. ಹೇಗಾದರೂ ಜಾನು ತನ್ನ ಸಹಪಾಠಿ ವಿಭಾ ಶ್ರೀಮಂತ ಹುಡುಗಿಯನ್ನು ಕೊಂದ ಆರೋಪ ಮಾಡಿದಾಗ ವಿಷಯಗಳು ವಿನಾಶಕಾರಿ ತಿರುವು ಪಡೆಯುತ್ತವೆ. ರಾಮ್ ತನ್ನ ತನಿಖೆಯನ್ನು ಪ್ರಾರಂಭಿಸುತ್ತಾನೆ ಮತ್ತು ವಿಭಾಳ ಗೆಳೆಯ ವಿಕ್ಕಿ ಟ್ರಕ್ ಪೆಡ್ಲರ್ ಎಂದು ಶಂಕಿಸುತ್ತಾನೆ ಮತ್ತು ಅವನನ್ನು ವಿಚಾರಣೆ ಕೋಣೆಗೆ ಕರೆತರುತ್ತಾನೆ. ವಿಭಾ ತನ್ನ ತಂದೆ ಇನ್ನೊಬ್ಬ ಮಹಿಳೆಯೊಂದಿಗೆ ವಿವಾಹೋತ್ತರ ಸಂಬಂಧವನ್ನು ಹೊಂದಿದ್ದರಿಂದ ವಿಭಾ ತನ್ನ ಸಂಪತ್ತನ್ನು ಆನುವಂಶಿಕವಾಗಿ ಪಡೆಯಲು ತನ್ನ ತಂದೆಯನ್ನು ಕೊಲ್ಲಲು ಯೋಚಿಸುತ್ತಾಳೆ ಎಂದು ವಿಕ್ಕಿ ಬಹಿರಂಗಪಡಿಸುತ್ತಾನೆ. ಆದರೆ ವಿಕ್ಕಿ ಈ ಆಲೋಚನೆಯಿಂದ ಹಿಂದೆ ಸರಿದನು. ಇದು ಅವರ ನಡುವೆ ಮುರಿದು ಬೀಳಲು ಕಾರಣವಾಗುತ್ತದೆ. ನಂತರ ರಾಮ್ ವಿಕ್ಕಿಯ ಸ್ನೇಹಿತನನ್ನು ಭೇಟಿಯಾಗುತ್ತಾನೆ. ಅವನು ವಿಕ್ಕಿ ಮತ್ತು ವಿಭಜಿಸಲು ಕಾರಣ ಎಂದು ಹೇಳುತ್ತಾನೆ. ವಿಕ್ಕಿ ಹೊರಟು ಹೋದಾಗ ತರಗತಿಯಲ್ಲಿ ನಡೆದ ಜಗಳಕ್ಕಾಗಿ ವಿಭಾಳನ್ನು ಕ್ಷಮೆ ಕೇಳಲು
ಜಾನು ಬಂದಳು. ಅದ್ಯಾಗೋ ವಿಭಾ ಕಿಂಚತ್ತೂ ಗಮನ ಕೊಡುವುದಿಲ್ಲ ಮತ್ತು ಅವಳನ್ನು ಮಾನಸಿಕ ಎಂದು ಕರೆಯುತ್ತಾಳೆ. ಇದು ಜಾನುವನ್ನು ಕೆರಳಿಸುತ್ತದೆ ಮತ್ತು ವಿಭಾಳ ಬುರುಡೆಯನ್ನು ಬಂಡೆಯಿಂದ ಪುಡಿ ಮಾಡಿ ಕೊಲ್ಲುತ್ತದೆ. ಇದನ್ನು ತಿಳಿದ ನಂತರ ರಾಮ್ ವಿಚಲಿತನಾಗುತ್ತಾನೆ. ನಂತರ ವಿಕ್ಕಿಯ ಸ್ನೇಹಿತನು ಲೈಂಗಿಕತೆಗೆ ಬದಲಾಗಿ ಜಾನುವನ್ನು ಉಳಿಸಲು ಸಹಾಯ ಮಾಡು ಎಂದು ಹೇಳುತ್ತಾನೆ. ಕೋಪಗೊಂಡ ರಾಮ್ ವಿಕ್ಕಿಯ ಸ್ನೇಹಿತನನ್ನು ಕೊಂದು ಸಮುದ್ರದಲ್ಲಿ ಎಸೆಯುತ್ತಾನೆ ಮತ್ತು ವಿಕ್ಕಿಯನ್ನು ಕೊಲ್ಲಲು ಬಂಧಿಸುವಲ್ಲಿ ಯಶಸ್ವಿಯಾಗುತ್ತಾನೆ. ಜಾನು ಬಿಡುಗಡೆಯಾಗುತ್ತಾರೆ ಮತ್ತು ರಾಮ್ ಅಂತಿಮವಾಗಿ ಜಾನು ಜೊತೆ ಅವರ ಹೊಸ ಮನೆಗೆ ತೆರಳುತ್ತಾನೆ. ಇದು ಲವ್ 360 ಚಿತ್ರದ ಸಾರಾಂಶ. ಈ ರೀತಿ ಲೇಟೆಸ್ಟ್ ಚಿತ್ರಗಳ ಸಾರಾಂಶಗಳಿಗಾಗಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು. ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ? ಲವ್ 360 ಇದು 2022ರ ಇಂಡಿಯನ್ ಕನ್ನಡ ಲ್ಯಾಂಗ್ವೇಜ್ ರೊಮ್ಯಾಂಟಿಕ್ ಕ್ರೈಮ್ ಥ್ರಿಲ್ಲರ್ ಚಿತ್ರವಾಗಿದ್ದು, ಈ ಚಿತ್ರದಲ್ಲಿ ಡೆಬ್ಯೂಟ್ ಆಗಿ ಪ್ರವೀಣ್ ಕುಮಾರ್ ಮತ್ತು ರಚನಾ ಇಂದರ್ ಅವರು ನಟಿಸಿದ್ದಾರೆ. ಈ ಚಿತ್ರದ ಕಥೆ ನೋಡುವುದಾದರೆ, ರಾಮ್ ಮತ್ತು ಜಾನಕಿ ಚಿಕ್ಕ ವಯಸ್ಸಿನಲ್ಲಿ ಅನಾಥಾಶ್ರಮದಲ್ಲಿ ಬಾಲ್ಯದಿಂದ ಸ್ನೇಹಿತರು. ಅವರು ಅತ್ಯಂತ ಚುಕ್ಕಿ ಪ್ರೇಮಿಗಳಾಗಿ ಬೆಳೆಯುತ್ತಾರೆ. ಜಾನು ವಾಸ್ತವವಾಗಿ ಸೆಲೆಕ್ಟಿವ್ ಮೆಮೊರಿ ನಷ್ಟದಿಂದ ಬಳಲುತ್ತಾಳೆ ಮತ್ತು ರಾಮ್ ಅವಳ ಮಾನಸಿಕ ಸ್ಥಿತಿಯನ್ನು ಸುಧಾರಿಸಲು ಪ್ರಯತ್ನಿಸುತ್ತಾನೆ ಮತ್ತು ಅತ್ಯಂತ ಉತ್ಸಾಹದಿಂದ ಯಾರಿಂದಲೂ ಅವಳನ್ನು ರಕ್ಷಿಸುತ್ತಾನೆ. ಜಾನು ಭರತನಾಟ್ಯದಲ್ಲಿ ಆಸಕ್ತಿ ಹೊಂದುತ್ತಾಳೆ ಮತ್ತು ರಾಮ್ ಅವಳನ್ನು ಶಾಲೆಗೆ ಸೇರಿಸುತ್ತಾನೆ. ಹೇಗಾದರೂ ಜಾನು ತನ್ನ ಸಹಪಾಠಿ ವಿಭಾ ಶ್ರೀಮಂತ ಹುಡುಗಿಯನ್ನು ಕೊಂದ ಆರೋಪ ಮಾಡಿದಾಗ ವಿಷಯಗಳು ವಿನಾಶಕಾರಿ ತಿರುವು ಪಡೆಯುತ್ತವೆ. ರಾಮ್ ತನ್ನ ತನಿಖೆಯನ್ನು ಪ್ರಾರಂಭಿಸುತ್ತಾನೆ ಮತ್ತು ವಿಭಾಳ ಗೆಳೆಯ ವಿಕ್ಕಿ ಟ್ರಕ್ ಪೆಡ್ಲರ್ ಎಂದು ಶಂಕಿಸುತ್ತಾನೆ ಮತ್ತು ಅವನನ್ನು ವಿಚಾರಣೆ ಕೋಣೆಗೆ ಕರೆತರುತ್ತಾನೆ. ವಿಭಾ ತನ್ನ ತಂದೆ ಇನ್ನೊಬ್ಬ ಮಹಿಳೆಯೊಂದಿಗೆ ವಿವಾಹೋತ್ತರ ಸಂಬಂಧವನ್ನು ಹೊಂದಿದ್ದರಿಂದ ವಿಭಾ ತನ್ನ ಸಂಪತ್ತನ್ನು ಆನುವಂಶಿಕವಾಗಿ ಪಡೆಯಲು ತನ್ನ ತಂದೆಯನ್ನು ಕೊಲ್ಲಲು ಯೋಚಿಸುತ್ತಾಳೆ ಎಂದು ವಿಕ್ಕಿ ಬಹಿರಂಗಪಡಿಸುತ್ತಾನೆ. ಆದರೆ ವಿಕ್ಕಿ ಈ ಆಲೋಚನೆಯಿಂದ ಹಿಂದೆ ಸರಿದನು. ಇದು ಅವರ ಕಿಂಚತ್ತೂ ಗಮನ ಕೊಡುವುದಿಲ್ಲ ಮತ್ತು ಅವಳನ್ನು ಮಾನಸಿಕ ಎಂದು ಕರೆಯುತ್ತಾಳೆ. ಇದು ಜಾನುವನ್ನು ಕೆರಳಿಸುತ್ತದೆ ಮತ್ತು ವಿಭಾಳ ಬುರುಡೆಯನ್ನು ಬಂಡೆಯಿಂದ ಪುಡಿ ಮಾಡಿ ಕೊಲ್ಲುತ್ತದೆ. ಇದನ್ನು ತಿಳಿದ ನಂತರ ರಾಮ್ ವಿಚಲಿತನಾಗುತ್ತಾನೆ. ನಂತರ ವಿಕ್ಕಿಯ ಸ್ನೇಹಿತನು ಲೈಂಗಿಕತೆಗೆ ಬದಲಾಗಿ ಜಾನುವನ್ನು ಉಳಿಸಲು ಸಹಾಯ ಮಾಡು ಎಂದು ಹೇಳುತ್ತಾನೆ. ಕೋಪಗೊಂಡ ರಾಮ್ ವಿಕ್ಕಿಯ ಸ್ನೇಹಿತನನ್ನು ಕೊಂದು ಸಮುದ್ರದಲ್ಲಿ ಎಸೆಯುತ್ತಾನೆ ಮತ್ತು ವಿಕ್ಕಿಯನ್ನು ಕೊಲ್ಲಲು ಬಂಧಿಸುವಲ್ಲಿ ಯಶಸ್ವಿಯಾಗುತ್ತಾನೆ. ಜಾನು ಬಿಡುಗಡೆಯಾಗುತ್ತಾರೆ ಮತ್ತು ರಾಮ್ ಅಂತಿಮವಾಗಿ ಜಾನು ಜೊತೆ ಅವರ ಹೊಸ ಮನೆಗೆ ತೆರಳುತ್ತಾನೆ. ಇದು ಲವ್ 360 ಚಿತ್ರದ ಸಾರಾಂಶ. ಈ ರೀತಿ ಲೇಟೆಸ್ಟ್ ಚಿತ್ರಗಳ ಸಾರಾಂಶಗಳಿಗಾಗಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು. ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ? ಲವ್ 360 ಇದು 2022ರ ಇಂಡಿಯನ್ ಕನ್ನಡ ಲ್ಯಾಂಗ್ವೇಜ್ ರೊಮ್ಯಾಂಟಿಕ್ ಕ್ರೈಮ್ ಥ್ರಿಲ್ಲರ್ ಚಿತ್ರವಾಗಿದ್ದು, ಈ ಚಿತ್ರದಲ್ಲಿ ಡೆಬ್ಯೂಟ್ ಆಗಿ ಪ್ರವೀಣ್ ಕುಮಾರ್ ಮತ್ತು ರಚನಾ ಇಂದರ್ ಅವರು ನಟಿಸಿದ್ದಾರೆ. ಈ ಚಿತ್ರದ ಕಥೆ ನೋಡುವುದಾದರೆ, ರಾಮ್ ಮತ್ತು ಜಾನಕಿ ಚಿಕ್ಕ ವಯಸ್ಸಿನಲ್ಲಿ ಅನಾಥಾಶ್ರಮದಲ್ಲಿ ಬಾಲ್ಯದಿಂದ ಸ್ನೇಹಿತರು. ಅವರು ಅತ್ಯಂತ ಚುಕ್ಕಿ ಪ್ರೇಮಿಗಳಾಗಿ ಬೆಳೆಯುತ್ತಾರೆ. ಜಾನು ವಾಸ್ತವವಾಗಿ ಸೆಲೆಕ್ಟಿವ್ ಮೆಮೊರಿ ನಷ್ಟದಿಂದ ಬಳಲುತ್ತಾಳೆ
ಮತ್ತು ರಾಮ್ ಅವಳ ಮಾನಸಿಕ ಸ್ಥಿತಿಯನ್ನು ಸುಧಾರಿಸಲು ಪ್ರಯತ್ನಿಸುತ್ತಾನೆ ಮತ್ತು ಅತ್ಯಂತ ಉತ್ಸಾಹದಿಂದ ಯಾರಿಂದಲೂ ಅವಳನ್ನು ರಕ್ಷಿಸುತ್ತಾನೆ. ಜಾನು ಭರತನಾಟ್ಯದಲ್ಲಿ ಆಸಕ್ತಿ ಹೊಂದುತ್ತಾಳೆ ಮತ್ತು ರಾಮ್ ಅವಳನ್ನು ಶಾಲೆಗೆ ಸೇರಿಸುತ್ತಾನೆ. ಹೇಗಾದರೂ ಜಾನು ತನ್ನ ಸಹಪಾಠಿ ವಿಭಾ ಶ್ರೀಮಂತ ಹುಡುಗಿಯನ್ನು ಕೊಂದ ಆರೋಪ ಮಾಡಿದಾಗ ವಿಷಯಗಳು ವಿನಾಶಕಾರಿ ತಿರುವು ಪಡೆಯುತ್ತವೆ. ರಾಮ್ ತನ್ನ ತನಿಖೆಯನ್ನು ಪ್ರಾರಂಭಿಸುತ್ತಾನೆ ಮತ್ತು ವಿಭಾಳ ಗೆಳೆಯ ವಿಕ್ಕಿ ಡ್ರಗ್ ಪೆಡ್ಲರ್ ಎಂದು ಶಂಕಿಸುತ್ತಾನೆ ಮತ್ತು ಅವನನ್ನು ವಿಚಾರಣೆ ಕೋಣೆಗೆ ಕರೆತರುತ್ತಾನೆ. ವಿಭಾ ತನ್ನ ತಂದೆ ಇನ್ನೊಬ್ಬ ಮಹಿಳೆಯೊಂದಿಗೆ ವಿವಾಹೋತ್ತರ ಸಂಬಂಧವನ್ನು ಹೊಂದಿದ್ದರಿಂದ ವಿಭಾ ತನ್ನ ಸಂಪತ್ತನ್ನು ಆನುವಂಶಿಕವಾಗಿ ಪಡೆಯಲು ತನ್ನ ತಂದೆಯನ್ನು ಕೊಲ್ಲಲು ಯೋಚಿಸುತ್ತಾಳೆ ಎಂದು ವಿಕ್ಕಿ ಬಹಿರಂಗಪಡಿಸುತ್ತಾನೆ. ಆದರೆ ವಿಕ್ಕಿ ಈ ಆಲೋಚನೆಯಿಂದ ಹಿಂದೆ ಸರಿದನು. ಇದು ಅವರ ನಡುವೆ ಮುರಿದು ತರಗತಿಯಲ್ಲಿ ನಡೆದ ಜಗಳಕ್ಕಾಗಿ ವಿಭಾಳನ್ನು ಕ್ಷಮೆ ಕೇಳಲು ಜಾನು ಬಂದಳು. ಆದಾಗ್ಯೂ ವಿಭಾ ಕಿಂಚಿತ್ತೂ ಗಮನ ಕೊಡುವುದಿಲ್ಲ ಮತ್ತು ಅವಳನ್ನು ಮಾನಸಿಕ ಎಂದು ಕರೆಯುತ್ತಾಳೆ. ಇದು ಜಾನುವನ್ನು ಕೆರಳಿಸುತ್ತದೆ ಮತ್ತು ವಿಭಾಳ ಬುರುಡೆಯನ್ನು ಬಂಡೆಯಿಂದ ಪುಡಿ ಮಾಡಿ ಕೊಲ್ಲುತ್ತದೆ. ಇದನ್ನು ತಿಳಿದ ನಂತರ ರಾಮ್ ವಿಚಲಿತನಾಗುತ್ತಾನೆ. ನಂತರ ವಿಕ್ಕಿಯ ಸ್ನೇಹಿತನು ಲೈಂಗಿಕತೆಗೆ ಬದಲಾಗಿ ಜಾನುವನ್ನು ಉಳಿಸಲು ಸಹಾಯ ಮಾಡು ಎಂದು ಹೇಳುತ್ತಾನೆ. ಕೋಪಗೊಂಡ ರಾಮ್ ವಿಕ್ಕಿಯ ಸ್ನೇಹಿತನನ್ನು ಕೊಂದು ಸಮುದ್ರದಲ್ಲಿ ಎಸೆಯುತ್ತಾನೆ ಮತ್ತು ವಿಕ್ಕಿಯನ್ನು ಕೊಲ್ಲಲು ಬಂಧಿಸುವಲ್ಲಿ ಯಶಸ್ವಿಯಾಗುತ್ತಾನೆ. ಜಾನು ಬಿಡುಗಡೆಯಾಗುತ್ತಾರೆ ಮತ್ತು ರಾಮ್ ಅಂತಿಮವಾಗಿ ಜಾನು ಜೊತೆ ಅವರ ಹೊಸ ಮನೆಗೆ ತೆರಳುತ್ತಾನೆ. ಇದು ಲವ್ 360 ಚಿತ್ರದ ಸಾರಾಂಶ. ಈ ರೀತಿ ಲೇಟೆಸ್ಟ್ ಚಿತ್ರಗಳ ಸಾರಾಂಶಗಳಿಗಾಗಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು. ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಲವ್ 360 ಇದು 2022ರ ಇಂಡಿಯನ್ ಕನ್ನಡ ಲ್ಯಾಂಗ್ವೇಜ್ ರೊಮ್ಯಾಂಟಿಕ್ ಕ್ರೈಮ್ ಥ್ರಿಲ್ಲರ್ ಚಿತ್ರವಾಗಿದ್ದು, ಈ ಚಿತ್ರದಲ್ಲಿ ಡೆಬ್ಯೂಟ್ ಆಗಿ ಪ್ರವೀಣ್ ಕುಮಾರ್ ಮತ್ತು ರಚನಾ ಇಂದರ್ ಅವರು ನಟಿಸಿದ್ದಾರೆ. ಈ ಚಿತ್ರದ ಕಥೆ ನೋಡುವುದಾದರೆ, ರಾಮ್ ಮತ್ತು ಜಾನಕಿ ಚಿಕ್ಕ ವಯಸ್ಸಿನಲ್ಲಿ ಅನಾಥಾಶ್ರಮದಲ್ಲಿ ಬಾಲ್ಯದಿಂದ ಸ್ನೇಹಿತರು. ಅವರು ಅತ್ಯಂತ ಚುಕ್ಕಿ ಪ್ರೇಮಿಗಳಾಗಿ ಬೆಳೆಯುತ್ತಾರೆ. ಜಾನು ವಾಸ್ತವವಾಗಿ ಸೆಲೆಕ್ಟಿವ್ ಮೆಮೊರಿ ನಷ್ಟದಿಂದ ಬಳಲುತ್ತಾಳೆ ಮತ್ತು ರಾಮ್ ಅವಳ ಮಾನಸಿಕ ಸ್ಥಿತಿಯನ್ನು ಸುಧಾರಿಸಲು ಪ್ರಯತ್ನಿಸುತ್ತಾನೆ ಮತ್ತು ಅತ್ಯಂತ ಉತ್ಸಾಹದಿಂದ ಯಾರಿಂದಲೂ ಅವಳನ್ನು ರಕ್ಷಿಸುತ್ತಾನೆ. ಜಾನು ಭರತನಾಟ್ಯದಲ್ಲಿ ಆಸಕ್ತಿ ಹೊಂದುತ್ತಾಳೆ ಮತ್ತು ರಾಮ್ ಅವಳನ್ನು ಶಾಲೆಗೆ ಸೇರಿಸುತ್ತಾನೆ. ಹೇಗಾದರೂ ಜಾನು ತನ್ನ ಸಹಪಾಠಿ ವಿಭಾ ಶ್ರೀಮಂತ ಹುಡುಗಿಯನ್ನು ಕೊಂದ ಆರೋಪ ಮಾಡಿದಾಗ ವಿಷಯಗಳು ವಿನಾಶಕಾರಿ ತಿರುವು ಪಡೆಯುತ್ತವೆ. ರಾಮ್ ತನ್ನ ತನಿಖೆಯನ್ನು ಪ್ರಾರಂಭಿಸುತ್ತಾನೆ ಮತ್ತು ವಿಭಾಳ ಗೆಳೆಯ ವಿಕ್ಕಿ ಡ್ರಗ್ ಪೆಡ್ಲರ್ ಎಂದು ಶಂಕಿಸುತ್ತಾನೆ ಮತ್ತು ಅವನನ್ನು ವಿಚಾರಣೆ ಕೋಣೆಗೆ ಕರೆತರುತ್ತಾನೆ. ವಿಭಾ ತನ್ನ ತಂದೆ ಇನ್ನೊಬ್ಬ ಮಹಿಳೆಯೊಂದಿಗೆ ವಿವಾಹೋತ್ತರ ಸಂಬಂಧವನ್ನು ಹೊಂದಿದ್ದರಿಂದ ವಿಭಾ ತನ್ನ ಸಂಪತ್ತನ್ನು ಆನುವಂಶಿಕವಾಗಿ ಪಡೆಯಲು ತನ್ನ ತಂದೆಯನ್ನು ಕೊಲ್ಲಲು ಯೋಚಿಸುತ್ತಾಳೆ ಎಂದು ವಿಕ್ಕಿ ಬಹಿರಂಗಪಡಿಸುತ್ತಾನೆ. ಆದರೆ ವಿಕ್ಕಿ ಈ ಆಲೋಚನೆಯಿಂದ ಹಿಂದೆ ಸರಿದನು. ಇದು ಅವರ ನಡುವೆ ಮುರಿದು ಬೀಳಲು ಕಾರಣವಾಗುತ್ತದೆ. ನಂತರ ರಾಮ್ ವಿಕ್ಕಿಯ ಸ್ನೇಹಿತನನ್ನು ಭೇಟಿಯಾಗುತ್ತಾನೆ. ಅವನು ವಿಕ್ಕಿ ಮತ್ತು ವಿಭಜಿಸಲು ಕಾರಣ ಎಂದು ಹೇಳುತ್ತಾನೆ. ವಿಕ್ಕಿ ಹೊರಟು ಹೋದಾಗ ತರಗತಿಯಲ್ಲಿ ನಡೆದ ಜಗಳಕ್ಕಾಗಿ ವಿಭಾಳನ್ನು ಕ್ಷಮೆ ಕೇಳಲು ಜಾನು ಬಂದಳು. ಆದಾಗ್ಯೂ ವಿಭಾ ಕಿಂಚಿತ್ತೂ ಗಮನ ಕೊಡುವುದಿಲ್ಲ ಮತ್ತು ಅವಳನ್ನು ಮಾನಸಿಕ ಎಂದು ಕರೆಯುತ್ತಾಳೆ. ಇದು ಜಾನುವನ್ನು ಕೆರಳಿಸುತ್ತದೆ ಮತ್ತು ವಿಭಾಳ ಬುರುಡೆಯನ್ನು ಬಂಡೆಯಿಂದ ಪುಡಿ ಮಾಡಿ ಕೊಲ್ಲುತ್ತದೆ. ಇದನ್ನು ತಿಳಿದ ನಂತರ ರಾಮ್ ವಿಚಲಿತನಾಗುತ್ತಾನೆ. ನಂತರ ವಿಕ್ಕಿಯ ಸ್ನೇಹಿತನು ಲೈಂಗಿಕತೆಗೆ ಬದಲಾಗಿ ಜಾನುವನ್ನು ಉಳಿಸಲು ಸಹಾಯ ಮಾಡು ಎಂದು ಹೇಳುತ್ತಾನೆ. ಕೋಪಗೊಂಡ ರಾಮ್ ವಿಕ್ಕಿಯ ಸ್ನೇಹಿತನನ್ನು ಕೊಂದು ಸಮುದ್ರದಲ್ಲಿ ಎಸೆಯುತ್ತಾನೆ
ಮತ್ತು ವಿಕ್ಕಿಯನ್ನು ಕೊಲ್ಲಲು ಬಂಧಿಸುವಲ್ಲಿ ಯಶಸ್ವಿಯಾಗುತ್ತಾನೆ. ಜಾನು ಬಿಡುಗಡೆಯಾಗುತ್ತಾನೆ ಮತ್ತು ರಾಮ್ ಅಂತಿಮವಾಗಿ ಜಾನು ಜೊತೆ ಅವರ ಹೊಸ ಮನೆಗೆ ತೆರಳುತ್ತಾನೆ. ಇದು ಲವ್ 360 ಚಿತ್ರದ ಸಾರಾಂಶ. ಈ ರೀತಿ ಲೇಟೆಸ್ಟ್ ಚಿತ್ರಗಳ ಸಾರಾಂಶಗಳಿಗಾಗಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು. ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ? ಲವ್ 360 ಇದು 2022ರ ಇಂಡಿಯನ್ ಕನ್ನಡ ಲ್ಯಾಂಗ್ವೇಜ್ ರೊಮ್ಯಾಂಟಿಕ್ ಕ್ರೈಮ್ ಥ್ರಿಲ್ಲರ್ ಚಿತ್ರವಾಗಿದ್ದು, ಈ ಚಿತ್ರದಲ್ಲಿ ಡೆಬ್ಯೂಟ್ ಆಗಿ ಪ್ರವೀಣ್ ಕುಮಾರ್ ಮತ್ತು ರಚನಾ ಇಂದರ್ ಅವರು ನಟಿಸಿದ್ದಾರೆ. ಈ ಚಿತ್ರದ ಕಥೆ ನೋಡುವುದಾದರೆ, ರಾಮ್ ಮತ್ತು ಜಾನಕಿ ಚಿಕ್ಕ ವಯಸ್ಸಿನಲ್ಲಿ ಅನಾಥಾಶ್ರಮದಲ್ಲಿ ಬಾಲ್ಯದಿಂದ ಸ್ನೇಹಿತರು. ಅವರು ಅತ್ಯಂತ ಚುಕ್ಕಿ ಪ್ರೇಮಿಗಳಾಗಿ ಬೆಳೆಯುತ್ತಾರೆ. ಜಾನು ವಾಸ್ತವವಾಗಿ ಸೆಲೆಕ್ಟಿವ್ ಮೆಮೊರಿ ನಷ್ಟದಿಂದ ಬಳಲುತ್ತಾಳೆ ಮತ್ತು ರಾಮ್ ಅವಳ ಮಾನಸಿಕ ಸ್ಥಿತಿಯನ್ನು ಸುಧಾರಿಸಲು ಪ್ರಯತ್ನಿಸುತ್ತಾನೆ ಮತ್ತು ಅತ್ಯಂತ ಉತ್ಸಾಹದಿಂದ ಯಾರಿಂದಲೂ ಅವಳನ್ನು ರಕ್ಷಿಸುತ್ತಾನೆ. ಜಾನು ಭರತನಾಟ್ಯದಲ್ಲಿ ಆಸಕ್ತಿ ಹೊಂದುತ್ತಾಳೆ ಮತ್ತು ರಾಮ್ ಅವಳನ್ನು ಶಾಲೆಗೆ ಸೇರಿಸುತ್ತಾನೆ. ಹೇಗಾದರೂ ಜಾನು ತನ್ನ ಸಹಪಾಠಿ ವಿಭಾ ಶ್ರೀಮಂತ ಹುಡುಗಿಯನ್ನು ಕೊಂದ ಆರೋಪ ಮಾಡಿದಾಗ ವಿಷಯಗಳು ವಿನಾಶಕಾರಿ ತಿರುವು ಪಡೆಯುತ್ತವೆ. ರಾಮ್ ತನ್ನ ತನಿಖೆಯನ್ನು ಪ್ರಾರಂಭಿಸುತ್ತಾನೆ ಮತ್ತು ವಿಭಾಳ ಗೆಳೆಯ ವಿಕ್ಕಿ ಟ್ರಕ್ ಪೆಡ್ಲರ್ ಎಂದು ಶಂಕಿಸುತ್ತಾನೆ ಮತ್ತು ಅವನನ್ನು ವಿಚಾರಣೆ ಕೋಣೆಗೆ ಕರೆತರುತ್ತಾನೆ. ವಿಭಾ ತನ್ನ ತಂದೆ ಇನ್ನೊಬ್ಬ ಮಹಿಳೆಯೊಂದಿಗೆ ವಿವಾಹೋತ್ತರ ಸಂಬಂಧವನ್ನು ಹೊಂದಿದ್ದರಿಂದ ವಿಭಾ ತನ್ನ ಸಂಪತ್ತನ್ನು ಆನುವಂಶಿಕವಾಗಿ ಪಡೆಯಲು ತನ್ನ ತಂದೆಯನ್ನು ಕೊಲ್ಲಲು ಯೋಚಿಸುತ್ತಾಳೆ ಎಂದು ವಿಕ್ಕಿ ಬಹಿರಂಗಪಡಿಸುತ್ತಾನೆ. ಆದರೆ ವಿಕ್ಕಿ ಈ ಆಲೋಚನೆಯಿಂದ ಹಿಂದೆ ಸರಿದನು. ಇದು ಅವರ ನಡುವೆ ಮುರಿದು ಬೀಳಲು ಕಾರಣವಾಗುತ್ತದೆ. ನಂತರ ರಾಮ್ ವಿಕ್ಕಿಯ ಸ್ನೇಹಿತನನ್ನು ಭೇಟಿಯಾಗುತ್ತಾನೆ. ಅವನು ವಿಕ್ಕಿ ಮತ್ತು ವಿಭಜಿಸಲು ಕಾರಣ ಎಂದು ಹೇಳುತ್ತಾನೆ. ವಿಕ್ಕಿ ಹೊರಟು ಹೋದಾಗ ತರಗತಿಯಲ್ಲಿ ನಡೆದ ಜಗಳಕ್ಕಾಗಿ ವಿಭಾಳನ್ನು ಕ್ಷಮೆ ಕೇಳಲು ಜಾನು ಬಂದಳು. ಅದ್ಯಾಗೋ ವಿಭಾ ಕಿಂಚತ್ತೂ ಗಮನ ಕೊಡುವುದಿಲ್ಲ ಮತ್ತು ಅವಳನ್ನು ಮಾನಸಿಕ ಎಂದು ಕರೆಯುತ್ತಾಳೆ. ಇದು ಜಾನುವನ್ನು ಕೆರಳಿಸುತ್ತದೆ ಮತ್ತು ವಿಭಾಳ ಬುರುಡೆಯನ್ನು ಬಂಡೆಯಿಂದ ಪುಡಿ ಮಾಡಿ ಕೊಲ್ಲುತ್ತದೆ. ಇದನ್ನು ತಿಳಿದ ನಂತರ ರಾಮ್ ವಿಚಲಿತನಾಗುತ್ತಾನೆ. ನಂತರ ವಿಕ್ಕಿಯ ಸ್ನೇಹಿತನು ಲೈಂಗಿಕತೆಗೆ ಬದಲಾಗಿ ಜಾನುವನ್ನು ಉಳಿಸಲು ಸಹಾಯ ಎಂದು ಹೇಳುತ್ತಾನೆ. ಕೋಪಗೊಂಡ ರಾಮ್ ವಿಕ್ಕಿಯ ಸ್ನೇಹಿತನನ್ನು ಕೊಂದು ಸಮುದ್ರದಲ್ಲಿ ಎಸೆಯುತ್ತಾನೆ ಮತ್ತು ವಿಕ್ಕಿಯನ್ನು ಕೊಲ್ಲಲು ಬಂಧಿಸುವಲ್ಲಿ ಯಶಸ್ವಿಯಾಗುತ್ತಾನೆ. ಜಾನು ಬಿಡುಗಡೆಯಾಗುತ್ತಾನೆ ಮತ್ತು ರಾಮ್ ಅಂತಿಮವಾಗಿ ಜಾನು ಜೊತೆ ಅವರ ಹೊಸ ಮನೆಗೆ ತೆರಳುತ್ತಾನೆ. ಇದು ಲವ್ 360 ಚಿತ್ರದ ಸಾರಾಂಶ. ಈ ರೀತಿ ಲೇಟೆಸ್ಟ್ ಚಿತ್ರಗಳ ಸಾರಾಂಶಗಳಿಗಾಗಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು. ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ? ಲವ್ 360 ಇದು 2022ರ ಇಂಡಿಯನ್ ಕನ್ನಡ ಲ್ಯಾಂಗ್ವೇಜ್ ರೊಮ್ಯಾಂಟಿಕ್ ಕ್ರೈಮ್ ಥ್ರಿಲ್ಲರ್ ಚಿತ್ರವಾಗಿದ್ದು, ಈ ಚಿತ್ರದಲ್ಲಿ ಡೆಬ್ಯೂಟ್ ಆಗಿ ಪ್ರವೀಣ್ ಕುಮಾರ್ ಮತ್ತು ರಚನಾ ಇಂದರ್ ಅವರು ನಟಿಸಿದ್ದಾರೆ. ಈ ಚಿತ್ರದ ಕಥೆ ನೋಡುವುದಾದರೆ, ರಾಮ್ ಮತ್ತು ಜಾನಕಿ ಚಿಕ್ಕ ವಯಸ್ಸಿನಲ್ಲಿ ಅನಾಥಾಶ್ರಮದಲ್ಲಿ ಬಾಲ್ಯದಿಂದ ಸ್ನೇಹಿತರು. ಅವರು ಅತ್ಯಂತ ಚುಕ್ಕಿ ಪ್ರೇಮಿಗಳಾಗಿ ಬೆಳೆಯುತ್ತಾರೆ. ಜಾನು ವಾಸ್ತವವಾಗಿ ಸೆಲೆಕ್ಟಿವ್ ಮೆಮೊರಿ ನಷ್ಟದಿಂದ ಬಳಲುತ್ತಾಳೆ ಮತ್ತು ರಾಮ್ ಅವಳ ಮಾನಸಿಕ ಸ್ಥಿತಿಯನ್ನು ಸುಧಾರಿಸಲು ಪ್ರಯತ್ನಿಸುತ್ತಾನೆ ಮತ್ತು ಅತ್ಯಂತ ಉತ್ಸಾಹದಿಂದ ಯಾರಿಂದಲೂ ಅವಳನ್ನು ರಕ್ಷಿಸುತ್ತಾನೆ. ಜಾನು ಭರತನಾಟ್ಯದಲ್ಲಿ ಆಸಕ್ತಿ ಹೊಂದುತ್ತಾಳೆ ಮತ್ತು ರಾಮ್ ಅವಳನ್ನು ಶಾಲೆಗೆ ಸೇರಿಸುತ್ತಾನೆ. ಹೇಗಾದರೂ ಜಾನು ತನ್ನ ಸಹಪಾಠಿ ವಿಭಾ ಶ್ರೀಮಂತ ಹುಡುಗಿಯನ್ನು ಕೊಂದ ಆರೋಪ ಮಾಡಿದಾಗ ವಿಷಯಗಳು ವಿನಾಶಕಾರಿ ತಿರುವು ಪಡೆಯುತ್ತವೆ. ರಾಮ್ ತನ್ನ ತನಿಖೆಯನ್ನು ಪ್ರಾರಂಭಿಸುತ್ತಾನೆ ಮತ್ತು ವಿಭಾಳ ಗೆಳೆಯ ವಿಕ್ಕಿ
ಡ್ರಗ್ ಪೆಡ್ಲರ್ ಎಂದು ಶಂಕಿಸುತ್ತಾನೆ ಮತ್ತು ಅವನನ್ನು ವಿಚಾರಣೆ ಕೋಣೆಗೆ ಕರೆತರುತ್ತಾನೆ. ವಿಭಾ ತನ್ನ ತಂದೆ ಇನ್ನೊಬ್ಬ ಮಹಿಳೆಯೊಂದಿಗೆ ವಿವಾಹೋತ್ತರ ಸಂಬಂಧವನ್ನು ಹೊಂದಿದ್ದರಿಂದ ವಿಭಾ ತನ್ನ ಸಂಪತ್ತನ್ನು ಆನುವಂಶಿಕವಾಗಿ ಪಡೆಯಲು ತನ್ನ ತಂದೆಯನ್ನು ಕೊಲ್ಲಲು ಯೋಚಿಸುತ್ತಾಳೆ ಎಂದು ವಿಕ್ಕಿ ಬಹಿರಂಗಪಡಿಸುತ್ತಾನೆ. ಆದರೆ ವಿಕ್ಕಿ ಈ ಆಲೋಚನೆಯಿಂದ ಹಿಂದೆ ಸರಿದನು. ಇದು ಅವರ ನಡುವೆ ಮುರಿದು ಬೀಳಲು ಕಾರಣವಾಗುತ್ತದೆ. ನಂತರ ರಾಮ್ ವಿಕ್ಕಿಯ ಸ್ನೇಹಿತನನ್ನು ಭೇಟಿಯಾಗುತ್ತಾನೆ. ಅವನು ವಿಕ್ಕಿ ಮತ್ತು ವಿಭಜಿಸಲು ಕಾರಣ ಎಂದು ಹೇಳುತ್ತಾನೆ. ವಿಕ್ಕಿ ಹೊರಟು ಹೋದಾಗ ತರಗತಿಯಲ್ಲಿ ನಡೆದ ಜಗಳಕ್ಕಾಗಿ ವಿಭಾಳನ್ನು ಕ್ಷಮೆ ಕೇಳಲು ಜಾನು ಬಂದಳು. ಆದಾಗ್ಯೂ ವಿಭಾ ಕಿಂಚಿತ್ತೂ ಗಮನ ಕೊಡುವುದಿಲ್ಲ ಮತ್ತು ಅವಳನ್ನು ಮಾನಸಿಕ ಎಂದು ಕರೆಯುತ್ತಾಳೆ. ಇದು ಜಾನುವನ್ನು ಕೆರಳಿಸುತ್ತದೆ ಮತ್ತು ವಿಭಾಳ ಬುರುಡೆಯನ್ನು ಬಂಡೆಯಿಂದ ಪುಡಿ ಮಾಡಿ ಕೊಲ್ಲುತ್ತದೆ. ಇದನ್ನು ತಿಳಿದ ನಂತರ ರಾಮ್ ವಿಚಲಿತನಾಗುತ್ತಾನೆ. ನಂತರ ವಿಕ್ಕಿಯ ಸ್ನೇಹಿತನು ಲೈಂಗಿಕತೆಗೆ ಬದಲಾಗಿ ಜಾನುವನ್ನು ಉಳಿಸಲು ಸಹಾಯ ಮಾಡು ಎಂದು ಹೇಳುತ್ತಾನೆ. ಕೋಪಗೊಂಡ ರಾಮ್ ವಿಕ್ಕಿಯ ಸ್ನೇಹಿತನನ್ನು ಕೊಂದು ಸಮುದ್ರದಲ್ಲಿ ಎಸೆಯುತ್ತಾನೆ ಮತ್ತು ವಿಕ್ಕಿಯನ್ನು ಕೊಲ್ಲಲು ಬಂಧಿಸುವಲ್ಲಿ ಯಶಸ್ವಿಯಾಗುತ್ತಾನೆ. ಜಾನು ಬಿಡುಗಡೆಯಾಗುತ್ತಾರೆ ಮತ್ತು ರಾಮ್ ಅಂತಿಮವಾಗಿ ಜಾನು ಜೊತೆ ಅವರ ಹೊಸ ಮನೆಗೆ ತೆರಳುತ್ತಾನೆ. ಇದು ಲವ್ 360 ಚಿತ್ರದ ಸಾರಾಂಶ. ಈ ರೀತಿ ಲೇಟೆಸ್ಟ್ ಚಿತ್ರಗಳ ಸಾರಾಂಶಗಳಿಗಾಗಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು. ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಲವ್ 360 ಇದು 2022ರ ಇಂಡಿಯನ್ ಕನ್ನಡ ಲ್ಯಾಂಗ್ವೇಜ್ ರೊಮ್ಯಾಂಟಿಕ್ ಕ್ರೈಮ್ ಥ್ರಿಲ್ಲರ್ ಚಿತ್ರವಾಗಿದ್ದು, ಈ ಚಿತ್ರದಲ್ಲಿ ಡೆಬ್ಯೂಟ್ ಆಗಿ ಪ್ರವೀಣ್ ಕುಮಾರ್ ಮತ್ತು ರಚನಾ ಇಂದರ್ ಅವರು ನಟಿಸಿದ್ದಾರೆ. ಈ ಚಿತ್ರದ ಕಥೆ ನೋಡುವುದಾದರೆ, ರಾಮ್ ಮತ್ತು ಜಾನಕಿ ಚಿಕ್ಕ ವಯಸ್ಸಿನಲ್ಲಿ ಅನಾಥಾಶ್ರಮದಲ್ಲಿ ಬಾಲ್ಯದಿಂದ ಸ್ನೇಹಿತರು. ಅವರು ಅತ್ಯಂತ ಚುಕ್ಕಿ ಪ್ರೇಮಿಗಳಾಗಿ ಬೆಳೆಯುತ್ತಾರೆ. ಜಾನು ವಾಸ್ತವವಾಗಿ ಸೆಲೆಕ್ಟಿವ್ ಮೆಮೊರಿ ನಷ್ಟದಿಂದ ಬಳಲುತ್ತಾಳೆ ಮತ್ತು ರಾಮ್ ಅವಳ ಮಾನಸಿಕ ಸ್ಥಿತಿಯನ್ನು ಸುಧಾರಿಸಲು ಪ್ರಯತ್ನಿಸುತ್ತಾನೆ ಮತ್ತು ಅತ್ಯಂತ ಉತ್ಸಾಹದಿಂದ ಯಾರಿಂದಲೂ ಅವಳನ್ನು ರಕ್ಷಿಸುತ್ತಾನೆ. ಜಾನು ಭರತನಾಟ್ಯದಲ್ಲಿ ಆಸಕ್ತಿ ಹೊಂದುತ್ತಾಳೆ ಮತ್ತು ರಾಮ್ ಅವಳನ್ನು ಶಾಲೆಗೆ ಸೇರಿಸುತ್ತಾನೆ. ಹೇಗಾದರೂ ಜಾನು ತನ್ನ ಸಹಪಾಠಿ ವಿಭಾ ಶ್ರೀಮಂತ ಹುಡುಗಿಯನ್ನು ಕೊಂದ ಆರೋಪ ಮಾಡಿದಾಗ ವಿಷಯಗಳು ವಿನಾಶಕಾರಿ ತಿರುವು ಪಡೆಯುತ್ತವೆ. ರಾಮ್ ತನ್ನ ತನಿಖೆಯನ್ನು ಪ್ರಾರಂಭಿಸುತ್ತಾನೆ ಮತ್ತು ವಿಭಾಳ ಗೆಳೆಯ ವಿಕ್ಕಿ ಡ್ರಗ್ ಪೆಡ್ಲರ್ ಎಂದು ಶಂಕಿಸುತ್ತಾನೆ ಮತ್ತು ಅವನನ್ನು ವಿಚಾರಣೆ ಕೋಣೆಗೆ ಕರೆತರುತ್ತಾನೆ. ವಿಭಾ ತನ್ನ ತಂದೆ ಇನ್ನೊಬ್ಬ ಮಹಿಳೆಯೊಂದಿಗೆ ವಿವಾಹೋತ್ತರ ಸಂಬಂಧವನ್ನು ಹೊಂದಿದ್ದರಿಂದ ವಿಭಾ ತನ್ನ ಸಂಪತ್ತನ್ನು ಆನುವಂಶಿಕವಾಗಿ ಪಡೆಯಲು ತನ್ನ ತಂದೆಯನ್ನು ಕೊಲ್ಲಲು ಯೋಚಿಸುತ್ತಾಳೆ ಎಂದು ವಿಕ್ಕಿ ಬಹಿರಂಗಪಡಿಸುತ್ತಾನೆ. ಆದರೆ ವಿಕ್ಕಿ ಈ ಆಲೋಚನೆಯಿಂದ ಹಿಂದೆ ಸರಿದನು. ಇದು ಅವರ ನಡುವೆ ಮುರಿದು ಬೀಳಲು ಕಾರಣವಾಗುತ್ತದೆ. ನಂತರ ರಾಮ್ ವಿಕ್ಕಿಯ ಸ್ನೇಹಿತನನ್ನು ಭೇಟಿಯಾಗುತ್ತಾನೆ. ಅವನು ವಿಕ್ಕಿ ಮತ್ತು ವಿಭಜಿಸಲು ಕಾರಣ ಎಂದು ಹೇಳುತ್ತಾನೆ. ವಿಕ್ಕಿ ಹೊರಟು ಹೋದಾಗ ತರಗತಿಯಲ್ಲಿ ನಡೆದ ಜಗಳಕ್ಕಾಗಿ ವಿಭಾಳನ್ನು ಕ್ಷಮೆ ಕೇಳಲು ಜಾನು ಬಂದಳು. ಆದಾಗ್ಯೂ ವಿಭಾ ಕಿಂಚಿತ್ತೂ ಗಮನ ಕೊಡುವುದಿಲ್ಲ ಮತ್ತು ಅವಳನ್ನು ಮಾನಸಿಕ ಎಂದು ಕರೆಯುತ್ತಾಳೆ. ಇದು ಜಾನುವನ್ನು ಕೆರಳಿಸುತ್ತದೆ ಮತ್ತು ವಿಭಾಳ ಬುರುಡೆಯನ್ನು ಬಂಡೆಯಿಂದ ಪುಡಿ ಮಾಡಿ ಕೊಲ್ಲುತ್ತದೆ. ಇದನ್ನು ತಿಳಿದ ನಂತರ ರಾಮ್ ವಿಚಲಿತನಾಗುತ್ತಾನೆ. ನಂತರ ವಿಕ್ಕಿಯ ಸ್ನೇಹಿತನು ಲೈಂಗಿಕತೆಗೆ ಬದಲಾಗಿ ಜಾನುವನ್ನು ಉಳಿಸಲು ಸಹಾಯ ಮಾಡು ಎಂದು ಹೇಳುತ್ತಾನೆ. ಕೋಪಗೊಂಡ ರಾಮ್ ವಿಕ್ಕಿಯ ಸ್ನೇಹಿತನನ್ನು ಕೊಂದು ಸಮುದ್ರದಲ್ಲಿ ಎಸೆಯುತ್ತಾನೆ ಮತ್ತು ವಿಕ್ಕಿಯನ್ನು ಕೊಲ್ಲಲು ಬಂಧಿಸುವಲ್ಲಿ ಯಶಸ್ವಿಯಾಗುತ್ತಾನೆ. ಜಾನು ಬಿಡುಗಡೆಯಾಗುತ್ತಾರೆ ಮತ್ತು ರಾಮ್ ಅಂತಿಮವಾಗಿ ಜಾನು ಜೊತೆ ಅವರ ಹೊಸ ಮನೆಗೆ ತೆರಳುತ್ತಾನೆ. ಇದು ಲವ್ 360 ಚಿತ್ರದ ಸಾರಾಂಶ. ಈ ರೀತಿ ಲೇಟೆಸ್ಟ್ ಚಿತ್ರಗಳ ಸಾರಾಂಶಗಳಿಗಾಗಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.
ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಲವ್ 360 ಇದು 2022ರ ಇಂಡಿಯನ್ ಕನ್ನಡ ಲ್ಯಾಂಗ್ವೇಜ್ ರೊಮ್ಯಾಂಟಿಕ್ ಕ್ರೈಮ್ ಥ್ರಿಲ್ಲರ್ ಚಿತ್ರವಾಗಿದ್ದು, ಈ ಚಿತ್ರದಲ್ಲಿ ಡೆಬ್ಯೂಟ್ ಆಗಿ ಪ್ರವೀಣ್ ಕುಮಾರ್ ಮತ್ತು ರಚನಾ ಇಂದರ್ ಅವರು ನಟಿಸಿದ್ದಾರೆ. ಈ ಚಿತ್ರದ ಕಥೆ ನೋಡುವುದಾದರೆ, ರಾಮ್ ಮತ್ತು ಜಾನಕಿ ಚಿಕ್ಕ ವಯಸ್ಸಿನಲ್ಲಿ ಅನಾಥಾಶ್ರಮದಲ್ಲಿ ಬಾಲ್ಯದಿಂದ ಸ್ನೇಹಿತರು. ಅವರು ಅತ್ಯಂತ ಚುಕ್ಕಿ ಪ್ರೇಮಿಗಳಾಗಿ ಬೆಳೆಯುತ್ತಾರೆ. ಜಾನು ವಾಸ್ತವವಾಗಿ ಸೆಲೆಕ್ಟಿವ್ ಮೆಮೊರಿ ನಷ್ಟದಿಂದ ಬಳಲುತ್ತಾಳೆ ಮತ್ತು ರಾಮ್ ಅವಳ ಮಾನಸಿಕ ಸ್ಥಿತಿಯನ್ನು ಸುಧಾರಿಸಲು ಪ್ರಯತ್ನಿಸುತ್ತಾನೆ ಮತ್ತು ಅತ್ಯಂತ ಉತ್ಸಾಹದಿಂದ ಯಾರಿಂದಲೂ ಅವಳನ್ನು ರಕ್ಷಿಸುತ್ತಾನೆ. ಜಾನು ಭರತನಾಟ್ಯದಲ್ಲಿ ಆಸಕ್ತಿ ಹೊಂದುತ್ತಾಳೆ ಮತ್ತು ರಾಮ್ ಅವಳನ್ನು ಶಾಲೆಗೆ ಸೇರಿಸುತ್ತಾನೆ. ಹೇಗಾದರೂ ಜಾನು ತನ್ನ ಸಹಪಾಠಿ ವಿಭಾ ಶ್ರೀಮಂತ ಹುಡುಗಿಯನ್ನು ಕೊಂದ ಆರೋಪ ಮಾಡಿದಾಗ ವಿಷಯಗಳು ವಿನಾಶಕಾರಿ ತಿರುವು ಪಡೆಯುತ್ತವೆ. ರಾಮ್ ತನ್ನ ತನಿಖೆಯನ್ನು ಪ್ರಾರಂಭಿಸುತ್ತಾನೆ ಮತ್ತು ವಿಭಾಳ ಗೆಳೆಯ ವಿಕ್ಕಿ ಡ್ರಗ್ ಪೆಡ್ಲರ್ ಎಂದು ಶಂಕಿಸುತ್ತಾನೆ ಮತ್ತು ಅವನನ್ನು ವಿಚಾರಣೆ ಕೋಣೆಗೆ ಕರೆತರುತ್ತಾನೆ. ವಿಭಾ ತನ್ನ ತಂದೆ ಇನ್ನೊಬ್ಬ ಮಹಿಳೆಯೊಂದಿಗೆ ವಿವಾಹೋತ್ತರ ಸಂಬಂಧವನ್ನು ಹೊಂದಿದ್ದರಿಂದ ವಿಭಾ ತನ್ನ ಸಂಪತ್ತನ್ನು ಆನುವಂಶಿಕವಾಗಿ ಪಡೆಯಲು ತನ್ನ ತಂದೆಯನ್ನು ಕೊಲ್ಲಲು ಯೋಚಿಸುತ್ತಾಳೆ ಎಂದು ವಿಕ್ಕಿ ಬಹಿರಂಗಪಡಿಸುತ್ತಾನೆ. ಆದರೆ ವಿಕ್ಕಿ ಈ ಆಲೋಚನೆಯಿಂದ ಹಿಂದೆ ಸರಿದನು. ಇದು ಅವರ ನಡುವೆ ಮುರಿದು ಬೀಳಲು ಕಾರಣವಾಗುತ್ತದೆ. ನಂತರ ರಾಮ್ ವಿಕ್ಕಿಯ ಸ್ನೇಹಿತನನ್ನು ಭೇಟಿಯಾಗುತ್ತಾನೆ. ಅವನು ವಿಕ್ಕಿ ಮತ್ತು ವಿಭಜಿಸಲು ಕಾರಣ ಎಂದು ಹೇಳುತ್ತಾನೆ. ವಿಕ್ಕಿ ಹೊರಟು ಹೋದಾಗ ತರಗತಿಯಲ್ಲಿ ನಡೆದ ಜಗಳಕ್ಕಾಗಿ ವಿಭಾಳನ್ನು ಕ್ಷಮೆ ಕೇಳಲು ಜಾನು ಬಂದಳು. ಅದ್ಯಾಗೋ ವಿಭಾ ಕಿಂಚತ್ತೂ ಗಮನ ಕೊಡುವುದಿಲ್ಲ ಮತ್ತು ಅವಳನ್ನು ಮಾನಸಿಕ ಎಂದು ಕರೆಯುತ್ತಾಳೆ. ಇದು ಜಾನುವನ್ನು ಕೆರಳಿಸುತ್ತದೆ ಮತ್ತು ಲೇಟೆಸ್ಟ್ ಚಿತ್ರಗಳ ಸಾರಾಂಶಗಳಿಗಾಗಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು. ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಲವ್ 360 ಇದು 2022ರ ಇಂಡಿಯನ್ ಕನ್ನಡ ಲ್ಯಾಂಗ್ವೇಜ್ ರೊಮ್ಯಾಂಟಿಕ್ ಕ್ರೈಮ್ ಥ್ರಿಲ್ಲರ್ ಚಿತ್ರವಾಗಿದ್ದು, ಈ ಚಿತ್ರದಲ್ಲಿ ಡೆಬ್ಯೂಟ್ ಆಗಿ ಪ್ರವೀಣ್ ಕುಮಾರ್ ಮತ್ತು ರಚನಾ ಇಂದರ್ ಅವರು ನಟಿಸಿದ್ದಾರೆ. ಈ ಚಿತ್ರದ ಕಥೆ ನೋಡುವುದಾದರೆ, ರಾಮ್ ಮತ್ತು ಜಾನಕಿ ಚಿಕ್ಕ ವಯಸ್ಸಿನಲ್ಲಿ ಅನಾಥಾಶ್ರಮದಲ್ಲಿ ಬಾಲ್ಯದಿಂದ ಸ್ನೇಹಿತರು. ಅವರು ಅತ್ಯಂತ ಚುಕ್ಕಿ ಪ್ರೇಮಿಗಳಾಗಿ ಬೆಳೆಯುತ್ತಾರೆ. ಜಾನು ವಾಸ್ತವವಾಗಿ ಸೆಲೆಕ್ಟಿವ್ ಮೆಮೊರಿ ನಷ್ಟದಿಂದ ಬಳಲುತ್ತಾಳೆ ಮತ್ತು ರಾಮ್ ಅವಳ ಮಾನಸಿಕ ಸ್ಥಿತಿಯನ್ನು ಸುಧಾರಿಸಲು ಪ್ರಯತ್ನಿಸುತ್ತಾನೆ ಮತ್ತು ಅತ್ಯಂತ ಉತ್ಸಾಹದಿಂದ ಯಾರಿಂದಲೂ ಅವಳನ್ನು ರಕ್ಷಿಸುತ್ತಾನೆ. ಜಾನು ಭರತನಾಟ್ಯದಲ್ಲಿ ಆಸಕ್ತಿ ಹೊಂದುತ್ತಾಳೆ ಮತ್ತು ರಾಮ್ ಅವಳನ್ನು ಶಾಲೆಗೆ ಸೇರಿಸುತ್ತಾನೆ. ಹೇಗಾದರೂ ಜಾನು ತನ್ನ ಸಹಪಾಠಿ ವಿಭಾ ಶ್ರೀಮಂತ ಹುಡುಗಿಯನ್ನು ಕೊಂದ ಆರೋಪ ಮಾಡಿದಾಗ ವಿಷಯಗಳು ವಿನಾಶಕಾರಿ ತಿರುವು ಪಡೆಯುತ್ತವೆ. ರಾಮ್ ತನ್ನ ತನಿಖೆಯನ್ನು ಪ್ರಾರಂಭಿಸುತ್ತಾನೆ ಮತ್ತು ವಿಭಾಳ ಗೆಳೆಯ ವಿಕ್ಕಿ ಡ್ರಗ್ ಪೆಡ್ಲರ್ ಎಂದು ಶಂಕಿಸುತ್ತಾನೆ ಮತ್ತು ಅವನನ್ನು ವಿಚಾರಣೆ ಕೋಣೆಗೆ ಕರೆತರುತ್ತಾನೆ. ವಿಭಾ ತನ್ನ ತಂದೆ ಇನ್ನೊಬ್ಬ ಮಹಿಳೆಯೊಂದಿಗೆ ವಿವಾಹೋತ್ತರ ಸಂಬಂಧವನ್ನು ಹೊಂದಿದ್ದರಿಂದ ವಿಭಾ ತನ್ನ ಸಂಪತ್ತನ್ನು ಆನುವಂಶಿಕವಾಗಿ ಪಡೆಯಲು ತನ್ನ ತಂದೆಯನ್ನು ಕೊಲ್ಲಲು ಯೋಚಿಸುತ್ತಾಳೆ ಎಂದು ವಿಕ್ಕಿ ಬಹಿರಂಗಪಡಿಸುತ್ತಾನೆ. ಆದರೆ ವಿಕ್ಕಿ ಈ ಆಲೋಚನೆಯಿಂದ ಹಿಂದೆ ಸರಿದನು. ಇದು ಅವರ ನಡುವೆ ಮುರಿದು ಬೀಳಲು ಕಾರಣವಾಗುತ್ತದೆ. ನಂತರ ರಾಮ್ ವಿಕ್ಕಿಯ ಸ್ನೇಹಿತನನ್ನು ಭೇಟಿಯಾಗುತ್ತಾನೆ. ಅವನು ವಿಕ್ಕಿ ಮತ್ತು ವಿಭಜಿಸಲು ಕಾರಣ ಎಂದು ಹೇಳುತ್ತಾನೆ. ವಿಕ್ಕಿ ಹೊರಟು ಹೋದಾಗ ತರಗತಿಯಲ್ಲಿ ನಡೆದ ಜಗಳಕ್ಕಾಗಿ ವಿಭಾಳನ್ನು ಕ್ಷಮೆ ಕೇಳಲು
ಜಾನು ಬಂದಳು. ಅದ್ಯಾಗೋ ವಿಭಾ ಕಿಂಚತ್ತೂ ಗಮನ ಕೊಡುವುದಿಲ್ಲ ಮತ್ತು ಅವಳನ್ನು ಮಾನಸಿಕ ಎಂದು ಕರೆಯುತ್ತಾಳೆ. ಇದು ಜಾನುವನ್ನು ಕೆರಳಿಸುತ್ತದೆ ಮತ್ತು ವಿಭಾಳ ಬುರುಡೆಯನ್ನು ಬಂಡೆಯಿಂದ ಪುಡಿ ಮಾಡಿ ಕೊಲ್ಲುತ್ತದೆ. ಇದನ್ನು ತಿಳಿದ ನಂತರ ರಾಮ್ ವಿಚಲಿತನಾಗುತ್ತಾನೆ. ನಂತರ ವಿಕ್ಕಿಯ ಸ್ನೇಹಿತನು ಲೈಂಗಿಕತೆಗೆ ಬದಲಾಗಿ ಜಾನುವನ್ನು ಉಳಿಸಲು ಸಹಾಯ ಮಾಡು ಎಂದು ಹೇಳುತ್ತಾನೆ. ಕೋಪಗೊಂಡ ರಾಮ್ ವಿಕ್ಕಿಯ ಸ್ನೇಹಿತನನ್ನು ಕೊಂದು ಸಮುದ್ರದಲ್ಲಿ ಎಸೆಯುತ್ತಾನೆ ಮತ್ತು ವಿಕ್ಕಿಯನ್ನು ಕೊಲ್ಲಲು ಬಂಧಿಸುವಲ್ಲಿ ಯಶಸ್ವಿಯಾಗುತ್ತಾನೆ. ಜಾನು ಬಿಡುಗಡೆಯಾಗುತ್ತಾರೆ ಮತ್ತು ರಾಮ್ ಅಂತಿಮವಾಗಿ ಜಾನು ಜೊತೆ ಅವರ ಹೊಸ ಮನೆಗೆ ತೆರಳುತ್ತಾನೆ. ಇದು ಲವ್ 360 ಚಿತ್ರದ ಸಾರಾಂಶ. ಈ ರೀತಿ ಲೇಟೆಸ್ಟ್ ಚಿತ್ರಗಳ ಸಾರಾಂಶಗಳಿಗಾಗಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು. ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಲವ್ 360 ಇದು 2022ರ ಇಂಡಿಯನ್ ಕನ್ನಡ ಲ್ಯಾಂಗ್ವೇಜ್ ರೊಮ್ಯಾಂಟಿಕ್ ಕ್ರೈಮ್ ಥ್ರಿಲ್ಲರ್ ಚಿತ್ರವಾಗಿದ್ದು, ಈ ಚಿತ್ರದಲ್ಲಿ ಡೆಬ್ಯೂಟ್ ಆಗಿ ಪ್ರವೀಣ್ ಕುಮಾರ್ ಮತ್ತು ರಚನಾ ಇಂದರ್ ಅವರು ನಟಿಸಿದ್ದಾರೆ. ಈ ಚಿತ್ರದ ಕಥೆ ನೋಡುವುದಾದರೆ, ರಾಮ್ ಮತ್ತು ಜಾನಕಿ ಚಿಕ್ಕ ವಯಸ್ಸಿನಲ್ಲಿ ಅನಾಥಾಶ್ರಮದಲ್ಲಿ ಬಾಲ್ಯದಿಂದ ಸ್ನೇಹಿತರು. ಅವರು ಅತ್ಯಂತ ಚುಕ್ಕಿ ಪ್ರೇಮಿಗಳಾಗಿ ಬೆಳೆಯುತ್ತಾರೆ. ಜಾನು ವಾಸ್ತವವಾಗಿ ಸೆಲೆಕ್ಟಿವ್ ಮೆಮೊರಿ ನಷ್ಟದಿಂದ ಬಳಲುತ್ತಾಳೆ ಮತ್ತು ರಾಮ್ ಅವಳ ಮಾನಸಿಕ ಸ್ಥಿತಿಯನ್ನು ಸುಧಾರಿಸಲು ಪ್ರಯತ್ನಿಸುತ್ತಾನೆ ಮತ್ತು ಅತ್ಯಂತ ಉತ್ಸಾಹದಿಂದ ಯಾರಿಂದಲೂ ಅವಳನ್ನು ರಕ್ಷಿಸುತ್ತಾನೆ. ಜಾನು ಭರತನಾಟ್ಯದಲ್ಲಿ ಆಸಕ್ತಿ ಹೊಂದುತ್ತಾಳೆ ಮತ್ತು ರಾಮ್ ಅವಳನ್ನು ಶಾಲೆಗೆ ಸೇರಿಸುತ್ತಾನೆ. ಹೇಗಾದರೂ ಜಾನು ತನ್ನ ಸಹಪಾಠಿ ವಿಭಾ ಶ್ರೀಮಂತ ಹುಡುಗಿಯನ್ನು ಕೊಂದ ಆರೋಪ ಮಾಡಿದಾಗ ವಿಷಯಗಳು ವಿನಾಶಕಾರಿ ತಿರುವು ಪಡೆಯುತ್ತವೆ. ರಾಮ್ ತನ್ನ ತನಿಖೆಯನ್ನು ಪ್ರಾರಂಭಿಸುತ್ತಾನೆ ಮತ್ತು ವಿಭಾಳ ಗೆಳೆಯ ವಿಕ್ಕಿ ಡ್ರಗ್ ಪೆಡ್ಲರ್ ಎಂದು ಶಂಕಿಸುತ್ತಾನೆ ಮತ್ತು ಅವನನ್ನು ವಿಚಾರಣೆ ಕೋಣೆಗೆ ಕರೆತರುತ್ತಾನೆ. ವಿಭಾ ತನ್ನ ತಂದೆ ಇನ್ನೊಬ್ಬ ಮಹಿಳೆಯೊಂದಿಗೆ ವಿವಾಹೋತ್ತರ ಸಂಬಂಧವನ್ನು ಹೊಂದಿದ್ದರಿಂದ ವಿಭಾ ತನ್ನ ಸಂಪತ್ತನ್ನು ಆನುವಂಶಿಕವಾಗಿ ಪಡೆಯಲು ತನ್ನ ತಂದೆಯನ್ನು ಕೊಲ್ಲಲು ಯೋಚಿಸುತ್ತಾಳೆ ಎಂದು ವಿಕ್ಕಿ ಬಹಿರಂಗಪಡಿಸುತ್ತಾನೆ. ಆದರೆ ವಿಕ್ಕಿ ಈ ಆಲೋಚನೆಯಿಂದ ಹಿಂದೆ ಸರಿದನು. ಇದು ಅವರ ನಡುವೆ ಮುರಿದು ಬೀಳಲು ಕಾರಣವಾಗುತ್ತದೆ. ನಂತರ ರಾಮ್ ವಿಕ್ಕಿಯ ಸ್ನೇಹಿತನನ್ನು ಭೇಟಿಯಾಗುತ್ತಾನೆ. ಅವನು ವಿಕ್ಕಿ ಮತ್ತು ವಿಭಜಿಸಲು ಕಾರಣ ಎಂದು ಹೇಳುತ್ತಾನೆ. ವಿಕ್ಕಿ ಹೊರಟು ಹೋದಾಗ ತರಗತಿಯಲ್ಲಿ ನಡೆದ ಜಗಳಕ್ಕಾಗಿ ವಿಭಾಳನ್ನು ಕ್ಷಮೆ ಕೇಳಲು ಜಾನು ಬಂದಳು. ಅದ್ಯಾಗೋ ವಿಭಾ ಕಿಂಚತ್ತೂ ಗಮನ ಕೊಡುವುದಿಲ್ಲ ಮತ್ತು ಅವಳನ್ನು ಮಾನಸಿಕ ಎಂದು ಕರೆಯುತ್ತಾಳೆ. ಇದು ಜಾನುವನ್ನು ಕೆರಳಿಸುತ್ತದೆ ಮತ್ತು ವಿಭಾಳ ಬುರುಡೆಯನ್ನು ಬಂಡೆಯಿಂದ ಪುಡಿ ಮಾಡಿ ಕೊಲ್ಲುತ್ತದೆ. ಇದನ್ನು ತಿಳಿದ ನಂತರ ರಾಮ್ ವಿಚಲಿತನಾಗುತ್ತಾನೆ. ನಂತರ ವಿಕ್ಕಿಯ ಸ್ನೇಹಿತನು ಲೈಂಗಿಕತೆಗೆ ಬದಲಾಗಿ ಜಾನುವನ್ನು ಉಳಿಸಲು ಸಹಾಯ ಮಾಡು ಎಂದು ಹೇಳುತ್ತಾನೆ. ಕೋಪಗೊಂಡ ರಾಮ್ ವಿಕ್ಕಿಯ ಸ್ನೇಹಿತನನ್ನು ಕೊಂದು ಸಮುದ್ರದಲ್ಲಿ ಎಸೆಯುತ್ತಾನೆ ಮತ್ತು ವಿಕ್ಕಿಯನ್ನು ಕೊಲ್ಲಲು ಬಂಧಿಸುವಲ್ಲಿ ಯಶಸ್ವಿಯಾಗುತ್ತಾನೆ. ಜಾನು ಬಿಡುಗಡೆಯಾಗುತ್ತಾರೆ ಮತ್ತು ರಾಮ್ ಅಂತಿಮವಾಗಿ ಜಾನು ಜೊತೆ ಅವರ ಹೊಸ ಮನೆಗೆ ತೆರಳುತ್ತಾನೆ. ಇದು ಲವ್ 360 ಚಿತ್ರದ ಸಾರಾಂಶ. ಈ ರೀತಿ ಲೇಟೆಸ್ಟ್ ಚಿತ್ರಗಳ ಸಾರಾಂಶಗಳಿಗಾಗಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು. ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಲವ್ 360 ಇದು 2022ರ ಇಂಡಿಯನ್ ಕನ್ನಡ ಲ್ಯಾಂಗ್ವೇಜ್ ರೊಮ್ಯಾಂಟಿಕ್ ಕ್ರೈಮ್ ಥ್ರಿಲ್ಲರ್ ಚಿತ್ರವಾಗಿದ್ದು, ಈ ಚಿತ್ರದಲ್ಲಿ ಡೆಬ್ಯೂಟ್ ಆಗಿ ಪ್ರವೀಣ್ ಕುಮಾರ್ ಮತ್ತು ರಚನಾ ಇಂದರ್ ಅವರು ನಟಿಸಿದ್ದಾರೆ. ಈ ಚಿತ್ರದ ಕಥೆ ನೋಡುವುದಾದರೆ, ರಾಮ್ ಮತ್ತು ಜಾನಕಿ ಚಿಕ್ಕ ವಯಸ್ಸಿನಲ್ಲಿ ಅನಾಥಾಶ್ರಮದಲ್ಲಿ ಬಾಲ್ಯದಿಂದ ಸ್ನೇಹಿತರು. ಅವರು ಅತ್ಯಂತ ಚುಕ್ಕಿ ಪ್ರೇಮಿಗಳಾಗಿ ಬೆಳೆಯುತ್ತಾರೆ. ಜಾನು ವಾಸ್ತವವಾಗಿ ಸೆಲೆಕ್ಟಿವ್ ಮೆಮೊರಿ ನಷ್ಟದಿಂದ ಬಳಲುತ್ತಾಳೆ
ಮತ್ತು ರಾಮ್ ಅವಳ ಮಾನಸಿಕ ಸ್ಥಿತಿಯನ್ನು ಸುಧಾರಿಸಲು ಪ್ರಯತ್ನಿಸುತ್ತಾನೆ ಮತ್ತು ಅತ್ಯಂತ ಉತ್ಸಾಹದಿಂದ ಯಾರಿಂದಲೂ ಅವಳನ್ನು ರಕ್ಷಿಸುತ್ತಾನೆ. ಜಾನು ಭರತನಾಟ್ಯದಲ್ಲಿ ಆಸಕ್ತಿ ಹೊಂದುತ್ತಾಳೆ ಮತ್ತು ರಾಮ್ ಅವಳನ್ನು ಶಾಲೆಗೆ ಸೇರಿಸುತ್ತಾನೆ. ಹೇಗಾದರೂ ಜಾನು ತನ್ನ ಸಹಪಾಠಿ ವಿಭಾ ಶ್ರೀಮಂತ ಹುಡುಗಿಯನ್ನು ಕೊಂದ ಆರೋಪ ಮಾಡಿದಾಗ ವಿಷಯಗಳು ವಿನಾಶಕಾರಿ ತಿರುವು ಪಡೆಯುತ್ತವೆ. ರಾಮ್ ತನ್ನ ತನಿಖೆಯನ್ನು ಪ್ರಾರಂಭಿಸುತ್ತಾನೆ ಮತ್ತು ವಿಭಾಳ ಗೆಳೆಯ ವಿಕ್ಕಿ ಡ್ರಗ್ ಪೆಡ್ಲರ್ ಎಂದು ಶಂಕಿಸುತ್ತಾನೆ ಮತ್ತು ಅವನನ್ನು ವಿಚಾರಣೆ ಕೋಣೆಗೆ ಕರೆತರುತ್ತಾನೆ. ವಿಭಾ ತನ್ನ ತಂದೆ ಇನ್ನೊಬ್ಬ ಮಹಿಳೆಯೊಂದಿಗೆ ವಿವಾಹೋತ್ತರ ಸಂಬಂಧವನ್ನು ಹೊಂದಿದ್ದರಿಂದ ವಿಭಾ ತನ್ನ ಸಂಪತ್ತನ್ನು ಆನುವಂಶಿಕವಾಗಿ ಪಡೆಯಲು ತನ್ನ ತಂದೆಯನ್ನು ಕೊಲ್ಲಲು ಯೋಚಿಸುತ್ತಾಳೆ ಎಂದು ವಿಕ್ಕಿ ಬಹಿರಂಗಪಡಿಸುತ್ತಾನೆ. ಆದರೆ ವಿಕ್ಕಿ ಈ ಆಲೋಚನೆಯಿಂದ ಹಿಂದೆ ಸರಿದನು. ಇದು ಅವರ ನಡುವೆ ಮುರಿದು ಬೀಳಲು ಕಾರಣವಾಗುತ್ತದೆ. ನಂತರ ರಾಮ್ ವಿಕ್ಕಿಯ ಸ್ನೇಹಿತನನ್ನು ಭೇಟಿಯಾಗುತ್ತಾನೆ. ಅವನು ವಿಕ್ಕಿ ಮತ್ತು ವಿಭಜಿಸಲು ಕಾರಣ ಎಂದು ಹೇಳುತ್ತಾನೆ. ವಿಕ್ಕಿ ಹೊರಟು ಹೋದಾಗ ತರಗತಿಯಲ್ಲಿ ನಡೆದ ಜಗಳಕ್ಕಾಗಿ ವಿಭಾಳನ್ನು ಕ್ಷಮೆ ಕೇಳಲು ಜಾನು ಬಂದಳು. ಅದ್ಯಾಗೋ ವಿಭಾ ಕಿಂಚತ್ತೂ ಗಮನ ಕೊಡುವುದಿಲ್ಲ ಮತ್ತು ಅವಳನ್ನು ಮಾನಸಿಕ ಎಂದು ಕರೆಯುತ್ತಾಳೆ. ಇದು ಜಾನುವನ್ನು ಕೆರಳಿಸುತ್ತದೆ ಮತ್ತು ವಿಭಾಳ ಬುರುಡೆಯನ್ನು ಬಂಡೆಯಿಂದ ಪುಡಿ ಮಾಡಿ ಕೊಲ್ಲುತ್ತದೆ. ಇದನ್ನು ತಿಳಿದ ನಂತರ ರಾಮ್ ವಿಚಲಿತನಾಗುತ್ತಾನೆ. ನಂತರ ವಿಕ್ಕಿಯ ಸ್ನೇಹಿತನು ಲೈಂಗಿಕತೆಗೆ ಬದಲಾಗಿ ಜಾನುವನ್ನು ಉಳಿಸಲು ಸಹಾಯ ಮಾಡು ಎಂದು ಹೇಳುತ್ತಾನೆ. ಕೋಪಗೊಂಡ ರಾಮ್ ವಿಕ್ಕಿಯ ಸ್ನೇಹಿತನನ್ನು ಕೊಂದು ಸಮುದ್ರದಲ್ಲಿ ಎಸೆಯುತ್ತಾನೆ ಮತ್ತು ವಿಕ್ಕಿಯನ್ನು ಕೊಲ್ಲಲು ಬಂಧಿಸುವಲ್ಲಿ ಯಶಸ್ವಿಯಾಗುತ್ತಾನೆ. ಜಾನು ಬಿಡುಗಡೆಯಾಗುತ್ತಾರೆ ಮತ್ತು ರಾಮ್ ಅಂತಿಮವಾಗಿ ಜಾನು ಜೊತೆ ಅವರ ಹೊಸ ಮನೆಗೆ ತೆರಳುತ್ತಾನೆ. ಇದು ಲವ್ 360 ಚಿತ್ರದ ಸಾರಾಂಶ. ಈ ರೀತಿ ಲೇಟೆಸ್ಟ್ ಚಿತ್ರಗಳ ಸಾರಾಂಶಗಳಿಗಾಗಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು. ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಲವ್ 360 ಇದು 2022ರ ಇಂಡಿಯನ್ ಕನ್ನಡ ಲ್ಯಾಂಗ್ವೇಜ್ ರೊಮ್ಯಾಂಟಿಕ್ ಕ್ರೈಮ್ ಥ್ರಿಲ್ಲರ್ ಚಿತ್ರವಾಗಿದ್ದು, ಈ ಚಿತ್ರದಲ್ಲಿ ಡೆಬ್ಯೂಟ್ ಆಗಿ ಪ್ರವೀಣ್ ಕುಮಾರ್ ಮತ್ತು ರಚನಾ ಇಂದರ್ ಅವರು ನಟಿಸಿದ್ದಾರೆ. ಈ ಚಿತ್ರದ ಕಥೆ ನೋಡುವುದಾದರೆ, ರಾಮ್ ಮತ್ತು ಜಾನಕಿ ಚಿಕ್ಕ ವಯಸ್ಸಿನಲ್ಲಿ ಅನಾಥಾಶ್ರಮದಲ್ಲಿ ಬಾಲ್ಯದಿಂದ ಸ್ನೇಹಿತರು. ಅವರು ಅತ್ಯಂತ ಚುಕ್ಕಿ ಪ್ರೇಮಿಗಳಾಗಿ ಬೆಳೆಯುತ್ತಾರೆ. ಜಾನು ವಾಸ್ತವವಾಗಿ ಸೆಲೆಕ್ಟಿವ್ ಮೆಮೊರಿ ನಷ್ಟದಿಂದ ಬಳಲುತ್ತಾಳೆ ಮತ್ತು ರಾಮ್ ಅವಳ ಮಾನಸಿಕ ಸ್ಥಿತಿಯನ್ನು ಸುಧಾರಿಸಲು ಪ್ರಯತ್ನಿಸುತ್ತಾನೆ ಮತ್ತು ಅತ್ಯಂತ ಉತ್ಸಾಹದಿಂದ ಯಾರಿಂದಲೂ ಅವಳನ್ನು ರಕ್ಷಿಸುತ್ತಾನೆ. ಜಾನು ಭರತನಾಟ್ಯದಲ್ಲಿ ಆಸಕ್ತಿ ಹೊಂದುತ್ತಾಳೆ ಮತ್ತು ರಾಮ್ ಅವಳನ್ನು ಶಾಲೆಗೆ ಸೇರಿಸುತ್ತಾನೆ. ಹೇಗಾದರೂ ಜಾನು ತನ್ನ ಸಹಪಾಠಿ ವಿಭಾ ಶ್ರೀಮಂತ ಹುಡುಗಿಯನ್ನು ಕೊಂದ ಆರೋಪ ಮಾಡಿದಾಗ ವಿಷಯಗಳು ವಿನಾಶಕಾರಿ ತಿರುವು ಪಡೆಯುತ್ತವೆ. ರಾಮ್ ತನ್ನ ತನಿಖೆಯನ್ನು ಪ್ರಾರಂಭಿಸುತ್ತಾನೆ ಮತ್ತು ವಿಭಾಳ ಗೆಳೆಯ ವಿಕ್ಕಿ ಡ್ರಗ್ ಪೆಡ್ಲರ್ ಎಂದು ಶಂಕಿಸುತ್ತಾನೆ ಮತ್ತು ಅವನನ್ನು ವಿಚಾರಣೆ ಕೋಣೆಗೆ ಕರೆತರುತ್ತಾನೆ. ವಿಭಾ ತನ್ನ ತಂದೆ ಇನ್ನೊಬ್ಬ ಮಹಿಳೆಯೊಂದಿಗೆ ವಿವಾಹೋತ್ತರ ಸಂಬಂಧವನ್ನು ಹೊಂದಿದ್ದರಿಂದ ವಿಭಾ ತನ್ನ ಸಂಪತ್ತನ್ನು ಆನುವಂಶಿಕವಾಗಿ ಪಡೆಯಲು ತನ್ನ ತಂದೆಯನ್ನು ಕೊಲ್ಲಲು ಯೋಚಿಸುತ್ತಾಳೆ ಎಂದು ವಿಕ್ಕಿ ಬಹಿರಂಗಪಡಿಸುತ್ತಾನೆ. ಆದರೆ ವಿಕ್ಕಿ ಈ ಆಲೋಚನೆಯಿಂದ ಹಿಂದೆ ಸರಿದನು. ಇದು ಅವರ ನಡುವೆ ಮುರಿದು ಬೀಳಲು ಕಾರಣವಾಗುತ್ತದೆ. ನಂತರ ರಾಮ್ ವಿಕ್ಕಿಯ ಸ್ನೇಹಿತನನ್ನು ಭೇಟಿಯಾಗುತ್ತಾನೆ. ಅವನು ವಿಕ್ಕಿ ಮತ್ತು ವಿಭಜಿಸಲು ಕಾರಣ ಎಂದು ಹೇಳುತ್ತಾನೆ. ವಿಕ್ಕಿ ಹೊರಟು ಹೋದಾಗ ತರಗತಿಯಲ್ಲಿ ನಡೆದ ಜಗಳಕ್ಕಾಗಿ ವಿಭಾಳನ್ನು ಕ್ಷಮೆ ಕೇಳಲು ಜಾನು ಬಂದಳು. ಅದ್ಯಾಗೋ ವಿಭಾ ಕಿಂಚತ್ತೂ ಗಮನ ಕೊಡುವುದಿಲ್ಲ ಮತ್ತು ಅವಳನ್ನು ಮಾನಸಿಕ ಎಂದು ಕರೆಯುತ್ತಾಳೆ. ಇದು ಜಾನುವನ್ನು ಕೆರಳಿಸುತ್ತದೆ ಮತ್ತು ವಿಭಾಳ ಬುರುಡೆಯನ್ನು ಬಂಡೆಯಿಂದ ಪುಡಿ ಮಾಡಿ ಕೊಲ್ಲುತ್ತದೆ. ಇದನ್ನು ತಿಳಿದ ನಂತರ ರಾಮ್ ವಿಚಲಿತನಾಗುತ್ತಾನೆ. ನಂತರ ವಿಕ್ಕಿಯ ಸ್ನೇಹಿತನು ಲೈಂಗಿಕತೆಗೆ ಬದಲಾಗಿ ಜಾನುವನ್ನು ಉಳಿಸಲು ಸಹಾಯ ಮಾಡು ಎಂದು ಹೇಳುತ್ತಾನೆ. ಕೋಪಗೊಂಡ ರಾಮ್ ವಿಕ್ಕಿಯ ಸ್ನೇಹಿತನನ್ನು ಕೊಂದು ಸಮುದ್ರದಲ್ಲಿ ಎಸೆಯುತ್ತಾನೆ
ಮತ್ತು ವಿಕ್ಕಿಯನ್ನು ಕೊಲ್ಲಲು ಬಂಧಿಸುವಲ್ಲಿ ಯಶಸ್ವಿಯಾಗುತ್ತಾನೆ. ಜಾನು ಬಿಡುಗಡೆಯಾಗುತ್ತಾನೆ ಮತ್ತು ರಾಮ್ ಅಂತಿಮವಾಗಿ ಜಾನು ಜೊತೆ ಅವರ ಹೊಸ ಮನೆಗೆ ತೆರಳುತ್ತಾನೆ. ಇದು ಲವ್ 360 ಚಿತ್ರದ ಸಾರಾಂಶ. ಈ ರೀತಿ ಲೇಟೆಸ್ಟ್ ಚಿತ್ರಗಳ ಸಾರಾಂಶಗಳಿಗಾಗಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು. ನಮಸ್ಕಾರ 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 ಎಲ್ಲರೂ ಹೇಗಿದ್ದೀರಾ? ಲವ್ 360 ಇದು 2022ರ ಇಂಡಿಯನ್ ಕನ್ನಡ ಲ್ಯಾಂಗ್ವೇಜ್ ರೊಮ್ಯಾಂಟಿಕ್ ಕ್ರೈಮ್ ಥ್ರಿಲ್ಲರ್ ಚಿತ್ರವಾಗಿದ್ದು, ಈ ಚಿತ್ರದಲ್ಲಿ ಡೆಬ್ಯೂಟ್ ಆಗಿ ಪ್ರವೀಣ್ ಕುಮಾರ್ ಮತ್ತು ರಚನಾ ಇಂದರ್ ಅವರು ನಟಿಸಿದ್ದಾರೆ. ಈ ಚಿತ್ರದ ಕಥೆ ನೋಡುವುದಾದರೆ, ರಾಮ್ ಮತ್ತು ಜಾನಕಿ ಚಿಕ್ಕ ವಯಸ್ಸಿನಲ್ಲಿ ಅನಾಥಾಶ್ರಮದಲ್ಲಿ ಬಾಲ್ಯದಿಂದ ಸ್ನೇಹಿತರು. ಅವರು ಅತ್ಯಂತ ಚುಕ್ಕಿ ಪ್ರೇಮಿಗಳಾಗಿ ಬೆಳೆಯುತ್ತಾರೆ. ಜಾನು ವಾಸ್ತವವಾಗಿ ಸೆಲೆಕ್ಟಿವ್ ಮೆಮೊರಿ ನಷ್ಟದಿಂದ ಬಳಲುತ್ತಾಳೆ ಮತ್ತು ರಾಮ್ ಅವಳ ಮಾನಸಿಕ ಸ್ಥಿತಿಯನ್ನು ಸುಧಾರಿಸಲು ಪ್ರಯತ್ನಿಸುತ್ತಾನೆ ಮತ್ತು ಅತ್ಯಂತ ಉತ್ಸಾಹದಿಂದ ಯಾರಿಂದಲೂ ಅವಳನ್ನು ರಕ್ಷಿಸುತ್ತಾನೆ. ಜಾನು ಭರತನಾಟ್ಯದಲ್ಲಿ ಆಸಕ್ತಿ ಹೊಂದುತ್ತಾಳೆ ಮತ್ತು ರಾಮ್ ಅವಳನ್ನು ಶಾಲೆಗೆ ಸೇರಿಸುತ್ತಾನೆ. ಹೇಗಾದರೂ ಜಾನು ತನ್ನ ಸಹಪಾಠಿ ವಿಭಾ ಶ್ರೀಮಂತ ಹುಡುಗಿಯನ್ನು ಕೊಂದ ಆರೋಪ ಮಾಡಿದಾಗ ವಿಷಯಗಳು ವಿನಾಶಕಾರಿ ತಿರುವು ಪಡೆಯುತ್ತವೆ. ರಾಮ್ ತನ್ನ ತನಿಖೆಯನ್ನು ಪ್ರಾರಂಭಿಸುತ್ತಾನೆ ಮತ್ತು ವಿಭಾಳ ಗೆಳೆಯ ವಿಕ್ಕಿ ಡ್ರಗ್ ಪೆಡ್ಲರ್ ಎಂದು ಶಂಕಿಸುತ್ತಾನೆ ಮತ್ತು ಅವನನ್ನು ವಿಚಾರಣೆ ಕೋಣೆಗೆ ಕರೆತರುತ್ತಾನೆ. ವಿಭಾ ತನ್ನ ತಂದೆ ಇನ್ನೊಬ್ಬ ಮಹಿಳೆಯೊಂದಿಗೆ ವಿವಾಹೋತ್ತರ ಸಂಬಂಧವನ್ನು ಹೊಂದಿದ್ದರಿಂದ ವಿಭಾ ತನ್ನ ಸಂಪತ್ತನ್ನು ಆನುವಂಶಿಕವಾಗಿ ಪಡೆಯಲು ತನ್ನ ತಂದೆಯನ್ನು ಕೊಲ್ಲಲು ಯೋಚಿಸುತ್ತಾಳೆ ಎಂದು ವಿಕ್ಕಿ ಬಹಿರಂಗಪಡಿಸುತ್ತಾನೆ. ಆದರೆ ವಿಕ್ಕಿ ಈ ಆಲೋಚನೆಯಿಂದ ಹಿಂದೆ ಸರಿದನು. ಇದು ಅವರ ನಡುವೆ ಮುರಿದು ಬೀಳಲು ಕಾರಣವಾಗುತ್ತದೆ. ನಂತರ ರಾಮ್ ವಿಕ್ಕಿಯ ಸ್ನೇಹಿತನನ್ನು ಭೇಟಿಯಾಗುತ್ತಾನೆ. ಅವನು ವಿಕ್ಕಿ ಮತ್ತು ವಿಭಜಿಸಲು ಕಾರಣ ಎಂದು ಹೇಳುತ್ತಾನೆ. ವಿಕ್ಕಿ ಹೊರಟು ಹೋದಾಗ ತರಗತಿಯಲ್ಲಿ ನಡೆದ ಜಗಳಕ್ಕಾಗಿ ವಿಭಾಳನ್ನು ಕ್ಷಮೆ ಕೇಳಲು ಜಾನು ಬಂದಳು. ಅದ್ಯಾಗೋ ವಿಭಾ ಕಿಂಚತ್ತೂ ಗಮನ ಕೊಡುವುದಿಲ್ಲ ಮತ್ತು ಅವಳನ್ನು ಮಾನಸಿಕ ಎಂದು ಕರೆಯುತ್ತಾಳೆ. ಇದು ಜಾನುವನ್ನು ಕೆರಳಿಸುತ್ತದೆ ಮತ್ತು ವಿಭಾಳ ಬುರುಡೆಯನ್ನು ಬಂಡೆಯಿಂದ ಪುಡಿ ಮಾಡಿ ಕೊಲ್ಲುತ್ತದೆ. ಇದನ್ನು ತಿಳಿದ ನಂತರ ರಾಮ್ ವಿಚಲಿತನಾಗುತ್ತಾನೆ. ನಂತರ ವಿಕ್ಕಿಯ ಸ್ನೇಹಿತನು ಲೈಂಗಿಕತೆಗೆ ಬದಲಾಗಿ ಜಾನುವನ್ನು ಉಳಿಸಲು ಸಹಾಯ ಮಾಡು ಎಂದು ಹೇಳುತ್ತಾನೆ. ಕೋಪಗೊಂಡ ರಾಮ್ ವಿಕ್ಕಿಯ ಸ್ನೇಹಿತನನ್ನು ಕೊಂದು ಸಮುದ್ರದಲ್ಲಿ ಎಸೆಯುತ್ತಾನೆ ಮತ್ತು ವಿಕ್ಕಿಯನ್ನು ಕೊಲ್ಲಲು ಬಂಧಿಸುವಲ್ಲಿ ಯಶಸ್ವಿಯಾಗುತ್ತಾನೆ. ಜಾನು ಬಿಡುಗಡೆಯಾಗುತ್ತಾನೆ ಮತ್ತು ರಾಮ್ ಅಂತಿಮವಾಗಿ ಜಾನು ಜೊತೆ ಅವರ ಹೊಸ ಮನೆಗೆ ತೆರಳುತ್ತಾನೆ. ಇದು ಲವ್ 360 ಚಿತ್ರದ ಸಾರಾಂಶ. ಈ ರೀತಿ ಲೇಟೆಸ್ಟ್ ಚಿತ್ರಗಳ ಸಾರಾಂಶಗಳಿಗಾಗಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು. ನಮಸ್ಕಾರ 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 ಎಲ್ಲರೂ ಹೇಗಿದ್ದೀರಾ? ಲವ್ 360 ಇದು 2022ರ ಇಂಡಿಯನ್ ಕನ್ನಡ ಲ್ಯಾಂಗ್ವೇಜ್ ರೊಮ್ಯಾಂಟಿಕ್ ಕ್ರೈಮ್ ಥ್ರಿಲ್ಲರ್ ಚಿತ್ರವಾಗಿದ್ದು, ಈ ಚಿತ್ರದಲ್ಲಿ ಡೆಬ್ಯೂಟ್ ಆಗಿ ಪ್ರವೀಣ್ ಕುಮಾರ್ ಮತ್ತು ರಚನಾ ಇಂದರ್ ಅವರು ನಟಿಸಿದ್ದಾರೆ. ಈ ಚಿತ್ರದ ಕಥೆ ನೋಡುವುದಾದರೆ, ರಾಮ್ ಮತ್ತು ಜಾನಕಿ ಚಿಕ್ಕ ವಯಸ್ಸಿನಲ್ಲಿ ಅನಾಥಾಶ್ರಮದಲ್ಲಿ ಬಾಲ್ಯದಿಂದ ಸ್ನೇಹಿತರು. ಅವರು ಅತ್ಯಂತ ಚುಕ್ಕಿ ಪ್ರೇಮಿಗಳಾಗಿ ಬೆಳೆಯುತ್ತಾರೆ. ಜಾನು ವಾಸ್ತವವಾಗಿ ಸೆಲೆಕ್ಟಿವ್ ಮೆಮೊರಿ ನಷ್ಟದಿಂದ ಬಳಲುತ್ತಾಳೆ ಮತ್ತು ರಾಮ್ ಅವಳ ಮಾನಸಿಕ ಸ್ಥಿತಿಯನ್ನು ಸುಧಾರಿಸಲು ಪ್ರಯತ್ನಿಸುತ್ತಾನೆ ಮತ್ತು ಅತ್ಯಂತ ಉತ್ಸಾಹದಿಂದ ಯಾರಿಂದಲೂ ಅವಳನ್ನು ರಕ್ಷಿಸುತ್ತಾನೆ. ಜಾನು ಭರತನಾಟ್ಯದಲ್ಲಿ ಆಸಕ್ತಿ ಹೊಂದುತ್ತಾಳೆ ಮತ್ತು ರಾಮ್ ಅವಳನ್ನು ಶಾಲೆಗೆ ಸೇರಿಸುತ್ತಾನೆ. ಹೇಗಾದರೂ ಜಾನು ತನ್ನ ಸಹಪಾಠಿ ವಿಭಾ ಶ್ರೀಮಂತ ಹುಡುಗಿಯನ್ನು ಕೊಂದ ಆರೋಪ ಮಾಡಿದಾಗ ವಿಷಯಗಳು ವಿನಾಶಕಾರಿ ತಿರುವು ಪಡೆಯುತ್ತವೆ. ರಾಮ್ ತನ್ನ ತನಿಖೆಯನ್ನು ಪ್ರಾರಂಭಿಸುತ್ತಾನೆ ಮತ್ತು ವಿಭಾಳ ಗೆಳೆಯ ವಿಕ್ಕಿ ಡ್ರಗ್ ಪೆಡ್ಲರ್ ಎಂದು
ಶಂಕಿಸುತ್ತಾನೆ ಮತ್ತು ಅವನನ್ನು ವಿಚಾರಣೆ ಕೋಣೆಗೆ ಕರೆತರುತ್ತಾನೆ. ವಿಭಾ ತನ್ನ ತಂದೆ ಇನ್ನೊಬ್ಬ ಮಹಿಳೆಯೊಂದಿಗೆ ವಿವಾಹೋತ್ತರ ಸಂಬಂಧವನ್ನು ಹೊಂದಿದ್ದರಿಂದ ವಿಭಾ ತನ್ನ ಸಂಪತ್ತನ್ನು ಆನುವಂಶಿಕವಾಗಿ ಪಡೆಯಲು ತನ್ನ ತಂದೆಯನ್ನು ಕೊಲ್ಲಲು ಯೋಚಿಸುತ್ತಾಳೆ ಎಂದು ವಿಕ್ಕಿ ಬಹಿರಂಗಪಡಿಸುತ್ತಾನೆ. ಆದರೆ ವಿಕ್ಕಿ ಈ ಆಲೋಚನೆಯಿಂದ ಹಿಂದೆ ಸರಿದನು. ಇದು ಅವರ ನಡುವೆ ಮುರಿದು ಬೀಳಲು ಕಾರಣವಾಗುತ್ತದೆ. ನಂತರ ರಾಮ್ ವಿಕ್ಕಿಯ ಸ್ನೇಹಿತನನ್ನು ಭೇಟಿಯಾಗುತ್ತಾನೆ. ಅವನು ವಿಕ್ಕಿ ಮತ್ತು ವಿಭಜಿಸಲು ಕಾರಣ ಎಂದು ಹೇಳುತ್ತಾನೆ. ವಿಕ್ಕಿ ಹೊರಟು ಹೋದಾಗ ತರಗತಿಯಲ್ಲಿ ನಡೆದ ಜಗಳಕ್ಕಾಗಿ ವಿಭಾಳನ್ನು ಕ್ಷಮೆ ಕೇಳಲು ಜಾನು ಬಂದಳು. ಅದ್ಯಾಗೋ ವಿಭಾ ಕಿಂಚತ್ತೂ ಗಮನ ಕೊಡುವುದಿಲ್ಲ ಮತ್ತು ಅವಳನ್ನು ಮಾನಸಿಕ ಎಂದು ಕರೆಯುತ್ತಾಳೆ. ಇದು ಜಾನುವನ್ನು ಕೆರಳಿಸುತ್ತದೆ ಮತ್ತು ವಿಭಾಳ ಬುರುಡೆಯನ್ನು ಬಂಡೆಯಿಂದ ಪುಡಿ ಮಾಡಿ ಕೊಲ್ಲುತ್ತದೆ. ಇದನ್ನು ತಿಳಿದ ನಂತರ ರಾಮ್ ವಿಚಲಿತನಾಗುತ್ತಾನೆ. ನಂತರ ವಿಕ್ಕಿಯ ಸ್ನೇಹಿತನು ಲೈಂಗಿಕತೆಗೆ ಬದಲಾಗಿ ಜಾನುವನ್ನು ಉಳಿಸಲು ಸಹಾಯ ಮಾಡು ಎಂದು ಹೇಳುತ್ತಾನೆ. ಕೋಪಗೊಂಡ ರಾಮ್ ವಿಕ್ಕಿಯ ಸ್ನೇಹಿತನನ್ನು ಕೊಂದು ಸಮುದ್ರದಲ್ಲಿ ಎಸೆಯುತ್ತಾನೆ ಮತ್ತು ವಿಕ್ಕಿಯನ್ನು ಕೊಲ್ಲಲು ಬಂಧಿಸುವಲ್ಲಿ ಯಶಸ್ವಿಯಾಗುತ್ತಾನೆ. ಜಾನು ಬಿಡುಗಡೆಯಾಗುತ್ತಾರೆ ಮತ್ತು ರಾಮ್ ಅಂತಿಮವಾಗಿ ಜಾನು ಜೊತೆ ಅವರ ಹೊಸ ಮನೆಗೆ ತೆರಳುತ್ತಾನೆ. ಇದು ಲವ್ 360 ಚಿತ್ರದ ಸಾರಾಂಶ. ಈ ರೀತಿ ಲೇಟೆಸ್ಟ್ ಚಿತ್ರಗಳ ಸಾರಾಂಶಗಳಿಗಾಗಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು. ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ? ಲವ್ 360 ಇದು 2022ರ ಇಂಡಿಯನ್ ಕನ್ನಡ ಲ್ಯಾಂಗ್ವೇಜ್ ರೊಮ್ಯಾಂಟಿಕ್ ಕ್ರೈಮ್ ಥ್ರಿಲ್ಲರ್ ಚಿತ್ರವಾಗಿದ್ದು, ಈ ಚಿತ್ರದಲ್ಲಿ ಡೆಬ್ಯೂಟ್ ಆಗಿ ಪ್ರವೀಣ್ ಕುಮಾರ್ ಮತ್ತು ರಚನಾ ಇಂದರ್ ಅವರು ನಟಿಸಿದ್ದಾರೆ. ಈ ಚಿತ್ರದ ಕಥೆ ನೋಡುವುದಾದರೆ, ರಾಮ್ ಮತ್ತು ಜಾನಕಿ ಚಿಕ್ಕ ವಯಸ್ಸಿನಲ್ಲಿ ಅನಾಥಾಶ್ರಮದಲ್ಲಿ ಬಾಲ್ಯದಿಂದ ಸ್ನೇಹಿತರು. ಅವರು ಅತ್ಯಂತ ಚುಕ್ಕಿ ಪ್ರೇಮಿಗಳಾಗಿ ಬೆಳೆಯುತ್ತಾರೆ. ಜಾನು ವಾಸ್ತವವಾಗಿ ಸೆಲೆಕ್ಟಿವ್ ಮೆಮೊರಿ ನಷ್ಟದಿಂದ ಬಳಲುತ್ತಾಳೆ ಮತ್ತು ರಾಮ್ ಅವಳ ಮಾನಸಿಕ ಸ್ಥಿತಿಯನ್ನು ಸುಧಾರಿಸಲು ಪ್ರಯತ್ನಿಸುತ್ತಾನೆ ಮತ್ತು ಅತ್ಯಂತ ಉತ್ಸಾಹದಿಂದ ಯಾರಿಂದಲೂ ಅವಳನ್ನು ರಕ್ಷಿಸುತ್ತಾನೆ. ಜಾನು ಭರತನಾಟ್ಯದಲ್ಲಿ ಆಸಕ್ತಿ ಹೊಂದುತ್ತಾಳೆ ಮತ್ತು ರಾಮ್ ಅವಳನ್ನು ಶಾಲೆಗೆ ಸೇರಿಸುತ್ತಾನೆ. ಹೇಗಾದರೂ ಜಾನು ತನ್ನ ಸಹಪಾಠಿ ವಿಭಾ ಶ್ರೀಮಂತ ಹುಡುಗಿಯನ್ನು ಕೊಂದ ಆರೋಪ ಮಾಡಿದಾಗ ವಿಷಯಗಳು ವಿನಾಶಕಾರಿ ತಿರುವು ಪಡೆಯುತ್ತವೆ. ರಾಮ್ ತನ್ನ ತನಿಖೆಯನ್ನು ಪ್ರಾರಂಭಿಸುತ್ತಾನೆ ಮತ್ತು ವಿಭಾಳ ಗೆಳೆಯ ವಿಕ್ಕಿ ಡ್ರಗ್ ಪೆಡ್ಲರ್ ಎಂದು ಶಂಕಿಸುತ್ತಾನೆ ಮತ್ತು ಅವನನ್ನು ವಿಚಾರಣೆ ಕೋಣೆಗೆ ಕರೆತರುತ್ತಾನೆ. ವಿಭಾ ತನ್ನ ತಂದೆ ಇನ್ನೊಬ್ಬ ಮಹಿಳೆಯೊಂದಿಗೆ ವಿವಾಹೋತ್ತರ ಸಂಬಂಧವನ್ನು ಹೊಂದಿದ್ದರಿಂದ ವಿಭಾ ತನ್ನ ಸಂಪತ್ತನ್ನು ಆನುವಂಶಿಕವಾಗಿ ಪಡೆಯಲು ತನ್ನ ತಂದೆಯನ್ನು ಕೊಲ್ಲಲು ಯೋಚಿಸುತ್ತಾಳೆ ಎಂದು ವಿಕ್ಕಿ ಬಹಿರಂಗಪಡಿಸುತ್ತಾನೆ. ಆದರೆ ವಿಕ್ಕಿ ಈ ಆಲೋಚನೆಯಿಂದ ಹಿಂದೆ ಸರಿದನು. ಇದು ಅವರ ನಡುವೆ ಮುರಿದು ಬೀಳಲು ಕಾರಣವಾಗುತ್ತದೆ. ನಂತರ ರಾಮ್ ವಿಕ್ಕಿಯ ಸ್ನೇಹಿತನನ್ನು ಭೇಟಿಯಾಗುತ್ತಾನೆ. ಅವನು ವಿಕ್ಕಿ ಮತ್ತು ವಿಭಜಿಸಲು ಕಾರಣ ಎಂದು ಹೇಳುತ್ತಾನೆ. ವಿಕ್ಕಿ ಹೊರಟು ಹೋದಾಗ ತರಗತಿಯಲ್ಲಿ ನಡೆದ ಜಗಳಕ್ಕಾಗಿ ವಿಭಾಳನ್ನು ಕ್ಷಮೆ ಕೇಳಲು ಜಾನು ಬಂದಳು. ಅದ್ಯಾಗೋ ವಿಭಾ ಕಿಂಚತ್ತೂ ಗಮನ ಕೊಡುವುದಿಲ್ಲ ಮತ್ತು ಅವಳನ್ನು ಮಾನಸಿಕ ಎಂದು ಕರೆಯುತ್ತಾಳೆ. ಇದು ಜಾನುವನ್ನು ಕೆರಳಿಸುತ್ತದೆ ಮತ್ತು ವಿಭಾಳ ಬುರುಡೆಯನ್ನು ಬಂಡೆಯಿಂದ ಪುಡಿ ಮಾಡಿ ಕೊಲ್ಲುತ್ತದೆ. ಇದನ್ನು ತಿಳಿದ ನಂತರ ರಾಮ್ ವಿಚಲಿತನಾಗುತ್ತಾನೆ. ನಂತರ ವಿಕ್ಕಿಯ ಸ್ನೇಹಿತನು ಲೈಂಗಿಕತೆಗೆ ಬದಲಾಗಿ ಜಾನುವನ್ನು ಉಳಿಸಲು ಸಹಾಯ ಮಾಡು ಎಂದು ಹೇಳುತ್ತಾನೆ. ಕೋಪಗೊಂಡ ರಾಮ್ ವಿಕ್ಕಿಯ ಸ್ನೇಹಿತನನ್ನು ಕೊಂದು ಸಮುದ್ರದಲ್ಲಿ ಎಸೆಯುತ್ತಾನೆ ಮತ್ತು ವಿಕ್ಕಿಯನ್ನು ಕೊಲ್ಲಲು ಬಂಧಿಸುವಲ್ಲಿ ಯಶಸ್ವಿಯಾಗುತ್ತಾನೆ. ಜಾನು ಬಿಡುಗಡೆಯಾಗುತ್ತಾರೆ ಮತ್ತು ರಾಮ್ ಅಂತಿಮವಾಗಿ ಜಾನು ಜೊತೆ ಅವರ ಹೊಸ ಮನೆಗೆ ತೆರಳುತ್ತಾನೆ. ಇದು ಲವ್ 360 ಚಿತ್ರದ ಸಾರಾಂಶ. ಈ ರೀತಿ ಲೇಟೆಸ್ಟ್ ಚಿತ್ರಗಳ ಸಾರಾಂಶಗಳಿಗಾಗಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.
ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಲವ್ 360 ಇದು 2022ರ ಇಂಡಿಯನ್ ಕನ್ನಡ ಲ್ಯಾಂಗ್ವೇಜ್ ರೊಮ್ಯಾಂಟಿಕ್ ಕ್ರೈಮ್ ಥ್ರಿಲ್ಲರ್ ಚಿತ್ರವಾಗಿದ್ದು, ಈ ಚಿತ್ರದಲ್ಲಿ ಡೆಬ್ಯೂಟ್ ಆಗಿ ಪ್ರವೀಣ್ ಕುಮಾರ್ ಮತ್ತು ರಚನಾ ಇಂದರ್ ಅವರು ನಟಿಸಿದ್ದಾರೆ. ಈ ಚಿತ್ರದ ಕಥೆ ನೋಡುವುದಾದರೆ, ರಾಮ್ ಮತ್ತು ಜಾನಕಿ ಚಿಕ್ಕ ವಯಸ್ಸಿನಲ್ಲಿ ಅನಾಥಾಶ್ರಮದಲ್ಲಿ ಬಾಲ್ಯದಿಂದ ಸ್ನೇಹಿತರು. ಅವರು ಅತ್ಯಂತ ಚುಕ್ಕಿ ಪ್ರೇಮಿಗಳಾಗಿ ಬೆಳೆಯುತ್ತಾರೆ. ಜಾನು ವಾಸ್ತವವಾಗಿ ಸೆಲೆಕ್ಟಿವ್ ಮೆಮೊರಿ ನಷ್ಟದಿಂದ ಬಳಲುತ್ತಾಳೆ ಮತ್ತು ರಾಮ್ ಅವಳ ಮಾನಸಿಕ ಸ್ಥಿತಿಯನ್ನು ಸುಧಾರಿಸಲು ಪ್ರಯತ್ನಿಸುತ್ತಾನೆ ಮತ್ತು ಅತ್ಯಂತ ಉತ್ಸಾಹದಿಂದ ಯಾರಿಂದಲೂ ಅವಳನ್ನು ರಕ್ಷಿಸುತ್ತಾನೆ. ಜಾನು ಭರತನಾಟ್ಯದಲ್ಲಿ ಆಸಕ್ತಿ ಹೊಂದುತ್ತಾಳೆ ಮತ್ತು ರಾಮ್ ಅವಳನ್ನು ಶಾಲೆಗೆ ಸೇರಿಸುತ್ತಾನೆ. ಹೇಗಾದರೂ ಜಾನು ತನ್ನ ಸಹಪಾಠಿ ವಿಭಾ ಶ್ರೀಮಂತ ಹುಡುಗಿಯನ್ನು ಕೊಂದ ಆರೋಪ ಮಾಡಿದಾಗ ವಿಷಯಗಳು ವಿನಾಶಕಾರಿ ತಿರುವು ಪಡೆಯುತ್ತವೆ. ರಾಮ್ ತನ್ನ ತನಿಖೆಯನ್ನು ಪ್ರಾರಂಭಿಸುತ್ತಾನೆ ಮತ್ತು ವಿಭಾಳ ಗೆಳೆಯ ವಿಕ್ಕಿ ಡ್ರಗ್ ಪೆಡ್ಲರ್ ಎಂದು ಶಂಕಿಸುತ್ತಾನೆ ಮತ್ತು ಅವನನ್ನು ವಿಚಾರಣೆ ಕೋಣೆಗೆ ಕರೆತರುತ್ತಾನೆ. ವಿಭಾ ತನ್ನ ತಂದೆ ಇನ್ನೊಬ್ಬ ಮಹಿಳೆಯೊಂದಿಗೆ ವಿವಾಹೋತ್ತರ ಸಂಬಂಧವನ್ನು ಹೊಂದಿದ್ದರಿಂದ ವಿಭಾ ತನ್ನ ಸಂಪತ್ತನ್ನು ಆನುವಂಶಿಕವಾಗಿ ಪಡೆಯಲು ತನ್ನ ತಂದೆಯನ್ನು ಕೊಲ್ಲಲು ಯೋಚಿಸುತ್ತಾಳೆ ಎಂದು ವಿಕ್ಕಿ ಬಹಿರಂಗಪಡಿಸುತ್ತಾನೆ. ಆದರೆ ವಿಕ್ಕಿ ಈ ಆಲೋಚನೆಯಿಂದ ಹಿಂದೆ ಸರಿದನು. ಇದು ಅವರ ನಡುವೆ ಮುರಿದು ಬೀಳಲು ಕಾರಣವಾಗುತ್ತದೆ. ನಂತರ ರಾಮ್ ವಿಕ್ಕಿಯ ಸ್ನೇಹಿತನನ್ನು ಭೇಟಿಯಾಗುತ್ತಾನೆ. ಅವನು ವಿಕ್ಕಿ ಮತ್ತು ವಿಭಜಿಸಲು ಕಾರಣ ಎಂದು ಹೇಳುತ್ತಾನೆ. ವಿಕ್ಕಿ ಹೊರಟು ಹೋದಾಗ ತರಗತಿಯಲ್ಲಿ ನಡೆದ ಜಗಳಕ್ಕಾಗಿ ವಿಭಾಳನ್ನು ಕ್ಷಮೆ ಕೇಳಲು ಜಾನು ಬಂದಳು. ಅದ್ಯಾಗೋ ವಿಭಾ ಕಿಂಚತ್ತೂ ಗಮನ ಕೊಡುವುದಿಲ್ಲ ಮತ್ತು ಅವಳನ್ನು ಮಾನಸಿಕ ಎಂದು ಕರೆಯುತ್ತಾಳೆ. ಇದು ಜಾನುವನ್ನು ಕೆರಳಿಸುತ್ತದೆ ಮತ್ತು ವಿಭಾಳ ಬುರುಡೆಯನ್ನು ಬಂಡೆಯಿಂದ ಪುಡಿ ಮಾಡಿ ಕೊಲ್ಲುತ್ತದೆ. ಇದನ್ನು ತಿಳಿದ ನಂತರ ರಾಮ್ ವಿಚಲಿತನಾಗುತ್ತಾನೆ. ನಂತರ ವಿಕ್ಕಿಯ ಸ್ನೇಹಿತನು ಲೈಂಗಿಕತೆಗೆ ಬದಲಾಗಿ ಜಾನುವನ್ನು ಉಳಿಸಲು ಸಹಾಯ ಮಾಡು ಎಂದು ಹೇಳುತ್ತಾನೆ. ಕೋಪಗೊಂಡ ರಾಮ್ ವಿಕ್ಕಿಯ ಸ್ನೇಹಿತನನ್ನು ಕೊಂದು ಸಮುದ್ರದಲ್ಲಿ ಎಸೆಯುತ್ತಾನೆ ಮತ್ತು ವಿಕ್ಕಿಯನ್ನು ಕೊಲ್ಲಲು ಬಂಧಿಸುವಲ್ಲಿ ಯಶಸ್ವಿಯಾಗುತ್ತಾನೆ. ಜಾನು ಬಿಡುಗಡೆಯಾಗುತ್ತಾರೆ ಮತ್ತು ರಾಮ್ ಅಂತಿಮವಾಗಿ ಜಾನು ಜೊತೆ ಅವರ ಹೊಸ ಮನೆಗೆ ತೆರಳುತ್ತಾನೆ. ಇದು ಲವ್ 360 ಚಿತ್ರದ ಸಾರಾಂಶ. ಈ ರೀತಿ ಲೇಟೆಸ್ಟ್ ಚಿತ್ರಗಳ ಸಾರಾಂಶಗಳಿಗಾಗಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು. ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಲವ್ 360 ಇದು 2022ರ ಇಂಡಿಯನ್ ಕನ್ನಡ ಲ್ಯಾಂಗ್ವೇಜ್ ರೊಮ್ಯಾಂಟಿಕ್ ಕ್ರೈಮ್ ಥ್ರಿಲ್ಲರ್ ಚಿತ್ರವಾಗಿದ್ದು, ಈ ಚಿತ್ರದಲ್ಲಿ ಡೆಬ್ಯೂಟ್ ಆಗಿ ಪ್ರವೀಣ್ ಕುಮಾರ್ ಮತ್ತು ರಚನಾ ಇಂದರ್ ಅವರು ನಟಿಸಿದ್ದಾರೆ. ಈ ಚಿತ್ರದ ಕಥೆ ನೋಡುವುದಾದರೆ, ರಾಮ್ ಮತ್ತು ಜಾನಕಿ ಚಿಕ್ಕ ವಯಸ್ಸಿನಲ್ಲಿ ಅನಾಥಾಶ್ರಮದಲ್ಲಿ ಬಾಲ್ಯದಿಂದ ಸ್ನೇಹಿತರು. ಅವರು ಅತ್ಯಂತ ಚುಕ್ಕಿ ಪ್ರೇಮಿಗಳಾಗಿ ಬೆಳೆಯುತ್ತಾರೆ. ಜಾನು ವಾಸ್ತವವಾಗಿ ಸೆಲೆಕ್ಟಿವ್ ಮೆಮೊರಿ ನಷ್ಟದಿಂದ ಬಳಲುತ್ತಾಳೆ ಮತ್ತು ರಾಮ್ ಅವಳ ಮಾನಸಿಕ ಸ್ಥಿತಿಯನ್ನು ಸುಧಾರಿಸಲು ಪ್ರಯತ್ನಿಸುತ್ತಾನೆ ಮತ್ತು ಅತ್ಯಂತ ಉತ್ಸಾಹದಿಂದ ಯಾರಿಂದಲೂ ಅವಳನ್ನು ರಕ್ಷಿಸುತ್ತಾನೆ. ಜಾನು ಭರತನಾಟ್ಯದಲ್ಲಿ ಆಸಕ್ತಿ ಹೊಂದುತ್ತಾಳೆ ಮತ್ತು ರಾಮ್ ಅವಳನ್ನು ಶಾಲೆಗೆ ಸೇರಿಸುತ್ತಾನೆ. ಹೇಗಾದರೂ ಜಾನು ತನ್ನ ಸಹಪಾಠಿ ವಿಭಾ ಶ್ರೀಮಂತ ಹುಡುಗಿಯನ್ನು ಕೊಂದ ಆರೋಪ ಮಾಡಿದಾಗ ವಿಷಯಗಳು ವಿನಾಶಕಾರಿ ತಿರುವು ಪಡೆಯುತ್ತವೆ. ರಾಮ್ ತನ್ನ ತನಿಖೆಯನ್ನು ಪ್ರಾರಂಭಿಸುತ್ತಾನೆ ಮತ್ತು ವಿಭಾಳ ಗೆಳೆಯ ವಿಕ್ಕಿ ಡ್ರಗ್ ಪೆಡ್ಲರ್ ಎಂದು ಶಂಕಿಸುತ್ತಾನೆ ಮತ್ತು ಅವನನ್ನು ವಿಚಾರಣೆ ಕೋಣೆಗೆ ಕರೆತರುತ್ತಾನೆ. ವಿಭಾ ತನ್ನ ತಂದೆ ಇನ್ನೊಬ್ಬ ಮಹಿಳೆಯೊಂದಿಗೆ ವಿವಾಹೋತ್ತರ ಸಂಬಂಧವನ್ನು ಹೊಂದಿದ್ದರಿಂದ ವಿಭಾ ತನ್ನ ಸಂಪತ್ತನ್ನು ಆನುವಂಶಿಕವಾಗಿ ಪಡೆಯಲು ತನ್ನ ತಂದೆಯನ್ನು ಕೊಲ್ಲಲು ಯೋಚಿಸುತ್ತಾಳೆ ಎಂದು ವಿಕ್ಕಿ ಬಹಿರಂಗಪಡಿಸುತ್ತಾನೆ. ಆದರೆ ವಿಕ್ಕಿ ಈ ಆಲೋಚನೆಯಿಂದ ಹಿಂದೆ ಸರಿದನು. ಇದು ಅವರ ನಡುವೆ ಮುರಿದು ಬೀಳಲು ಕಾರಣವಾಗುತ್ತದೆ. ನಂತರ ರಾಮ್ ವಿಕ್ಕಿಯ ಸ್ನೇಹಿತನನ್ನು ಭೇಟಿಯಾಗುತ್ತಾನೆ. ಅವನು ವಿಕ್ಕಿ ಮತ್ತು ವಿಭಜಿಸಲು ಕಾರಣ ಎಂದು ಹೇಳುತ್ತಾನೆ. ವಿಕ್ಕಿ ಹೊರಟು ಹೋದಾಗ ತರಗತಿಯಲ್ಲಿ ನಡೆದ ಜಗಳಕ್ಕಾಗಿ ವಿಭಾಳನ್ನು ಕ್ಷಮೆ ಕೇಳಲು
ಜಾನು ಬಂದಳು. ಅದ್ಯಾಗೋ ವಿಭಾ ಕಿಂಚಿತ್ತೂ ಗಮನ ಕೊಡುವುದಿಲ್ಲ ಮತ್ತು ಅವಳನ್ನು ಮಾನಸಿಕ ಎಂದು ಕರೆಯುತ್ತಾಳೆ. ಇದು ಜಾನುವನ್ನು ಕೆರಳಿಸುತ್ತದೆ ಮತ್ತು ವಿಭಾಳ ಬುರುಡೆಯನ್ನು ಬಂಡೆಯಿಂದ ಪುಡಿ ಮಾಡಿ ಕೊಲ್ಲುತ್ತದೆ. ಇದನ್ನು ತಿಳಿದ ನಂತರ ರಾಮ್ ವಿಚಲಿತನಾಗುತ್ತಾನೆ. ನಂತರ ವಿಕ್ಕಿಯ ಸ್ನೇಹಿತನು ಲೈಂಗಿಕತೆಗೆ ಬದಲಾಗಿ ಜಾನುವನ್ನು ಉಳಿಸಲು ಸಹಾಯ ಮಾಡು ಎಂದು ಹೇಳುತ್ತಾನೆ. ಕೋಪಗೊಂಡ ರಾಮ್ ವಿಕ್ಕಿಯ ಸ್ನೇಹಿತನನ್ನು ಕೊಂದು ಸಮುದ್ರದಲ್ಲಿ ಎಸೆಯುತ್ತಾನೆ ಮತ್ತು ವಿಕ್ಕಿಯನ್ನು ಕೊಲ್ಲಲು ಬಂಧಿಸುವಲ್ಲಿ ಯಶಸ್ವಿಯಾಗುತ್ತಾನೆ. ಜಾನು ಬಿಡುಗಡೆಯಾಗುತ್ತಾರೆ ಮತ್ತು ರಾಮ್ ಅಂತಿಮವಾಗಿ ಜಾನು ಜೊತೆ ಅವರ ಹೊಸ ಮನೆಗೆ ತೆರಳುತ್ತಾನೆ. ಇದು ಲವ್ 360 ಚಿತ್ರದ ಸಾರಾಂಶ. ಈ ರೀತಿ ಲೇಟೆಸ್ಟ್ ಚಿತ್ರಗಳ ಸಾರಾಂಶಗಳಿಗಾಗಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು. ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಲವ್ 360 ಇದು 2022ರ ಇಂಡಿಯನ್ ಕನ್ನಡ ಲ್ಯಾಂಗ್ವೇಜ್ ರೊಮ್ಯಾಂಟಿಕ್ ಕ್ರೈಮ್ ಥ್ರಿಲ್ಲರ್ ಚಿತ್ರವಾಗಿದ್ದು, ಈ ಚಿತ್ರದಲ್ಲಿ ಡೆಬ್ಯೂಟ್ ಆಗಿ ಪ್ರವೀಣ್ ಕುಮಾರ್ ಮತ್ತು ರಚನಾ ಇಂದರ್ ಅವರು ನಟಿಸಿದ್ದಾರೆ. ಈ ಚಿತ್ರದ ಕಥೆ ನೋಡುವುದಾದರೆ, ರಾಮ್ ಮತ್ತು ಜಾನಕಿ ಚಿಕ್ಕ ವಯಸ್ಸಿನಲ್ಲಿ ಅನಾಥಾಶ್ರಮದಲ್ಲಿ ಬಾಲ್ಯದಿಂದ ಸ್ನೇಹಿತರು. ಅವರು ಅತ್ಯಂತ ಚುಕ್ಕಿ ಪ್ರೇಮಿಗಳಾಗಿ ಬೆಳೆಯುತ್ತಾರೆ. ಜಾನು ವಾಸ್ತವವಾಗಿ ಸೆಲೆಕ್ಟಿವ್ ಮೆಮೊರಿ ನಷ್ಟದಿಂದ ಬಳಲುತ್ತಾಳೆ ಮತ್ತು ರಾಮ್ ಅವಳ ಮಾನಸಿಕ ಸ್ಥಿತಿಯನ್ನು ಸುಧಾರಿಸಲು ಪ್ರಯತ್ನಿಸುತ್ತಾನೆ ಮತ್ತು ಅತ್ಯಂತ ಉತ್ಸಾಹದಿಂದ ಯಾರಿಂದಲೂ ಅವಳನ್ನು ರಕ್ಷಿಸುತ್ತಾನೆ. ಜಾನು ಭರತನಾಟ್ಯದಲ್ಲಿ ಆಸಕ್ತಿ ಹೊಂದುತ್ತಾಳೆ ಮತ್ತು ರಾಮ್ ಅವಳನ್ನು ಶಾಲೆಗೆ ಸೇರಿಸುತ್ತಾನೆ. ಹೇಗಾದರೂ ಜಾನು ತನ್ನ ಸಹಪಾಠಿ ವಿಭಾ ಶ್ರೀಮಂತ ಹುಡುಗಿಯನ್ನು ಕೊಂದ ಆರೋಪ ಮಾಡಿದಾಗ ವಿಷಯಗಳು ವಿನಾಶಕಾರಿ ತಿರುವು ಪಡೆಯುತ್ತವೆ. ರಾಮ್ ತನ್ನ ತನಿಖೆಯನ್ನು ಪ್ರಾರಂಭಿಸುತ್ತಾನೆ ಮತ್ತು ವಿಭಾಳ ಗೆಳೆಯ ವಿಕ್ಕಿ ಡ್ರಗ್ ಪೆಡ್ಲರ್ ಎಂದು ಶಂಕಿಸುತ್ತಾನೆ ಮತ್ತು ಅವನನ್ನು ವಿಚಾರಣೆ ಕೋಣೆಗೆ ಕರೆತರುತ್ತಾನೆ. ವಿಭಾ ತನ್ನ ತಂದೆ ಇನ್ನೊಬ್ಬ ಮಹಿಳೆಯೊಂದಿಗೆ ವಿವಾಹೋತ್ತರ ಸಂಬಂಧವನ್ನು ಹೊಂದಿದ್ದರಿಂದ ವಿಭಾ ತನ್ನ ಸಂಪತ್ತನ್ನು ಆನುವಂಶಿಕವಾಗಿ ಪಡೆಯಲು ತನ್ನ ತಂದೆಯನ್ನು ಕೊಲ್ಲಲು ಯೋಚಿಸುತ್ತಾಳೆ ಎಂದು ವಿಕ್ಕಿ ಬಹಿರಂಗಪಡಿಸುತ್ತಾನೆ. ಆದರೆ ವಿಕ್ಕಿ ಈ ಆಲೋಚನೆಯಿಂದ ಹಿಂದೆ ಸರಿದನು. ಇದು ಅವರ ನಡುವೆ ಮುರಿದು ಬೀಳಲು ಕಾರಣವಾಗುತ್ತದೆ. ನಂತರ ರಾಮ್ ವಿಕ್ಕಿಯ ಸ್ನೇಹಿತನನ್ನು ಭೇಟಿಯಾಗುತ್ತಾನೆ. ಅವನು ವಿಕ್ಕಿ ಮತ್ತು ವಿಭಜಿಸಲು ಕಾರಣ ಎಂದು ಹೇಳುತ್ತಾನೆ. ವಿಕ್ಕಿ ಹೊರಟು ಹೋದಾಗ ತರಗತಿಯಲ್ಲಿ ನಡೆದ ಜಗಳಕ್ಕಾಗಿ ವಿಭಾಳನ್ನು ಕ್ಷಮೆ ಕೇಳಲು ಜಾನು ಬಂದಳು. ಅದ್ಯಾಗೋ ವಿಭಾ ಕಿಂಚಿತ್ತೂ ಗಮನ ಕೊಡುವುದಿಲ್ಲ ಮತ್ತು ಅವಳನ್ನು ಮಾನಸಿಕ ಎಂದು ಕರೆಯುತ್ತಾಳೆ. ಇದು ಜಾನುವನ್ನು ಕೆರಳಿಸುತ್ತದೆ ಮತ್ತು ವಿಭಾಳ ಬುರುಡೆಯನ್ನು ಬಂಡೆಯಿಂದ ಪುಡಿ ಮಾಡಿ ಕೊಲ್ಲುತ್ತದೆ. ಇದನ್ನು ತಿಳಿದ ನಂತರ ರಾಮ್ ವಿಚಲಿತನಾಗುತ್ತಾನೆ. ನಂತರ ವಿಕ್ಕಿಯ ಸ್ನೇಹಿತನು ಲೈಂಗಿಕತೆಗೆ ಬದಲಾಗಿ ಜಾನುವನ್ನು ಉಳಿಸಲು ಸಹಾಯ ಮಾಡು ಎಂದು ಹೇಳುತ್ತಾನೆ. ಕೋಪಗೊಂಡ ರಾಮ್ ವಿಕ್ಕಿಯ ಸ್ನೇಹಿತನನ್ನು ಕೊಂದು ಸಮುದ್ರದಲ್ಲಿ ಎಸೆಯುತ್ತಾನೆ ಮತ್ತು ವಿಕ್ಕಿಯನ್ನು ಕೊಲ್ಲಲು ಬಂಧಿಸುವಲ್ಲಿ ಯಶಸ್ವಿಯಾಗುತ್ತಾನೆ. ಜಾನು ಬಿಡುಗಡೆಯಾಗುತ್ತಾರೆ ಮತ್ತು ರಾಮ್ ಅಂತಿಮವಾಗಿ ಜಾನು ಜೊತೆ ಅವರ ಹೊಸ ಮನೆಗೆ ತೆರಳುತ್ತಾನೆ. ಇದು ಲವ್ 360 ಚಿತ್ರದ ಸಾರಾಂಶ. ಈ ರೀತಿ ಲೇಟೆಸ್ಟ್ ಚಿತ್ರಗಳ ಸಾರಾಂಶಗಳಿಗಾಗಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು. ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಲವ್ 360 ಇದು 2022ರ ಇಂಡಿಯನ್ ಕನ್ನಡ ಲ್ಯಾಂಗ್ವೇಜ್ ರೊಮ್ಯಾಂಟಿಕ್ ಕ್ರೈಮ್ ಥ್ರಿಲ್ಲರ್ ಚಿತ್ರವಾಗಿದ್ದು, ಈ ಚಿತ್ರದಲ್ಲಿ ಡೆಬ್ಯೂಟ್ ಆಗಿ ಪ್ರವೀಣ್ ಕುಮಾರ್ ಮತ್ತು ರಚನಾ ಇಂದರ್ ಅವರು ನಟಿಸಿದ್ದಾರೆ. ಈ ಚಿತ್ರದ ಕಥೆ ನೋಡುವುದಾದರೆ, ರಾಮ್ ಮತ್ತು ಜಾನಕಿ ಚಿಕ್ಕ ವಯಸ್ಸಿನಲ್ಲಿ ಅನಾಥಾಶ್ರಮದಲ್ಲಿ ಬಾಲ್ಯದಿಂದ ಸ್ನೇಹಿತರು. ಅವರು ಅತ್ಯಂತ ಚುಕ್ಕಿ ಪ್ರೇಮಿಗಳಾಗಿ ಬೆಳೆಯುತ್ತಾರೆ. ಜಾನು ವಾಸ್ತವವಾಗಿ ಸೆಲೆಕ್ಟಿವ್ ಮೆಮೊರಿ ನಷ್ಟದಿಂದ ಬಳಲುತ್ತಾಳೆ
ಮತ್ತು ರಾಮ್ ಅವಳ ಮಾನಸಿಕ ಸ್ಥಿತಿಯನ್ನು ಸುಧಾರಿಸಲು ಪ್ರಯತ್ನಿಸುತ್ತಾನೆ ಮತ್ತು ಅತ್ಯಂತ ಉತ್ಸಾಹದಿಂದ ಯಾರಿಂದಲೂ ಅವಳನ್ನು ರಕ್ಷಿಸುತ್ತಾನೆ. ಜಾನು ಭರತನಾಟ್ಯದಲ್ಲಿ ಆಸಕ್ತಿ ಹೊಂದುತ್ತಾಳೆ ಮತ್ತು ರಾಮ್ ಅವಳನ್ನು ಶಾಲೆಗೆ ಸೇರಿಸುತ್ತಾನೆ. ಹೇಗಾದರೂ ಜಾನು ತನ್ನ ಸಹಪಾಠಿ ವಿಭಾ ಶ್ರೀಮಂತ ಹುಡುಗಿಯನ್ನು ಕೊಂದ ಆರೋಪ ಮಾಡಿದಾಗ ವಿಷಯಗಳು ವಿನಾಶಕಾರಿ ತಿರುವು ಪಡೆಯುತ್ತವೆ. ರಾಮ್ ತನ್ನ ತನಿಖೆಯನ್ನು ಪ್ರಾರಂಭಿಸುತ್ತಾನೆ ಮತ್ತು ವಿಭಾಳ ಗೆಳೆಯ ವಿಕ್ಕಿ ಡ್ರಗ್ ಪೆಡ್ಲರ್ ಎಂದು ಶಂಕಿಸುತ್ತಾನೆ ಮತ್ತು ಅವನನ್ನು ವಿಚಾರಣೆ ಕೋಣೆಗೆ ಕರೆತರುತ್ತಾನೆ. ವಿಭಾ ತನ್ನ ತಂದೆ ಇನ್ನೊಬ್ಬ ಮಹಿಳೆಯೊಂದಿಗೆ ವಿವಾಹೋತ್ತರ ಸಂಬಂಧವನ್ನು ಹೊಂದಿದ್ದರಿಂದ ವಿಭಾ ತನ್ನ ಸಂಪತ್ತನ್ನು ಆನುವಂಶಿಕವಾಗಿ ಪಡೆಯಲು ತನ್ನ ತಂದೆಯನ್ನು ಕೊಲ್ಲಲು ಯೋಚಿಸುತ್ತಾಳೆ ಎಂದು ವಿಕ್ಕಿ ಬಹಿರಂಗಪಡಿಸುತ್ತಾನೆ. ಆದರೆ ವಿಕ್ಕಿ ಈ ಆಲೋಚನೆಯಿಂದ ಹಿಂದೆ ಸರಿದನು. ಇದು ಅವರ ನಡುವೆ ಮುರಿದು ಬೀಳಲು ಕಾರಣವಾಗುತ್ತದೆ. ನಂತರ ರಾಮ್ ವಿಕ್ಕಿಯ ಸ್ನೇಹಿತನನ್ನು ಭೇಟಿಯಾಗುತ್ತಾನೆ. ಅವನು ವಿಕ್ಕಿ ಮತ್ತು ವಿಭಜಿಸಲು ಕಾರಣ ಎಂದು ಹೇಳುತ್ತಾನೆ. ವಿಕ್ಕಿ ಹೊರಟು ಹೋದಾಗ ತರಗತಿಯಲ್ಲಿ ನಡೆದ ಜಗಳಕ್ಕಾಗಿ ವಿಭಾಳನ್ನು ಕ್ಷಮೆ ಕೇಳಲು ಜಾನು ಬಂದಳು. ಅದ್ಯಾಗೋ ವಿಭಾ ಕಿಂಚತ್ತೂ ಗಮನ ಕೊಡುವುದಿಲ್ಲ ಮತ್ತು ಅವಳನ್ನು ಮಾನಸಿಕ ಎಂದು ಕರೆಯುತ್ತಾಳೆ. ಇದು ಜಾನುವನ್ನು ಕೆರಳಿಸುತ್ತದೆ ಮತ್ತು ವಿಭಾಳ ಬುರುಡೆಯನ್ನು ಬಂಡೆಯಿಂದ ಪುಡಿ ಮಾಡಿ ಕೊಲ್ಲುತ್ತದೆ. ಇದನ್ನು ತಿಳಿದ ನಂತರ ರಾಮ್ ವಿಚಲಿತನಾಗುತ್ತಾನೆ. ನಂತರ ವಿಕ್ಕಿಯ ಸ್ನೇಹಿತನು ಲೈಂಗಿಕತೆಗೆ ಬದಲಾಗಿ ಜಾನುವನ್ನು ಉಳಿಸಲು ಸಹಾಯ ಮಾಡು ಎಂದು ಹೇಳುತ್ತಾನೆ. ಕೋಪಗೊಂಡ ರಾಮ್ ವಿಕ್ಕಿಯ ಸ್ನೇಹಿತನನ್ನು ಕೊಂದು ಸಮುದ್ರದಲ್ಲಿ ಎಸೆಯುತ್ತಾನೆ ಮತ್ತು ವಿಕ್ಕಿಯನ್ನು ಕೊಲ್ಲಲು ಬಂಧಿಸುವಲ್ಲಿ ಯಶಸ್ವಿಯಾಗುತ್ತಾನೆ. ಜಾನು ಬಿಡುಗಡೆಯಾಗುತ್ತಾರೆ ಮತ್ತು ರಾಮ್ ಅಂತಿಮವಾಗಿ ಜಾನು ಜೊತೆ ಅವರ ಹೊಸ ಮನೆಗೆ ತೆರಳುತ್ತಾನೆ. ಇದು ಲವ್ 360 ಚಿತ್ರದ ಸಾರಾಂಶ. ಈ ರೀತಿ ಲೇಟೆಸ್ಟ್ ಚಿತ್ರಗಳ ಸಾರಾಂಶಗಳಿಗಾಗಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು. ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಲವ್ 360 ಇದು 2022ರ ಇಂಡಿಯನ್ ಕನ್ನಡ ಲ್ಯಾಂಗ್ವೇಜ್ ರೊಮ್ಯಾಂಟಿಕ್ ಕ್ರೈಮ್ ಥ್ರಿಲ್ಲರ್ ಚಿತ್ರವಾಗಿದ್ದು, ಈ ಚಿತ್ರದಲ್ಲಿ ಡೆಬ್ಯೂಟ್ ಆಗಿ ಪ್ರವೀಣ್ ಕುಮಾರ್ ಮತ್ತು ರಚನಾ ಇಂದರ್ ಅವರು ನಟಿಸಿದ್ದಾರೆ. ಈ ಚಿತ್ರದ ಕಥೆ ನೋಡುವುದಾದರೆ, ರಾಮ್ ಮತ್ತು ಜಾನಕಿ ಚಿಕ್ಕ ವಯಸ್ಸಿನಲ್ಲಿ ಅನಾಥಾಶ್ರಮದಲ್ಲಿ ಬಾಲ್ಯದಿಂದ ಸ್ನೇಹಿತರು. ಅವರು ಅತ್ಯಂತ ಚುಕ್ಕಿ ಪ್ರೇಮಿಗಳಾಗಿ ಬೆಳೆಯುತ್ತಾರೆ. ಜಾನು ವಾಸ್ತವವಾಗಿ ಸೆಲೆಕ್ಟಿವ್ ಮೆಮೊರಿ ನಷ್ಟದಿಂದ ಬಳಲುತ್ತಾಳೆ ಮತ್ತು ರಾಮ್ ಅವಳ ಮಾನಸಿಕ ಸ್ಥಿತಿಯನ್ನು ಸುಧಾರಿಸಲು ಪ್ರಯತ್ನಿಸುತ್ತಾನೆ ಮತ್ತು ಅತ್ಯಂತ ಉತ್ಸಾಹದಿಂದ ಯಾರಿಂದಲೂ ಅವಳನ್ನು ರಕ್ಷಿಸುತ್ತಾನೆ. ಜಾನು ಭರತನಾಟ್ಯದಲ್ಲಿ ಆಸಕ್ತಿ ಹೊಂದುತ್ತಾಳೆ ಮತ್ತು ರಾಮ್ ಅವಳನ್ನು ಶಾಲೆಗೆ ಸೇರಿಸುತ್ತಾನೆ. ಹೇಗಾದರೂ ಜಾನು ತನ್ನ ಸಹಪಾಠಿ ವಿಭಾ ಶ್ರೀಮಂತ ಹುಡುಗಿಯನ್ನು ಕೊಂದ ಆರೋಪ ಮಾಡಿದಾಗ ವಿಷಯಗಳು ವಿನಾಶಕಾರಿ ತಿರುವು ಪಡೆಯುತ್ತವೆ. ರಾಮ್ ತನ್ನ ತನಿಖೆಯನ್ನು ಪ್ರಾರಂಭಿಸುತ್ತಾನೆ ಮತ್ತು ವಿಭಾಳ ಗೆಳೆಯ ವಿಕ್ಕಿ ಡ್ರಗ್ ಪೆಡ್ಲರ್ ಎಂದು ಶಂಕಿಸುತ್ತಾನೆ ಮತ್ತು ಅವನನ್ನು ವಿಚಾರಣೆ ಕೋಣೆಗೆ ಕರೆತರುತ್ತಾನೆ. ವಿಭಾ ತನ್ನ ತಂದೆ ಇನ್ನೊಬ್ಬ ಮಹಿಳೆಯೊಂದಿಗೆ ವಿವಾಹೋತ್ತರ ಸಂಬಂಧವನ್ನು ಹೊಂದಿದ್ದರಿಂದ ವಿಭಾ ತನ್ನ ಸಂಪತ್ತನ್ನು ಆನುವಂಶಿಕವಾಗಿ ಪಡೆಯಲು ತನ್ನ ತಂದೆಯನ್ನು ಕೊಲ್ಲಲು ಯೋಚಿಸುತ್ತಾಳೆ ಎಂದು ವಿಕ್ಕಿ ಬಹಿರಂಗಪಡಿಸುತ್ತಾನೆ. ಆದರೆ ವಿಕ್ಕಿ ಈ ಆಲೋಚನೆಯಿಂದ ಹಿಂದೆ ಸರಿದನು. ಇದು ಅವರ ನಡುವೆ ಮುರಿದು ಬೀಳಲು ಕಾರಣವಾಗುತ್ತದೆ. ನಂತರ ರಾಮ್ ವಿಕ್ಕಿಯ ಸ್ನೇಹಿತನನ್ನು ಭೇಟಿಯಾಗುತ್ತಾನೆ. ಅವನು ವಿಕ್ಕಿ ಮತ್ತು ವಿಭಜಿಸಲು ಕಾರಣ ಎಂದು ಹೇಳುತ್ತಾನೆ. ವಿಕ್ಕಿ ಹೊರಟು ಹೋದಾಗ ತರಗತಿಯಲ್ಲಿ ನಡೆದ ಜಗಳಕ್ಕಾಗಿ ವಿಭಾಳನ್ನು ಕ್ಷಮೆ ಕೇಳಲು ಜಾನು ಬಂದಳು. ಅದ್ಯಾಗೋ ವಿಭಾ ಕಿಂಚತ್ತೂ ಗಮನ ಕೊಡುವುದಿಲ್ಲ ಮತ್ತು ಅವಳನ್ನು ಮಾನಸಿಕ ಎಂದು ಕರೆಯುತ್ತಾಳೆ. ಇದು ಜಾನುವನ್ನು ಕೆರಳಿಸುತ್ತದೆ ಮತ್ತು ವಿಭಾಳ ಬುರುಡೆಯನ್ನು ಬಂಡೆಯಿಂದ ಪುಡಿ ಮಾಡಿ ಕೊಲ್ಲುತ್ತದೆ. ಇದನ್ನು ತಿಳಿದ ನಂತರ ರಾಮ್ ವಿಚಲಿತನಾಗುತ್ತಾನೆ. ನಂತರ ವಿಕ್ಕಿಯ ಸ್ನೇಹಿತನು ಲೈಂಗಿಕತೆಗೆ ಬದಲಾಗಿ ಜಾನುವನ್ನು ಉಳಿಸಲು ಸಹಾಯ ಮಾಡು ಎಂದು ಹೇಳುತ್ತಾನೆ. ಕೋಪಗೊಂಡ ರಾಮ್ ವಿಕ್ಕಿಯ ಸ್ನೇಹಿತನನ್ನು ಕೊಂದು ಸಮುದ್ರದಲ್ಲಿ ಎಸೆಯುತ್ತಾನೆ
ಮತ್ತು ವಿಕ್ಕಿಯನ್ನು ಕೊಲ್ಲಲು ಬಂಧಿಸುವಲ್ಲಿ ಯಶಸ್ವಿಯಾಗುತ್ತಾನೆ. ಜಾನು ಬಿಡುಗಡೆಯಾಗುತ್ತಾನೆ ಮತ್ತು ರಾಮ್ ಅಂತಿಮವಾಗಿ ಜಾನು ಜೊತೆ ಅವರ ಹೊಸ ಮನೆಗೆ ತೆರಳುತ್ತಾನೆ. ಇದು ಲವ್ 360 ಚಿತ್ರದ ಸಾರಾಂಶ. ಈ ರೀತಿ ಲೇಟೆಸ್ಟ್ ಚಿತ್ರಗಳ ಸಾರಾಂಶಗಳಿಗಾಗಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದ.